ಗುರುಭ್ಯೋ ನಮಃ. ಅಸ್ಮತ್ಸರ್ವಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮಂ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾಪಿತಾ ಯುವತಿಯಸ್ತನಯ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಗ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಂ ಭೂತಂ ಸರಶ್ಚ ಮಾದಾಹ್ವಯಭಟ್ಟನಹಾತ ಶ್ರೀಭಕ್ತಿಸಾರಕುಲಶೇಖರ ಯೋಗಿವಾಹಾನ್ ಭಕ್ತಾಂಗ್ರಿರೇಣ ವರಕಾಲೇತೀಂದ್ರಮಿಶ್ರಾನ್ ಶ್ರೀಮತ್ಪರಾನ್ ಕುಶಮನಿಂ ಪ್ರಣತೋಸ್ಮಿ ನಿತ್ಯಂ. ಹಿಂದಿನ ಪಂಚಾಂಗ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷ ಚತುರ್ದಶಿ ಭೌಮವಾಸರ ಮಂಗಳವಾರ ಪುಷ್ಯ ನಕ್ಷತ್ರ ಆಯುಷ್ಮಾನ್ ಯೋಗ ವಣಿಜಕರಣ. ಇವತ್ತು ಬೆಳ್ಳೂರು ಆದಿಮಾಧವರದ ಮಾವಿನಕೆರೆ ರಂಗನಾಥರದ ಬಿಂಡಿಗನಲ್ಲಿ ಕೇಶವರಥ, ಮೈಸೂರು ಕೋಟೆ ತೃಣೇಶ್ವರ ಸ್ವಾಮಿ ರಥ. ರಥಸಪ್ತಮಿಯಿಂದ ಆರಾದ್ರೆ ಎಲ್ಲ ಕಡೆನಲ್ಲೂ ರಥೋತ್ಸವಗಳು ಆರಂಭ, ಅವುಗಳನ್ನ ಇದು ಮಾಡುವಂತ. ಸೊ ನಿನ್ನೆ ದಿವಸ ಭಗವಂತನನ್ನ ಅಲಂಕಾರಾಸನದಲ್ಲಿ ಕೂರಿಸಿ ಮಂತ್ರ ಪುಷ್ಪ ಸಮರ್ಪಣೆ ತನಕ ಬಂದಿದ್ವಿ. ಇದರ ಬಗ್ಗೆ ಏನೇನಾದ್ರು ಸಂದೇಹಗಳಿದ್ಯಾ ಇದ್ರೆ ಕೇಳ್ಬಹುದು. ಏನ್ ಸಂದೇಹ ಇದ್ರು ಕೇಳಿ, ಏನ್ ಹೆಸಿಟೇಷನ್ ಬೇಡ. ಪ್ರೀತಿಯಿಂದ ಭಕ್ತಿಯಿಂದ ಮಾಡುವಂತ ಕೈಂಕರ್ಯ ಭಗವಂತನಿಗೆ. ತಪ್ಪಾಗುತ್ತೋ ಇಲ್ಲಿ ಏನಾಗುತ್ತೋ ಅನ್ನೋ ಹೆದರಿಕೆ ಏನ್ ಬೇಡ, ಧೈರ್ಯವಾಗಿ ಸಂತೋಷವಾಗಿ ಮಾಡಿ ಕರೆಕ್ಷನ್ಸ್ ಮಾಡ್ತಾ ಮಾಡ್ತಾ ಹೋಗೋದು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅನ್ನಂಗೆ. ಸ್ನಾನಾಸನ ಆಗಿ ವಸ್ತ್ರ ಧೂಪ ದೀಪ ಇವುಗಳನ್ನೆಲ್ಲ ಸಮರ್ಪಣೆ ಮಾಡಿದ ಮೇಲೆ ಭಗವಂತನನ್ನ ಮಂತ್ರಾಸನಕ್ಕೆ ಕರೆಯೋದು. ಆ ಮಂತ್ರಾಸನದಲ್ಲಿ ಅವನು ಸ್ತುತಿ ಪ್ರಿಯ ಭಗವಂತನಿಗೆ. ಸ್ತೋತವ್ಯ ರಹಸ್ಯ ಇದರಲ್ಲಿ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಹೇಳುತ್ತೆ, ಭಗವಂತನಿಗೆ ನಾಮ ಸಂಕೀರ್ತನೆ ಎಲ್ಲ ರೀತಿಯಲ್ಲೂ ಯಾವುದೇ ಭಾಷೆನಲ್ಲಾಗ್ಲಿ ಬಹಳ ಸಂತೋಷ ಪಡ್ತಾನೆ ಅಂತ. ಆ ರೀತಿ ನಮಗೆ ಬರುವಂತ ಇದನ್ನೆಲ್ಲ ಸೇರಿಸ್ಬೋದು. ಅದಕ್ಕೊಂದು ಪ್ರೊಸೀಜರ್ ಮಾಡಿದ್ದಾರೆ. ಮೊದಲು 4 ವೇದಗಳಿಂದ ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವಣ. ಆಮೇಲೆ ಈ ಆಪಸ್ತಂಭ ಗೃಹ್ಯ ಸೂತ್ರ, ಇದು ಬಹಳ ಮುಖ್ಯವಾಗಿ ನಾವು ಆಚರಣೆ ಮಾಡೋದು. ಅದಕ್ಕೆ ಅಭಿವಾದಿಯಲ್ಲಿ ಹೇಳೋದು ತ್ಯಾರ್ಷೇಯನೋ ಪಂಚಾರ್ಷೇಯನೋ ಅವರವರ ಋಷಿಗಳ ಪರಂಪರೆ. ಅದಾದ್ಮೇಲೆ ಆಪಸ್ತಂಭ ಸೂತ್ರ, ಯಜುಶಾಖಾಧ್ಯಾಯಿ ಶ್ರೀ ಅವರ ಹೆಸರು ಹೇಳ್ಕೊಂಡು ಅಸ್ಮಿ ಭೋ ಅಂತ ನಮಸ್ಕಾರ ಮಾಡೋದು. ಆ ಆಪಸ್ತಂಭ ಸೂತ್ರದಲ್ಲಿ ಏನಿದೆ ಅಂದ್ರೆ ಅದರಲ್ಲಿ ಇವೆಲ್ಲ ಕಲ್ಪ ಅಂತ ಹೇಳ್ತೀವಲ್ಲ, ಜ್ಯೋತಿಷ್ಯ, ಕಲ್ಪ, ನಿರುಕ್ತ, ವ್ಯಾಕರಣ, ಛಂದಸ್ಸು, ಷಡಂಗ ಸಹಿತವಾಗಿ ವೇದ ಕಲಿಯೋದು ಅಂತ. ಈ ಕಲ್ಪ ಅಂದ್ರೆ ಇದೇನೆ. ಕಲ್ಪಗಳು ಅಂದ್ರೆ ಕಲ್ಪ ಸೂತ್ರಗಳು. ಆಯಾಯ ಕಾಲಕ್ಕೆ ಮಹರ್ಷಿಗಳು ಇವರುಗಳೆಲ್ಲ ಮಾಡಿದ್ದು. ಅದರಲ್ಲಿ ಋಗ್ವೇದಕ್ಕೆ ಆಶ್ವಲಾಯನ ಸೂತ್ರ, ಯಜುರ್ವೇದಕ್ಕೆ ಆಪಸ್ತಂಭ ಸೂತ್ರ, ಸಾಮವೇದಕ್ಕೆ ಜೈಮಿನಿ ಸೂತ್ರ, ಇದಕ್ಕೆ ಪೈಲ ಅಂತ ಅನ್ಸುತ್ತೆ, ಇದಕ್ಕೆ ಅಥರ್ವಣದಕ್ಕೆ. ಹೀಗೆ ಆಯಾಯ ವೇದ ಶಾಖೆನವರು ಆಯಾಯ ಸೂತ್ರಗಳನ್ನೇ ಆಧರಿಸಿ ಆ ಕಾರ್ಯಗಳನ್ನ ನಡೆಸ್ಬೇಕು. ಈಗ ಭಗವದ್ ಆರಾಧನೆ ನಡೆಸ್ಬೇಕಾದ್ರೆ ಪ್ರತಿಯೊಂದಕ್ಕೂ ಕೂಡ ಬರುತ್ತೆ ಶುಲ್ಭ ಸೂತ್ರಗಳು, ಇದ್ರದ್ದು ಸೂತ್ರಗಳು ಅಂತ, ಯಾವುದು ಶ್ರೌತ ಸೂತ್ರಗಳು ಅಂತ. ಈ 16 ಸಂಸ್ಕಾರಗಳಿದೆ, ಷೋಡಶ ಸಂಸ್ಕಾರಗಳು: ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ, ಚೌಲ, ವಿವಾಹ, ಗೋದಾನ, ಎಲ್ಲ ಬರುವಂತದ್ದು. ಶಾಂತಿಗಳು, ಕಡೆಗೆ ಅಂತ್ಯೇಷ್ಟಿ, ಎಲ್ಲವನ್ನು ಕೂಡ ಈ ಮಹರ್ಷಿ ಎಲ್ಲ ಬರೆದಿಟ್ಟಿದ್ದು. ಬೋಧಾಯನ ಮಹರ್ಷಿ ಅವ್ರದ್ದಿದೆ, ಬೋಧಾಯನ ಸ್ಮೃತಿ ಇದೆ. 16 ಜನ ಧರ್ಮಶಾಸ್ತ್ರಗಾರರಿದ್ದಾರೆ. ಇದನ್ನೇ ಧರ್ಮಶಾಸ್ತ್ರ ಅಂತ ಕೂಡ ಹೇಳೋದು. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ, ಹಾರಿತ ಸ್ಮೃತಿ, ಗೌತಮ ಸ್ಮೃತಿ, ಶೌನಕ ಸ್ಮೃತಿ, ಇವೆಲ್ಲ ಅವರವರ ಕಾಲದಲ್ಲಿ ಎ ಸೆಟ್ ಆಫ್ ಡೂಸ್ ಅಂಡ್ ಡೋಂಟ್ಸ್ ಆಗಿನ ಸಮಾಜಕ್ಕೆ. ವ್ಯವಹಾರದ್ದೊಂದು, ಸಂಸ್ಕಾರದ್ದೊಂದು, ಹೀಗೆ ಬೇರೆ ಬೇರೆ ವಿಭಾಗಗಳು. ಆ ರೀತಿಯಲ್ಲಿ
ಆಪಸ್ತಂಭ ಸೂತ್ರದ್ದು ಒಂದು ಶ್ಲೋಕವನ್ನು ಸೇರಿಸಿದೆ. ಅಥ ಕರ್ಮಾಣಿ ಚಲುಂಗ ಆಚಾರಾಧ್ಯಾನಿ ಗೃಹ್ಯಂತೆ ಉದಗಯನ ಪೂರ್ವಪಕ್ಷಾಃ ಸಣ್ಣದು ತುಳೆ ಪೇಜ್ ನಂಬರ್ 26 ಇರ್ತೀನ ಚಿಕ್ಕದು ಆರಾಧನೆ ಪುಸ್ತಕ ಇತ್ತಲ್ಲ, ಹಾ ಚಿಕ್ಕದು ಆರಾಧನೆ ಪುಸ್ತಕ ಅದು ಬೇಕು ಇಟ್ಕೊಂಡಿರೋ. ಇದು ರಾಮಾಯಣದ ಮೊದಲೇ ಇದೆಯಲ್ಲ, ಅದು ಆಪಸ್ತಂಭ ಸೂತ್ರ. ಪೂರ್ವಪಕ್ಷಾಃ ಪುಣ್ಯಾಯೇಷು ಕಾರ್ಯಾಣಿ ಯಜ್ಞೋಪವೀತಿನಾ ಪ್ರದಕ್ಷಿಣಂ ಈ 4 ವೇದಗಳಾದ್ಮೇಲೆ ಇತಿಹಾಸ ಪುರಾಣಗಳು ಇವೆಲ್ಲವನ್ನದಾಗಿ ಆಪಸ್ತಂಭ ಸೂತ್ರ ಆದ್ಮೇಲೆ ರಾಮಾಯಣದ್ದು ತಂ ದೃಷ್ಟ್ವಾ ಶತ್ರು ಹಂತಾರಂ ಇದೆಯಲ್ಲ ಯಾವ್ದೋ ಶ್ರೀನಿವಾಸ ದೇಶಿಕಾಚಾರ್ಯ ಪುಸ್ತಕ, ಅದ್ರಲ್ಲಿ ಇನ್ನೂ ಒಂದು ಶ್ಲೋಕ ಇಲ್ಲಿ ಒಂದೇ ಒಂದು ಕೊಟ್ಟಿದ್ದೇನೆ ಸಂಗ್ರಹವಾಗಿ ಮಾಡೋದಕ್ಕೆ ಅಂತ. ಮೊದಲನೇದು ವಸ್ತು ಹೇಳಿದೆ, ಇಚ್ಛಾ ಮೋಹಿ ಮಹಾಬಾಹಂ, ಅದು ಪೇಜ್ ನಂಬರ್ 77 ಶ್ರೀನಿವಾಸ ದೇಶಿಕಾಚಾರ್ಯ ಪುಸ್ತಕದಲ್ಲಿ. ಇಚ್ಛಾ ಮೋಹಿ ಮಹಾಬಾಹಂ ಫಸ್ಟ್ ಎಡಿಷನ್ ಹಿಂದೆ ಮುಂದೆ ಇರುತ್ತೆ ಏನಾದ್ರು ಇದಾಗಿದ್ರೆ. ಉಪನಿಷತ್ತು ಇದೆಲ್ಲ ಅನಧ್ಯಯನ ಇರೋದ್ರಿಂದ ಇವಾಗ ಋಗ್ವೇದ ಯಜುರ್ವೇದ ಸಾಮ ಅಥರ್ವಣ ಹೇಳೋಲ್ಲ, ಅಲ್ಲಿ ಮುಂದಕ್ಕೆ ಹೋಗೋಣ. ಇಚ್ಛಾ ಮೋಹಿ ಮಹಾಬಾಹುಂ ರಘುವೀರಂ ಮಹಾಬಲಂ ಗಜೇನ ಮಹತಾಯಾಂತಂ ರಾಮಂ ಛತ್ರಾವೃತಾನನಂ ಈಗ ಹೇಳಬಲ್ಲ ಚಿಕ್ಕದ್ರ ಹಾಕಿರೋದು ಅದು ಇಲ್ಲೇ ಇದೆ. ತಂ ದೃಷ್ಟ್ವಾ ಶತ್ರುಹಂತಾರಂ ಮಹರ್ಷೀಣಾಂ ಸುಖಾವಹಂ ಬಭೂವ ಹೃಷ್ಟಾ ವೈದೇಹಿ ಭರ್ತಾರಂ ಪರಿಷಸ್ವಜೇ ಮತ್ತೆ ಭಗವದ್ಗೀತೆ ಆರಂಭದ ಶ್ಲೋಕ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಮುಂದಿಂದು ವಿಷ್ಣು ಪುರಾಣದ್ದು. ಏಷ ನಾರಾಯಣ ಶ್ರೀಮಾನ್ ಕ್ಷೀರಾರ್ಣವನಿಕೇತನಃ ನಾಗಪರ್ಯಂಕಮುತ್ಸೃಜ್ಯ ಉತ್ಸೃಜ್ಯ ಪರ್ಯಂಕಂ ಅಲ್ಲಿಂದ ಎದ್ದು ನಾಗಪರ್ಯಂಕಮು ಮಾಕೊಂಬು ಸರಿ, ತಾಗೆ ಒಟ್ಟು ಸುಳಿ ಸಾವತ್ತು ಉತ್ಸೃಜ್ಯ ನಾಗಪರ್ಯಂಕಮುತ್ಸೃಜ್ಯ ಹ್ಯಾಗತೋ ಮಧುರಾಂ ಪುರೀಂ. ವಿಷ್ಣು ಪುರಾಣದ ಈ ಶ್ಲೋಕದಲ್ಲಿ ಏಷಃ ನಾರಾಯಣ ಶ್ರೀಮಾನ್, ಕ್ಷೀರಾಬ್ದಿಯಲ್ಲಿ ಮಲಗಿರುವಂತಹ ಶ್ರೀಮನ್ ನಾರಾಯಣ, ಕ್ಷೀರಾರ್ಣವ ನಿಕೇತನಃ, ಕ್ಷೀರ ಸಮುದ್ರವನ್ನೇ ಅವನ ಆಲಯ ಮಾಡಿಕೊಂಡಿದ್ದ. ನಾಗಪರ್ಯಂಕದಲ್ಲಿ ಮಲಗಿದ್ದ ಆದಿಶೇಷನ ಮೇಲೆ. ನಾಗಪರ್ಯಂಕಂ ಉತ್ಸೃಜ್ಯ ಅಲ್ಲಿಂದ ಎದ್ದು ಹಿ ಆಗತಃ
ಮಧುರಾಂಪುರಿ. ಕ್ಷೀರಾಬ್ದಿನಲ್ಲಿ ಇದ್ದಂತ ನಾರಾಯಣನೇ ಬಂದು ಮಧುರಾಪುರಿನಲ್ಲಿ ಕೃಷ್ಣನಾಗಿ ಅವತರಿಸಿದ. ಅದಕ್ಕೆ ಆಧಾರ ಅದು ವಿಷ್ಣು ಪುರಾಣದಲ್ಲಿ. ಕೃಷ್ಣ ಯಾರೋ ನಾರಾಯಣನೇ ಅಂತ ಹೇಳೋದಕ್ಕಿದು. ಏಷ ನಾರಾಯಣ ಶ್ರೀಮಾನ್ ಕ್ಷೀರಾನ್ನವನಿಕೇತನಃ ನಾಗಪರ್ಯಂಕಂ ಉತ್ಸೃಜ್ಯ ಆಗತೋ ಉತ್ಸೃಜ್ಯ ಹಿ ಆಗತೋ ಮಧುರಾಂಪುರಿ ಹ್ಯಾಗತೋ ಆಗತ್ ಸೇರಿದಾಗ ಪರಾಶರಂ ಮುನಿವರಂ ಕೃತ ಪೌರ್ಣಾಹಿಕ ಕ್ರಿಯಂ ಪೌರ್ವಾಣಿಕ ಕ್ರಿಯಂ ಕ್ರಿಯಂ ಅಕ್ರಿಯಮಲ್ಲ ಕ್ರಿಯಂ ಅಕ್ರಿಯಂ ಪಡ್ವಿಲ್ಲ ಎನ್ನಾರ. ಪರಾಶರ ಮಹರ್ಷಿ ಮುನಿವರಂ ಕೃತ ಪೂರ್ವಾಹ್ನ ಅನ್ನ ಅಂತಂದ್ರೆ ದಿವಸ ಬೆಳಗಿನ ನಿತ್ಯ ವಿಧಿಗಳೆಲ್ಲ ಅಂದ್ರೆ ಸಂಧ್ಯಾ ವಂದನೆ ಜಪ ಎಲ್ಲದನ್ನು ಮುಗಿಸ್ಕೊಂಡು ಪೌರ್ವಾಣಿಕ ಕ್ರಿಯೆಗಳನ್ನು ಮುಗಿಸಿ ಮೈತ್ರೇಯ ಪರಿಪ್ರಪಂಚ ಮೈತ್ರೇಯರಲ್ಲಿ ಹೋಗಿ ಅವನು ಇವರೆಲ್ಲ ಪೂರ ಮುಗಿಸ್ಕೊಂಡ್ಮೇಲೆ ಪರಾಶರ ಮೈತ್ರೇಯ ಇವರ ಸಂವಾದ ವಿಷ್ಣು ಪುರಾಣದಲ್ಲಿ ಬರುವಂತದ್ದು. ಮೈತ್ರೇಯ ಪರಿಪಪ್ರಚ್ಛ ಪ್ರಣಿಪತ್ಯ ಅಭಿವಾದ್ಯ ಚ ಇವರೆಲ್ಲ ಮುಗಿಸಿದ್ಮೇಲೆ ಈಗ ಯಾರು ಜಪ ಮಾಡ್ತಿದ್ರು ಹೋಗಿ ನಮಸ್ಕಾರ ಮಾಡಬಾರ್ದು ಅವ್ರಿಗೆ. ಜಪ ಮುಗಿಸಿ ಅವರು ಇದು ಬಂದ ಮೇಲೆ ಆಮೇಲೆ ಮಾಡ್ಬೇಕು. ಹಾಗೆ ಪರಾಶರ ಮಹರ್ಷಿಗಳು ಮುನಿವರಂ ಕೃತ ಪೂರ್ವಾಹ್ನ ಅಪರಾಹ್ನ ಮಧ್ಯಾಹ್ನ ಸಾಯಾಹ್ನ ಅನ್ನ ಅಂತಂದ್ರೆ ಸೂರ್ಯೋದಯದಿಂದ ಸೂರ್ಯ ಅಸ್ತಮದವರೆಗೆ 5 ಕಾಲ ಮಾಡ್ಕೊಂಡ್ರೆ ಅದಕ್ಕೆಲ್ಲ ಬರೋದು. ಪೌರ್ವಾಹ್ನ ಅಂದ್ರೆ ಬೆಳಗಾದ ತಕ್ಷಣ ಮಾಡುವಂತ ಕ್ರಿಯೆಗಳು ಅದನ್ನೆಲ್ಲ ಅವ್ರು ಮಾಡಿದ್ರು. ಪ್ರತಿ ಒಂದು ಕಡೆನಲ್ಲೂ ಕೂಡ ಸಂಧ್ಯಾ ವಂದನೆ ನಿತ್ಯ ವಿಧಿಗಳನ್ನು ಯಾರು ಬಿಟ್ಟಿರ್ಲಿಲ್ಲ ಅನ್ನೋದಕ್ಕಿದೆಲ್ಲ. ಋಷಿಗಳು ಅವರು ಸಾಮಾನ್ಯವಾಗಿ ಬಿಡ್ತಾರೆ ಇಲ್ಲ. ಅದಕ್ಕಾಗಿನೇ ನಮ್ಮಲ್ಲಿ ಶ್ರೀ ವೈಷ್ಣವ ಯತಿಗಳಿಗೆ ಸಂಧ್ಯಾ ವಂದನೆ ಉಂಟು, ಅವರೆಲ್ಲ ಬಿಟ್ಬಿಡ್ತಾರೆ. ಬರೀ ನಾರಾಯಣ ಅಂತ ಕೂತಿರೋದಷ್ಟೇ. ದ್ವೈತ ಅದ್ವೈತದಲ್ಲಿ ಇದ್ರಲ್ಲೆಲ್ಲ. ಇಲ್ಲಿ ಅವರು ಆ ನಿತ್ಯ ವಿಧಿಗಳೆಲ್ಲ ಮಾಡ್ಬೇಕು. ಏನೋ ಅಂದ್ರೆ ಅಗ್ನಿಕರ್ಯೇ ಇಲ್ಲ ಅಷ್ಟೇ ಸನ್ಯಾಸಿಗಳಿಗೆ. ಬಟ್ ಪ್ರಾತಃ ಸಂಧ್ಯೆ, ಮಾಧ್ಯಾಹ್ನಿಕ ಸಂಧ್ಯೆ, ಸಾಯಂ ಸಂಧ್ಯೆ, ಇನ್ನೊಂದು ತುರಿಯ ಸಂಧ್ಯೆ ಅಂತ 4ನೇ ಮಾಡ್ತಾರೆ ಅವರು ಸನ್ಯಾಸಿಗಳು. ಈ ಪರಾಶರ ಮಹರ್ಷಿಗಳು ಇದೆಲ್ಲ ಮುಗಿಸಿದ್ದು. ಅವಾಗ ಈ ಮೈತ್ರೇಯ ಬಂದು ಅವರಿಗೆ ಪರಿಪ್ರಚ್ಛ ಏನು ಪರಿಪ್ರಶ್ನೆಗಳು ಸಂದೇಹಗಳು ಬಂದ್ರೆ ಗುರುವಿನ ಇದಕ್ಕೆ ಉಪದೇಶಂತಿದೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಅವರ ಸಮಯ ಇದನ್ನ ನೋಡ್ಕೊಂಡು ಹೇಳಿದ್ರಲ್ಲಿ ಶ್ರದ್ಧೆಯಿಂದ ಕಲಿತು ಏನೇನು ಸಂದೇಹ ಬರುತ್ತೆ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ದೆನ್ ಈ ಫಾಲೋಸ್. ಹಾಗೆ ಪ್ರಣಿಪತ್ಯ ಮೊದಲು ದೀರ್ಘದಂಡ ನಮಸ್ಕಾರ ಮಾಡಿ ಪರಿಪಪ್ರಚ್ಛ ಪ್ರಚ್ಛ ಆಗ್ಬಿಟ್ಟಿದೆಯಲ್ಲ ಚಾವತ್ತಾಗ್ಬೇಕು. ಪರಿಪ್ರಚ್ಛ ಅಂದ್ರೆ ಏನು ಮತ್ತೆ ಮತ್ತೆ ಕೇಳದ ಸಂದೇಹಗಳು ಏನ್ ಅದ್ರ ಬಗ್ಗೆ ಏನೇನು ಸಂದೇಹ ಬಂತು ಅದೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ವಿ. ಪ್ರಣಿಪತ್ಯ ಅಭಿವಾದ್ಯ ಚ ಮತ್ತು ಚ ಅಂದ್ರೆ ಮತ್ತು ಮೊದಲು ನಮಸ್ಕಾರ ಮಾಡಿ ಆಮೇಲೆ ಅವನಿಗೆ ಸಂದೇಹ ಏನು ಬಂತು ಅದನ್ನೆಲ್ಲ ಕೇಳ್ದ. ವಿಷ್ಣು ಪುರಾಣದಲ್ಲಿ ಇವರಿಬ್ಬರು ಸಂವಾದದ್ದು. ನೆಕ್ಸ್ಟ್ ನಮಾಮಿ ಸರ್ವಲೋಕಾನಾಂ ಜನನೀಮಬ್ಧಿ ಸಂಭವಾಂ ಶ್ರಿಯಮುನ್ನಿದ್ರ ಪದ್ಮಾಕ್ಷಿಂ ವಿಷ್ಣುವಕ್ಷಸ್ಥಲೆ ಸ್ಥಿತಾಂ. ಇದು ವಿಷ್ಣು ಪುರಾಣದ್ದೇನೇನೆ. ಇಲ್ಲೇನು ಅಂತಂದ್ರೆ ಮಹಾಲಕ್ಷ್ಮಿ ಕ್ಷೀರಾಬ್ಧಿ ಕನ್ನಿಕೆ ನಮಾಮಿ ಸರ್ವಲೋಕಾನಾಂ ಜನನೀ ಅಬ್ಧಿ ಸಂಭವಾಂ. ಸಮುದ್ರ ಕ್ಷೀರಾಬ್ಧಿಯಿಂದ ಜನಿಸಿದವಳು, ಕ್ಷೀರೋಬ್ಧ ಇದರಿಂದ ಬಂದವಳು. ಶ್ರಿಯಂ ಉನ್ನಿದ್ರ ಪದ್ಮಾಕ್ಷಿಂ ವಿಷ್ಣುವಕ್ಷ ಅಲ್ಲಿಂದ ಎದ್ದು ಮಹಾಲಕ್ಷ್ಮಿ ಭಗವಂತನ ಹೃದಯದಲ್ಲಿ ಅವಳು ನೆಲೆಸಿದ್ರು. ವಿಷ್ಣುವಕ್ಷ ಸ್ಥಳೆ ಸ್ಥಿತಾಂ ವಿಷ್ಣು ಪತ್ನೀಂ ಪ್ರಸನ್ನಾಕ್ಷಿಂ ನಾರಾಯಣ ಸಮಾರ್ಚಿತಾಂ ಶ್ಲೋಕಗಳಲ್ಲೂ ಇದೆ. ಕ್ಷೀರಾಬ್ಧಿ ಕನ್ನಿಗೆ ಯಾರಿಗೆ ನೀನು ಬರ ಮಾಲೆ ಹಾಕುವೆ ಅಂತ ಅವಳು ಸ್ವಯಂವರದಂತೆ ಕೈನಲ್ಲಿ ಮಾಲೆ ಹಿಡ್ಕೊಂಬಂತ. ಬಲಿ ಇವರೆಲ್ಲರೂ ಇದು ದೇವತೆಗಳಲ್ಲ, ಇವ್ರಿಗೆಲ್ಲ ಅವಳು ಮಹಾಲಕ್ಷ್ಮಿ ಅಂತ ಗೊತ್ತಿಲ್ಲ. ನೋಡಕ್ ಬಹಳ ಚಂದಾಗಿದ್ದಲ್ಲ, ಇವಳು ನನ್ಗೆ ಹಾಕ್ಲಿ ಅಂತ ಅಂದ್ಬಿಟ್ಟು ಎಲ್ರು ಬಯಸಿದ್ದು. ಆದ್ರೆ ಎಲ್ಲರ ಮಧ್ಯದಲ್ಲಿ ಇವನು ವಿಷ್ಣುಗಿದ್ದ. ನೇರ ಬಂದು ಅವಳು ವಿಷ್ಣುವಿಗೆ ಮಾಲೆಯನ್ನು ಹಾಕಿ ಅವನ ಎದೆಯಲ್ಲಿ ವಕ್ಷಸ್ಥಳದಲ್ಲೇ ಕೂತ್ಬಿಟ್ಲು. ಅದು ಆ ಉಲ್ಲೇಖವನ್ನ ಈ ವಿಷ್ಣು ಪುರಾಣದಿಂದ ಸೇರಿಸಿ ಅಲ್ಲಿ ಹೇಳಿದೆ. ಸೊ ಅಲ್ಲಿಗೆ ಎಲ್ಲ ಮಂತ್ರೋಪ ಕೂರಿಸ್ತಿರ್ಲ ಮಂತ್ರಾಸನದಲ್ಲಿ
ಇದು ಸಾಲಿಗ್ರಾಮಕ್ಕೆ ಸ್ನಾನ ಎಲ್ಲ ಮಾಡಿ ಕೂರಿಸ್ಬಿಟ್ಟು ಎಲ್ಲ ವಸ್ತ್ರ ಧೂಪ ಎಲ್ಲ ನೆನ್ನೆ ನಿಲ್ಸಿದ್ವಲ್ಲ, ಅಲ್ಲಿಂದ ಮುಂದಿನ ಕಂಡಿರ್ತೀನಿ ಅಲ್ಲಿ ಸ್ತೋತ್ರಗಳು. ಅವನು ಸ್ತೋತ್ರ ಪ್ರಿಯ, ಇವನು ಶಿವ ಅರ್ಚನ ಪ್ರಿಯ, ಬಿಲ್ವಾರ್ಚನೆ ಇವುಗಳಿಂದ. ಇವನಿಗೆ ಸ್ತುತಿ ಪ್ರಿಯ, ಇವನು ಭಗವಂತ ವಿಷ್ಣು. ಸ್ತವ್ಯಸ್ತವ ಪ್ರಿಯ ಸ್ತೋತ್ರಂ ಸ್ತುತಿ ಸ್ತೋತಾರಣ ಪ್ರಿಯ, ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಂಥದ್ದು. ಹಾಗೆ ಭಗವಂತನನ್ನು ಮುಂದಿಂದು ಭಾಗವತದ ಉಲ್ಲೇಖ. ತಾಸಾಮಾವಿರಭೂಚೌರಿ ಚೌರಿ ಶೌರಿ, ಶೂರ ವಂಶದಿಂದ ಹುಟ್ಟಿದವನು, ಅದಕ್ಕಾಗ ಅವನಿಗೆ ಶೌರಿ ಅಂತ ಹೆಸರು. ವಿಷ್ಣುನಿಗೆ ಹೆಸರು ತಾಸಾಂ ಆವಿರಭೂತ್ ಶೌರಿ ಸ್ಮಯಮಾನ ಮುಖಾಂಬುಜ. ಸ್ಮಯ ಸಾಕ್ಮಾವತ್ತು. ಪೀತಾಂಬರಧರ ಸೃಗ್ಭಿ, ಸಾಕ್ಷಾತ್ ಮನ್ಮಥ ಮನ್ಮತಃ. ರಾಮಾಯಣದ ಅರಣ್ಯಕಾಂಡದಲ್ಲಿ ಋಷಿಗಳೆಲ್ಲ ಈ ರಾಕ್ಷಸರ ಉಪಟಳ ಬಹಳ ಜಾಸ್ತಿ ಆಯ್ತು ಅಂತ ಪ್ರಾರ್ಥನೆ ಮಾಡಿದ್ರು. ಒಬ್ಬ ರಾಕ್ಷಸ ಉಳಿಲಿಲ್ಲ ಜನಸ್ಥಾನದಲ್ಲಿ. 14,000 ರಾಕ್ಷಸರನ್ನೆಲ್ಲ ಕೊಂದ. ಒಬ್ಬ ರಾಕ್ಷಸನೂ ಇಲ್ಲ. ನೆಮ್ಮದಿಯಿಂದ ಇವರು ಅವರ ಯಜ್ಞ ಯಾಗಗಳು ಹೋಮ ನಡೆಸಬಹುದು. ಮೊದಲೆಲ್ಲ ಬಂದು ಎಲ್ಲದನ್ನು ಹೊಡೆದು ಆ ಮಹರ್ಷಿಗಳನ್ನು ತಿಂದು ಹೋಗ್ತಾ ಇದ್ರು ರಾಕ್ಷಸರು. ಎಲ್ಲ ತುಂಬಾ ಹಿಂಸೆ ಇವರಿಗೆ. ಅದಾದ್ಮೇಲೆ ಇವರೆಲ್ಲ ಕೇಳಿದ್ರು, ಇನ್ನೂ ಒಂದು ಕೋರಿಕೆ ಇದೆ ನಮ್ಮದು. ಏನು ಅಂತ, ನಿನ್ನ ರೂಪ ನೋಡ್ತಾ ಇದ್ರೆ ನಿನ್ನನ್ನು ಅಪ್ಕೊಳ್ಬೇಕು ನಾವು ಅಂತ. ಗಂಡಸನ್ನೇ ಅಪ್ಕೊಂಡ್ರೆ ಏನಿದ್ರಲ್ಲಿ ಏನಿಲ್ಲ. ಅದಕ್ಕೆ ಇವರ ಮಹರ್ಷಿಗಳೆಲ್ಲ ತಮ್ಮ ತಪಶಕ್ತಿಯಿಂದ ಒಂದೊಂದು ಹೆಣ್ಣಾಗಿ ರಾಮನನ್ನ ಅಪ್ಕೊಳ್ಬೇಕು ಅಂತ ವಹಿಸೋದು. ಆಗಿಂದ ಅದಕ್ಕೆ ರಾಮ ಹೇಳಿದ, ಅದು ಇವಾಗಿಲ್ಲ, ಅದಕ್ಕೆ ಸ್ವಲ್ಪ ನೀವು ಕಾಯ್ಬೇಕು. ಯಾಕೆಂದ್ರೆ ನಾನು ಈಗ ಏಕಪತ್ನಿ ವ್ರತಸ್ಥ. ಸೊ ಅದರಿಂದ ನೀವು ತ್ರೇತಾಯುಗದಿಂದ ಮುಂದಿನ ಯುಗ ಕಾಯಿರಿ ಅಂತ. ದ್ವಾಪರ ಯುಗ ತನಕ ಅವ್ರು ಕಾದ್ರು. ಅವರುಗಳೇ ಎಲ್ಲ 5 ಲಕ್ಷ ಗೋಪಕನ್ಯಕರಾದ್ರು. ಶರಣ್ ನವರಾತ್ರಿ ಹುಣ್ಣಿಮೆ ದಿವಸ ರಾಸ ಕ್ರೀಡೆ. ಎಲ್ರು ಇವನು ಕೊಳಲನ್ನ ನುಡಿಸಿದ ಯಮುನಾ ತೀರದಲ್ಲಿ. ಎಲ್ರು ಬಿಟ್ಟ ಪಕ್ಕದ ಗಂಡನ್ನ ತೊರೆ ಮಕ್ಕಳ ಹಸುಗೂಸನ್ನ ಬೇರೆ ಕೃಷ್ಣನ ಕೊಳಲಿನ ಕರೆ ಲಾಲಿಸು, ಕೃಷ್ಣನ ಕೊಳಲಿನ ಕರೆ. ಇದು ಭಾವಗೀತೆ ಇವುಗಳೆಲ್ಲ ಮಾಡಿದ್ದು ಯಾರು? ಯದುಗಿರಿ ಮಾಸ್ತಿ ವೆಂಕಟೇಶಂಗಾರ್ ಅಂತ ಕಾಣಿಸುತ್ತೆ ಬರ್ದಿದ್ದ ಅದನ್ನು. ಏನು ಅಂದ್ರೆ ವೇಣುಗಾನ ಅಷ್ಟು ಚೆನ್ನಾಗಿತ್ತು. ಕೃಷ್ಣನ್ ಕೊಳಲ್ ಊದಿನ ಪೋದು, ಬಿದಿರಿನ ಕೊಳನ ಅವನ ನಾಗ ಎಲ್ಲರನ್ನು ಅಟ್ರಾಕ್ಟ್ ಮಾಡುತ್ತೆ. ಅಲ್ಲಿಗೆ ಅಷ್ಟು ಜನ ಸೇರಿದ್ದಾರೆ. ಎಲ್ಲರೂ ಈ ಹೇಳಿದ್ನಲ್ಲ 5 ಜನ ಗೋಪಕನ್ನಿಕೆಯರು ಎಲ್ಲರೂ ಅಲ್ಲಿರ್ಬೇಕಾದ್ರೆ ಇವರು ತ್ರೇತಾಯುಗದಲ್ಲಿ ಕೇಳಿದ್ರಲ್ಲ ಪ್ರಾರ್ಥನೆ, ಇಲ್ಲಿ ಸಲ್ಲಿಸ್ತಾ ಇದ್ದಾನೆ. ಕೃಷ್ಣ 5 ಲಕ್ಷ ಜನರಿಗೆ ಒಬ್ಬೊಬ್ಬ ಗೋಪಿಗೆ ಒಬ್ಬೊಬ್ಬ ಕೃಷ್ಣನಾಗಿ ಅಲ್ಲಿ ಇದ್ದ. ಸಾಧ್ಯನ ಇದು? 5 ಲಕ್ಷ ರೂಪ ತಗೊಳಕ್ಕೆ ಅಂದ್ರೆ ಸೌಬರಿ ಅಂತ ಒಬ್ಬ ಋಷಿ ಇದ್ದ. ಅವನೇನೆ 50 ಜನ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ, ರಾಜನ ಮಕ್ಕಳನ್ನ ಮದುವೆಯಾಗಿ 50 ಅಂತಃಪುರ ಮಾಡಿ ತನ್ನ ಶರೀರ 50 ಇದು ಮಾಡಿಕೊಂಡು ಫಾರಮ್ಸ್ ಅವನಿದ್ದ. ಒಬ್ಬ ಮನುಷ್ಯನಿಗಾಗೋದಾದ್ರೆ ಭಗವಂತನಿಗಾಗೋಲ್ವೇ? ಅವಾಗ ಅವನು ಬಂದಿದ್ದು. ಇವರೆಲ್ಲ ಪ್ರಾರ್ಥನೆ ಮಾಡಿದ್ರಲ್ಲ, ಆ ಪ್ರಾರ್ಥನೆ ಪೂರ್ವಜ ತಾಸಾಂ ಆವಿರಭೂತ್ ಶೌರಿಹಿ ಸ್ಮಯಮಾನ ಮುಖಾಂಬುಜ. ಒಳ್ಳೆ ಯುವಕ ಅವನು. ಕೊಳಿನ ಇದು ನವಿಲ್ಗೈ ಸಿಕ್ಸ್ಕೊಂಡಿದ್ದಾನೆ. ಒಬ್ಬೊಬ್ಬ ಗೋಪಿಗೆ ಒಬ್ಬೊಬ್ಬ ಕೃಷ್ಣನಂತೆ ಅಲ್ಲಿ ಬಂದು ಅವನು ಹೇಗಿದ್ದ? ಪೀತಾಂಬರಧರ ಸ್ರಗ್ವಿ, ಸ್ರಗ್ ಚಂದನಾಧಿಕಂ, ಒಳ್ಳೆಯ ಪರಿಮಳ ಇವುಗಳನ್ನೆಲ್ಲ ಧರಿಸಿ ಅವನು ದಿವ್ಯವಾದಂತಹದ್ದು ಪೀತಾಂಬರವನ್ನು ಹುಟ್ಟಿದ್ದ. ಕೈನಲ್ಲಿ ಕೊಳಲಿದೆ. ಒಬ್ಬೊಬ್ಬ ಗೋಪಿಯ ಜೊತೆ ಒಬ್ಬೊಬ್ಬ ನಿಂತ. ಆದ್ರೆ ಏನು ಅಂದ್ರೆ ಒಬ್ಬ ಗೋಪಿಯ ಜೊತೆಯಲ್ಲಿ ಮೀನಿ ಯಾರಿಗೂ ಅವ್ನು ಕಾಣಿಸಲ್ಲ. ಸಾಕ್ಷಾತ್ ಮನ್ಮಥ ಸಾಮಾನ್ಯ ನೋಡಕ್ ಬಹಳ ಚೆನ್ನಾಗಿರುವನು ಅಂತ ಅವನ ರೂಪ. ಅದಕ್ಕೆ ಮನ್ಮಥನನ್ನ ರೂಪಕ್ಕೆ ಹೋಲಿಸುವಂತದ್ದು. ಮನ್ಮಥನಿಗೂ ಮನ್ಮಥನಾದವನಿವನು. ಕಾಮಜನಕ ಮುಂದಕ್ಕೆ ರುಕ್ಮಿಣಿ ಕೃಷ್ಣನ ಮಗನಾಗೆ ಈ ಶಿವನ ಇದರಲ್ಲಿ ಅವನು ಶರೀರ ಕಳ್ಕೊಂಡಿದ್ದ ಅಷ್ಟೇ, ಪ್ರಾಣ ಹೋಗಿರ್ಲಿಲ್ಲ, ಆತ್ಮ ಇತ್ತು. ರತಿ ಮನ್ಮಥ ಅವನು ಪುನಃ ಇವನ ಮಗನಾಗೆ ಬಂದವ. ಅವನೇನೆ ಪ್ರದ್ಯುಮ್ನ. ರುಕ್ಮಿಣಿ ಕೃಷ್ಣ ಅವರ ಮಗ. ಹುಟ್ಟಿದ ತಕ್ಷಣ ಈ ಶಂಬರಾಸುರ ಎತ್ಕೊಂಡು ಹೋಗ್ಬಿಟ್ಟ ಮಗುನ. ಮಕ್ಕಳೇ ಸಿಗ್ಲಿಲ್ಲ. ಲೇಬರ್ ರೂಮ್ ಇದರಿಂದಾನೆ ಎಲ್ಲಿ ಕಾಣಿ ಆಯ್ತು ಅಂತ ಗೊತ್ತಾಗ್ಲಿಲ್ಲ. 16 ವರ್ಷ
ಕತೆ ಎಲ್ಲ ಬಹಳ ಒಂದೊಂದಕ್ಕೂ ಇರೋದು. ಆ ಶಂಬರಾಸುರನ್ನ ಕೊಂದುಬಿಟ್ಟು ಬರ್ತಾನೆ. ಅವಾಗ ನಾರದ ಒಂದು ಹೇಳ್ತಾನೆ ರುಕ್ಮಿಣಿ ಕೃಷ್ಣಗೆ, ನಿಮ್ಗೆ ಜ್ಞಾಪಕ ಇದೆಯಾ, ನಿಮ್ಗೆ ಹುಟ್ಟಿದ ಮೊದಲನೇ ಮಗು ಹುಟ್ಟಿದ ತಕ್ಷಣನೇ ಮಾಯವಾಗೋಯ್ತಲ್ಲ, ಎಲ್ಲೋ ಇದು ಗೊತ್ತೇನೋ ಅದು ಶಂಬರಾಸುರನ ಹತ್ರ. ಅವನ ಹತ್ರನೇ ಬೆಳೆದು ಒಂದು ಮೀನು ಬೆಸ್ತನಲ್ಲಿ ತಗೊಂಡೋಗಿ ಶಂಬರಾಸುರ ಎತ್ಕೊಂಡು ಹೋಗ್ಬಿಡ್ತಾನೆ ಮಾಯದಿಂದ, ಸಮುದ್ರದಲ್ಲಿ ಬಿಸಾಕ್ತಾನೆ ಅವನು. ಆ ಸಮುದ್ರದಲ್ಲಿ ಹಾಕಿದ ಮಗುನ ಒಂದು ಮೀನು ನುಂಗುತ್ತೆ. ಆ ಮೀನು ಇದ್ ಮಾಡ್ಕೊಂಡು ಆ ಶಂಬರಾಸುರನ ರಾಜ್ಯದ ಸರಹದ್ದಿಗೆ ಬರುತ್ತದು. ಅಲ್ಲೊಬ್ಬ ಬೇಡ ಅದನ್ನು ತಗೊಂಡ್ ಬರ್ತಾನೆ, ಅವನು ಮಕ್ಕಳಿಲ್ಲ. ಅವನು ಈ ಶಂಬರಾಸುರನ್ ಬಟ್ಟ ಶಿಷ್ಯ. ಅವನು ಹೋಗಿ ಮೀನು ತಗೊಂಡ್ಬಂದು ಓಪನ್ ಮಾಡ್ತಾನೆ, ಮಗು ಇದೆ. ತಗೊಂಡ್ ಬಂದ್ಬಿಟ್ಟು ಮಗುನ, ನನಗೆ ಮಕ್ಕಳಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಶಂಬರಾಸುರನನ್ನೇ ಆಶೀರ್ವಾದ ಮಾಡು ಅಂತ ಹೇಳಿ, ಅವನು ಗೊತ್ತಿಲ್ಲ ಇವನ್ ಹಾಕಿದ ಮಗುನೇನೆ ಇದು ಕೃಷ್ಣನ್ ಮಗ ಅಂತ. ಶಂಬರಾಸುರ ಮಾಯಾವಿದ್ಯೆಯಲ್ಲಿ ಬಹಳ ನಿಷ್ಣಾತನಾಗಿದ್ದ. ಈ ಮಗುಗೆ ಅವನೇ ಎಲ್ಲ ಕಳಿಸ್ಕೊಡ್ತಾನೆ. ಅವನ ಮಾಯೆಯಿಂದ ಅವನಿಗೆ ತಿರುಗಿಸಿ ಅವನನ್ನು ಹೊಡೆದು ಬಿಟ್ಟು ಆಮೇಲೆ ಬರ್ತಾನೆ. ಇದೆಲ್ಲ ಭಗವಂತನ ಇದ್ರಲ್ಲಿ ಮಾಡೋದು. ಪ್ರದ್ಯುಮ್ನೇ ಮನ್ಮಥ, ಮತ್ತೆ ಪುನಃ ಶರೀರ ಪಡೆಯುವಂತದ್ದು. ಶಿವ ಪಾರ್ವತಿಯರು ಈ ತಾರಕಾಸುರನ ಸಂಹಾರ, ಅದಕ್ಕಾಗಿ ಅವನು ತಪಸ್ಸನ್ನ ಕೂತಿದ್ದ. ಅದನ್ನು ಭಂಗ ಮಾಡೋದಕ್ಕೆ ಇವ್ರನ್ನೆಲ್ಲ ಕಳಿಸ್ದ. ರಂಬೆ ಇವರುಗಳೆಲ್ಲ ಬಂದ್ರು. ವಾಯು ಅವಳನ್ನ ಇದ್ ಮಾಡ್ದ. ಇವನು ಕಾಮ ಬಾಣಗಳನ್ನ ಬಿಟ್ಟ. ಕಬ್ಬಿನ ಜಲ್ಲೆಯ ಬಿಲ್ಲು ಕಾಮಂದು ಮನ್ಮಥಂದು. ಇವನು ಮೂರನೇ ಕಣ್ಣು ತೆಗೆದ, ಅವನ ಶರೀರ ಹೊರಟೋಯ್ತು. ಅವಳು ರತಿ ಪ್ರಾರ್ಥನೆ ಮಾಡಿದ್ಲು, ಇವಾಗ್ಲಿಗೆ ಅದು ಮುಂದಕ್ಕೆ ಕೃಷ್ಣನ ಮಗನಾಗಿ ಹುಟ್ಟುತ್ತಾನೆ, ನಿನ್ಗೆ ಮತ್ತೆ ಮನ್ಮಥನ ಜೊತೆ ನೀನು ಪುನಃ ಸೇರ್ಬೋದು ಅಂತೆಲ್ಲ ಮುಗ್ತಾನೆ. ಇದು ಯಾಕೆ ಹೇಳಿದ್ದು ಅಂದ್ರೆ, ಮನ್ಮಥ ಅನ್ನೋ ಒಂದು ಪದಕ್ಕೆ ಹೇಗೆ ಬಂತು ಮನ್ಮಥ ಅಂತ. ಒಬ್ಬೊಬ್ಬ ಗೋಪಿಗೆ ಒಬ್ಬೊಬ್ಬ ಕೃಷ್ಣ. ಆದ್ರೆ ಇಲ್ಲಿ ಏನಾಯ್ತು ಅಂದ್ರೆ, ಆ ಗೋಪಿಗೆ ಕೃಷ್ಣ ತನ್ನ ಜೊತೆ ಇದ್ದಿದ್ದರಿಂದ ಅಹಂಕಾರ ಬಂತು. ನನ್ ಜೊತೆ ಮಾತ್ರ ಇದ್ದಾನೆ, ಬೇರೆಯವ್ರ ಜೊತೆ ಇಲ್ಲ ಅಂತ ಯಾವಾಗ ಅನ್ಕೊಂಡ್ಲು, ಇವ್ನು ಮರೆಯಾಗ್ಬಿಟ್ಟ. ಗೊತ್ತೈತೆ? ಆಗೋಗ ಮೊದ್ಲಿಂದ ಶ್ಲೋಕ ಇದು. ತಾಸಾಮಾವಿರಭೂತ್ಸೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರದರ ಸಗ್ವಿ ಸಾಕ್ಷಾತ್ ಮನ್ಮಥಮತ್ಪತಃ. ಇವೆಲ್ಲ ಸ್ತೋತ್ರಗಳು. ದಾನಿ ಕೇಳೋದಕ್ಕೆ ಇದು ಓದು ಅಂತಿಲ್ಲ, ನಿಮ್ಗೆ ಯಾವ್ದು ಇಷ್ಟನೋ ಎಲ್ಲದನ್ನು ಸೇರಿಸ್ಬೋದು ಇಲ್ಲಿ. ಇದೇ ಹೇಳ್ಬೇಕು ಅಂತ ಏನಿಲ್ಲ. ಸಾಮಾನ್ಯವಾಗಿ ಇಚ್ಛಾಮೋ ಹೇಮ ಭಾಗಂ ತಂದೃಷ್ಟ ಶತ್ರು ಅಂತಾರ, ಇದೊಂದ್ 2-3 ಹೇಳ್ತಾ ಬರ್ತಾರೆ. ಟೈಮ್ ಫ್ಯಾಕ್ಟರ್. ಇನ್ನು ಈ ಇದು ಭಗವದ್ಗೀತೆಯ ಕಡೆ ಶ್ಲೋಕ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ ಧ್ರುವಾನೀತಿ ಮತಿರ್ಮಮ. ಯಾರು ಹೇಳಿದ್ರು? ಇದು ಸಂಜಯ ಧೃತರಾಷ್ಟ್ರನ್ ಹೇಳಿದ್ದು. ಕಡೆಯಲ್ಲಿ ಇವನು ಸಂಜಯ ಕೌರವರ ದೂತನಾಗಿ ಪಾಂಡವರ ಹತ್ರ ಹೋದ. ಕಡೇ ಬಾರಿಗೆ ಈ ಕೃಷ್ಣ, ಅರ್ಜುನ, ದ್ರೌಪದಿ, ಸತ್ಯಭಾಮ ಇಷ್ಟು ಜನ ಇದ್ರು ಕೃಷ್ಣನ ಜೊತೆನಲ್ಲೆಲ್ಲ. ಸತ್ಯಭಾಮೆ ಕೃಷ್ಣನಿಗೆ ಇದ್ ಮಾಡ್ತಾ ಇದ್ದ. ಕೃಷ್ಣ ಕಾಲನ್ನ ಅರ್ಜುನನ ಇದ್ರಲ್ಲಿ ಇಟ್ಟಿದ್ದ. ದ್ರೌಪದಿ ಅಲ್ಲಿಂದ ಇದ್ ಮಾಡ್ತಾ ಇದ್ಲು. ಅಭಿಮನ್ಯು ಕೃಷ್ಣನ್ ನೋಡಕ್ ಬಂದ, ಸ್ವಲ್ಪ ಕೂತ್ಕೊಳ್ಳಕ್ ಹೇಳಿದ್ದ. ಇವನು ಬಂದು ಸಂಜಯ. ಆಮೇಲೆ ಸಂಜಯ ಸೂತ, ಧರ್ಮರಾಜನಿಗೆ ಮಂತ್ರಿ ಕೂಡ ಅವನ ಆಸೆ ಕೌರವರ ಕಡೆಯಿಂದ ಬಂದಿದ್ದು. ಸರಿ, ಅವನು ಬಂದ್ಬಿಟ್ಟು ಯಾರು ಸೆಕ್ಯೂರಿಟಿನವನಿದ್ದವನು ಅಭಿಮನ್ಯು ಬಂದಿದ್ದಾನೆ ಮೊದಲು, ಆಮೇಲೆ ಸಂಜಯ ಬಂದಿದ್ದಾನೆ. ಯಾರನ್ನು ಕಳಿಸ್ಲಿ ಇಂದ? ಸಂಜಯನ್ ಕಳಿಸು ಮುಂದ ಕೃಷ್ಣ. ಸಂಜಯ ಬಂದ, ನೋಡ್ತಾನೆ ಕೃಷ್ಣ, ಅರ್ಜುನ ಇವರೆಲ್ಲ ಇದ್ದಾರೆ. ಎಲ್ಲ ನೋಡ್ಬಿಟ್ಟು ಇದ್ ಮಾಡಿ, ಸರಿ ಬರೀ ಆ ಪೊಸಿಷನ್ ಇದ್ರದನ್ನ ನೋಡ್ಬಿಟ್ಟು, ಇವ್ರು ಇದ್ದಿದ್ದನ್ನ ನೋಡ್ಬಿಟ್ಟು ಅವನ್ನ ತಿಳ್ಕೊಂಡು ಹೋಗ್ತಾನೆ ಅಂತ ಇವನ್ ಕಳ್ಸಿದ ಮೇಲೆ ಅಭಿಮನ್ಯುಗ್ ಬೇಜಾರಾಯ್ತು. ಅಭಿಮನ್ಯು ಕೃಷ್ಣನ ತಂಗಿ ಸುಭದ್ರೆ ಮಗ, ಸೋದರ ಮಾವ. ಸೊ ಪ್ರಯಾರಿಟಿ ಫಸ್ಟ್ ಅವನು ಕೊಡ್ಬೇಕಾಗಿತ್ತು, ಈ ಸೂತನು ಕೊಟ್ರಲ್ಲ ಅಂತ. ಕೃಷ್ಣ ಹೇಳ್ತಾನೆ, ಅಭಿಮನ್ಯು ನಿಂಗೆ ಬೇಜಾರಾಯ್ತಾ? ನಿನ್ನ ಆಮೇಲೆ ಕರೆದಿದ್ದಕ್ಕೆ, ಬಟ್ ಒಂದು ಉದ್ದೇಶ ಇತ್ತು ನನಗೆ. ಯಾಕೆಂದ್ರೆ ಕಡೇ ಬಾರಿಗೆ ಸಂಜಯ ಹೋಗಿ ಧೃತರಾಷ್ಟ್ರ ಏನಾದ್ರು ವಿವೇಕ ಅವರು ನೋಡಿ, ಯತ್ರ ಪಾರ್ಥೋದು ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ, ಎಲ್ಲಿ ಪಾರ್ಥ ಧನಸ್ಸನ್ನ ಹಿಡಿದು ನಿಂತಿದ್ದಾನೋ, ತತ್ರ ಶ್ರೀ ವಿಜಯ, ಎಲ್ಲಿಗೆ ಅಲ್ಲೇನೇ ವಿಜಯ ಹೊರತು ಬೇರೆ ಎಲ್ಲೂ ಆಗೋಲಿಕ್ಕಾಗೋಲ್ಲ. ನಿನ್ನ ಮಕ್ಕಳು ನೀವು ಎಲ್ಲರೂ ಹಾಳಾಗ್ತೀರಿ ಅಂತ ಅಂದ್ಬಿಟ್ಟು ಇವನು
ಧೃತರಾಷ್ಟ್ರನಿಗೆ ಸೂತ ಇವನು ಹೇಳ್ತಾನೆ ಸಂಜಯ. ಅದಕ್ಕೆ ಇದನ್ನ ಕಡೆನಲ್ಲಿ ಅಲ್ಲಿ ಸೇರಿಸಿರೋದು. ಭಗವದ್ಗೀತೆನಲ್ಲೂ ಕೂಡ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋದರ ಒಂದೊಂದು ಶ್ಲೋಕಕ್ಕೂ ಒಂದೊಂದು ಹಿನ್ನೆಲೆ ಇದೆ. ಹಾಗಾಗಿ ಕಡೆಯ ಬಾರಿಗೆ ಸೂತನಿಗೆ, ಇವನಿಗೆ ಸಂಜಯನಿಗೆ ಇವರೆಲ್ಲ ಹೇಗಿದ್ದಾರೆ ಅನ್ನೋದನ್ನು ತೋರಿಸ್ಲಿ ಅಂತ. ಎಲ್ಲಿ ಕೃಷ್ಣ ಅರ್ಜುನರು ಇದ್ದಾರೋ, ಕೃಷ್ಣ ಅರ್ಜುನರು ಇದ್ದಾರೋ ಅಲ್ಲಿ ವಿಷ್ಣು ಸಹಸ್ರನಾಮದ್ದು ಅದಕ್ಕೆ ಸೇತಿಗಿದೆ. ವಿಷ್ಣು ಸಹಸ್ರನಾಮದಲ್ಲಿ ಇದು ಆಕ್ಚುಲ್ ಆಗಿ ಇಲ್ಲ. ವಿಷ್ಣು ಸಹಸ್ರನಾಮ ವಿಶ್ವಂ ವಿಷ್ಣು ವಷಟ್ಕಾರೋ ಇಂದ ವನಮಾಲಿ ಗದಿ ಶಾಂಗಿ ಹೇಳೋದು ಮುಗಿಯುತ್ತೆ. ಫಲಶ್ರುತಿನಲ್ಲಿ ಇವುಗಳೆಲ್ಲ ಸೇರಿಸಿದ್ದಾರೆ. ಅನನ್ಯಾಶ್ಚಿಂತೆ ಅಂತ ಮಾಂ, ಅದು ಅಷ್ಟೇ. ಭಗವದ್ಗೀತೆ 4ನೇ ಅಧ್ಯಾಯದ 1, 8ನೇ ಅಧ್ಯಾಯದ 1 ಇವೆಲ್ಲ ಅಲ್ಲಿ ಸೇರಿಸಿರೋದು. ಪರಿತ್ರಾಣಾಯ ಸಾಧುನ ಮುಖ್ಯವಾದ ಶ್ಲೋಕಗಳನ್ನ ಅಲ್ಲಿ ಸೇರಿಸ್ಕೊಂಡಿದೆ. ಇಲ್ಲಿ ಯತ್ರ ಯೋಗೇಶ್ವರ ಧರ್ಮಕ್ಷೇತ್ರ ಮೊದಲನೇದು, ಮತ್ತೆ ಇವುಗಳನ್ನ ಸೇರಿಸಿದ್ರು. ಮುಂದಕ್ಕೆ ವರಾಹ ಪುರಾಣದ ಒಂದು ಉಲ್ಲೇಖ. ವೈಕುಂಠೇಶು ಪರೇ ಲೋಕೆ ಶ್ರಿಯಾಸಾರ್ಧಂ ಜಗತ್ಪತಿ ಆಸ್ತೆ ವಿಷ್ಣುರಚಿಂತ್ಯಾತ್ಮ ಭಕ್ತೈರ್ಭಾಗವತೈಃ ಸಹ ಭಾಗವತರ ಜೊತೆಗೆ ಭಕ್ತರು ಭಾಗವತರ ಜೊತೆಯಲ್ಲಿ ವಿಷ್ಣು ಅಚಿಂತ್ಯಾತ್ಮ ಆಸ್ತೆ ವೈಕುಂಠೇಶು ಪರೇ ಲೋಕೆ ಶ್ರಿಯಾಸಾರ್ಧಂ ಜಗತ್ಪತಿ. ವೈಕುಂಠದಲ್ಲಿ ಪರೇ ಲೋಕೆ ಅಂದ್ರೆ ಅದು ಈ ಲೋಕಕ್ಕೆ ಸೇರಿದ್ದಲ್ಲ, ಅದಕ್ಕೆ ಅಪರ ಅಂತ ಕೂಡ ಹೆಸರು. ಅಪರಾಜಿತ ವೈಕುಂಠ. ಅಲ್ಲಿ ಶ್ರಿಯಾಸಾರ್ಧಂ ಜಗತ್ಪತಿ, ಶ್ರೀನ ತನ್ನ ಅರ್ಧ ಭಾಗ ಶ್ರೀದೇವಿ, ಭೂದೇವಿ, ನೀಳಾದೇವಿಯರು ಅವರ ಜೊತೆನಲ್ಲಿದ್ದಾನೆ. ಆಸ್ತೆ ವಿಷ್ಣು ಅಚಿಂತ್ಯಾತ್ಮ ಭಕ್ತೈ ಭಾಗವತೈ ಸಹ. ನಿತ್ಯ ಸೂರಿಗಳು ಎಲ್ಲ ನಿನ್ನೆ ಕೂರ್ಮಾದಿಂದ ಇವೆಲ್ಲ ಓಪನ್ ಹೇಳಿದ್ವಲ್ಲ, ಅದರ ವರ್ಣನೆಯನ್ನು ಇಲ್ಲಿ ಹೇಳ್ತಾ ಇದೆ. ವರಾಹ ಪುರಾಣದ ಮಾತದು. ಮುಂದಿದ್ದು ಯದುಗಿರಿ ಮಹಾತ್ಮೆ. ಈ 4 ದಿವ್ಯಕ್ಷೇತ್ರಗಳಿದೆಯಲ್ಲ, ಶ್ರೀರಂಗ, ತಿರುಪತಿ, ಕಾಂಚೀಪುರ ಮತ್ತೆ ಮೇಲ್ಕೋಟೆ, ಒಂದೊಂದಕ್ಕೂ ಕೂಡ ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರಿತ್ತು. ಇವೆಲ್ಲ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ. ಅದಕ್ಕಾಗಿ ಸಂಧ್ಯಾ ವಂದನೆಯಲ್ಲಿ ಶ್ರೀರಂಗ ಮಂಗಳಮಣಿಂ ಕರುಣಾನಿವಾಸಂ ಶ್ರೀ ವೆಂಕಟಾದ್ರಿ ಶಿಖರಾಲಯ ಕಾಲಮೇಘಂ ಶ್ರೀ ಹಸ್ತಿ ಶಿಖರೋಜ್ವಲ ಪಾರಿಜಾತಂ ಶ್ರೀಶಂ ನಮಾಮಿ ಶಿರಸಾ ಇದು ಶೈಲ ದೀಪಂ ಹೇಳ್ತೀವಿ. ಹಾಗೆ ಯದುಗಿರಿ ಮಹಾತ್ಮನಲ್ಲಿ ಮಾಯಾವಿ ಪರಮಾನಂದ ಪರಮಾನಂದ ಮಾಯಾವಿ ಪರಮಾನಂದ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಿಣೀ ತೀರೆ ರಮಯಾ ಸಹ ಮೋದತೆ ವೈಕುಂಠವಾಸಿನ ಸರ್ವ ಸರ್ವೇ ಸರ್ವೇ ಶೇಷ ಶೇಷಾಸನಾದಯಃ ತಿರ್ಯಕ್ ಸ್ಥಾವರ ಜನ್ಮಾನಿ ಶ್ರಯಂತೆ ಯದು ಭೂಧರೇ ಮಾಯಾವಿ ಪರಮಾನಂದ ಭಗವಂತನಿಗೆ ಹೇಳುವಂತದ್ದು ಯಾರು? ಶ್ರೀಮನ್ನಾರಾಯಣ. ತ್ಯಕ್ತ್ವಾ ವೈಕುಂಠ ಉತ್ತಮವಾದ ವೈಕುಂಠವನ್ನ ಬಿಟ್ಟು ಸ್ವಾಮಿ ಪುಷ್ಕರಿಣಿ ತೀರೆ. ಈ ಪುಷ್ಕರಣಿ ಅನ್ನೋದು ಸ್ವಾಮಿ ಪುಷ್ಕರಣಿ ಅಂದ್ರೆ ತಿರುಪತಿದ್ ಒಂದೇ ಅಲ್ಲ, ಮೇಲ್ಕೋಟೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ದೊಡ್ಡ ಪುಷ್ಕರಣಿ ಇದೆ. ಅಲ್ಲಿಂದ ತೀರ್ಥ ಪ್ರತಿದಿನ ಭಗವಂತನಿಗೆ ಅಭಿಷೇಕಕ್ಕೆ ಹೋಗುತ್ತೆ. ಹೋಗ್ಬೇಕಾದ್ರೆ ಸ್ತೋತ್ರರತ್ನ ಪಾರಾಯಣ ಮಾಡ್ತಾರೆ ಅವರು ಮೇಲ್ಕೋಟೆನಲ್ಲಿ. ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನದ ಮರ್ಯಾದೆ ಜೊತೆಗೆ ಕೊಡ ತಗೊಂಡು, ಬೆಳ್ಳಿ ತಗೊಂಡು ಅಲ್ಲಿಂದ ತೀರ್ಥ ತಗೊಂಡು ಬರ್ತಾರೆ. ಅಭಿಷೇಕಕ್ಕೆ ತೀರ್ಥ ಹೋಗುವಂತದ್ದು. ಡೈಲಿ ನಾನು ಅದ್ರ ಹಿಂದೆ ಹೋಗಿದ್ದೀನಿ. ಸ್ತೋತ್ರ ರತ್ನ ಹೇಳ್ತಾ ಇರ್ತಾರೆ, ಅವ್ರ ಜೊತೆನಲ್ಲಿ ನಾವು ಸ್ತೋತ್ರ ರತ್ನ ಹೇಳಿ ಬಂದು 4 ರಸ್ತೆನಲ್ಲಿ ಇದ್ ಮಾಡಿ ಆಮೇಲೆ ದೇವಸ್ಥಾನ ಒಳಗಡೆ ಹೋಗ್ತಾರೆ. ಅಷ್ಟಕ್ಕೂ 63 ಶ್ಲೋಕನೋ 69 ಶ್ಲೋಕನೋ ಅಷ್ಟು ಕವರ್ ಆಗುತ್ತೆ. ಸ್ವಾಮಿ ಪುಷ್ಕರಿಣಿ ತೀರೆ ರಮಯ ಸಹ ಮೋದತೆ. ರಮ ಅಂತಂದ್ರೆ ಮಹಾಲಕ್ಷ್ಮಿಗೆ ಇನ್ನೊಂದು ಹೆಸರು. ಅವಳ ಜೊತೆ ಮೋದತೆ ಅಂದ್ರೆ ಸದಾ ಸಂತೋಷವಾಗಿ ಭಗವಂತ ಇದ್ದಾನೆ. ವೈಕುಂಠನ ಬಿಟ್ಟು ಭಕ್ತರನ್ನು ಅನುಗ್ರಹಿಸಕ್ ಬಂದ. ವೈಕುಂಠ ವಾಸಿನಃ
ಸರ್ವೇ ಶೇಷಾಶನಾದೇಹ, ಸರ್ವೇ ಶೇಷಾಶನಾದೇಯ ಅಂತಂದ್ರೆ ಇನ್ನೆಲ್ಲ ನಿತ್ಯ ಸೂರಿಗಳು, ಆದಿಶೇಷ ಅದಾಯ್ತಾ, ಈ ಅನಂತ, ಗರುಡ, ವಿಶ್ವಕ್ಸೇನ ಆದಿ ಎಲ್ಲರ ಜೊತೆಗೆ ತಿರ್ಯಕ್ ಸ್ಥಾವರ ಜನ್ಮಾನಿ, ಆ ಒಂದೊಂದು ಮೇಲ್ಕೋಟೆನಲ್ಲಿರೋ ತಿರ್ಯಕ್ ಅಂತಂದ್ರೆ ಕ್ರಿಮಿ ಕೀಟ, ಅದು ಅಲ್ಲಿ ಹುಟ್ಟೋದೇನೆ. ಈ ಆಳ್ವಾರ್ ಅದು ಹೇಳ್ತಾರೆ, ಇದ್ರ ಮೇಲೆ ತಿರುಪತಿ ಮೇಲೆ ಏನೇದು ಆಮೇನೆ ಒಂದು ಕೀಟವಾದ್ರೆ ಸಾಕು, ಒಂದು ಮೀನಾಗಿ ಕಡೆಗೆ ಒಂದು ಪಡಿಯಾಗಿ ಒಂದು ಪವಳವಾಯಿ ಕಾಣ್ಬೇನೆ ಅಂತಾರೆ. ಪಡಿಯಾಯ್ ಕಿಡಂದು ಒಂದು ಪವಳವಾಯಿ ಕಾಣ್ಬೇನೆ, ಕುಲಶೇಖರ ಆಳ್ವಾರ್. ಆ ತಿರುಪತಿ ಶ್ರೀನಿವಾಸನ ನೋಡೋದಕ್ಕೆ ಪ್ರಧಾನ ಇದೆಯಲ್ಲ ಗರ್ಭಗುಡಿ, ಅದರ ಮುಂದ್ಗಡೆ ಒಂದು ಮೆಟ್ಲು ಇದೆ, ಉಮಾರ ಇದೆ, ಅದು ಕುಲಶೇಖರ ಪಡಿ ಅಂತ ಹೆಸರು. ಅಲ್ಲಿ ನಾನು ಒಂದು ಮೆಟ್ಟಲಾಗಿ ಭಕ್ತರೆಲ್ಲ ನನ್ನ ಮೇಲೆ ಕಾಲಿಟ್ಕೊಂಡು ಹೋಗ್ಲಿ, ಅವರ ಪಾದಧೂಳಿ ನನ್ನ ಮೇಲೆ, ನಾನು ನಿನ್ನ ಅವಳದ ತುಟಿಯನ್ನ ನೋಡ್ತಾ ಆನಂದ ಪಡ್ತೀನಿ ಅಂತಾರೆ. ಒಂದು ಪವಳವಾಯಿ ಕಾಣ್ಬೇನೆ ಅಂತ ಬಯಕೆಗಳು ಏನೋ ಒಂದಾಗಿ ತಿರುಪತಿ ಮೇಲೆ, ಮಲೆ ಮೇಲೆ, ಹಾಗೆ ಇಲ್ಲಿ ಯದುಗಿರಿನಲ್ಲಿ, ಇವೆಲ್ಲ ದಿವ್ಯ ಕ್ಷೇತ್ರಗಳು, ಸ್ವಯಂ ವ್ಯಕ್ತಂತ ಕ್ಷೇತ್ರಗಳು, ಅಷ್ಟೇ ಹಿರಿಮೆ ಇರುವಂತಹದ್ದು. ಸೊ ಅದಕ್ಕಾಗಿ ಸಂಧ್ಯಾವನ್ನೆಲ್ಲ ಇದನ್ನು ಸೇರಿಸಿದ ಕಡೆನಲ್ಲಿ ಶ್ರೀರಂಗ ಮಂಗಳ ಮಣಿಂ ಕರುಣಾನಿವಾಸಂ ಲಾಸ್ಟ್ ಅಲ್ಲಿ ನಾವು ಹೇಳ್ತೀವಿ ಇದನ್ನ. ಮುಂದಕ್ಕೆ ಸ್ತೋತ್ರರತ್ನದ್ದು ಒಂದು ಕದಾ ಪುನಃಶಂಖ ರಥಾಂಗ ಕಲ್ಪಕ ಧ್ವಜಾರವಿಂದಾಂಕುಶ ವಜ್ರಲಾಂಛನಂ ತ್ರಿವಿಕ್ರಮ ತ್ವಚ್ಚರಣಾಂಬುಜದ್ವಯಂ ಮದೀಯ ಮೂರ್ಧಾನಮಲಂಕರಿಷ್ಯತಿ. ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದ, ಅವನ ಪಾದ ಬಲಿಯ ತಲೆ ಮೇಲೆ ಇಟ್ಟ. ಸೊ ಹಾಗೆ ಆ ಪಾದದಲ್ಲಿರುವ ರೇಖೆಗಳು ಗದೆ, ಶಂಖ, ರಥಾಂಗ ಕಲ್ಪಕ, ಧ್ವಜ, ಅರವಿಂದ, ಕಮಲ, ಅಂಕುಶ, ವಜ್ರ, ಲಾಂಛನ ಇವೆಲ್ಲ ಇರುವಂತಹದ್ದು. ಅವುಗಳನ್ನ ಇರುವಂತ ಪಾದ, ಆ ಪಾದ ಮೇಲಕ್ಕೆ ಬಂದಾಗ ಬ್ರಹ್ಮ ನೋಡ್ದ, ಇದು ಬೇರೆ ಯಾರ ಪಾದನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ಯಾವ ದೇವತೆದು ಅಲ್ಲ, ಸಾಕ್ಷಾತ್ ನಾರಾಯಣಂದೆ ಅಂತ ಹೇಳಿ ಅವನ ಕಮಂಡಲಿಯಿಂದ ಆ ಭಗವಂತನ ಪಾದ ತೊಳೆದ. ಅದು ಪವಿತ್ರವಾದ ಗಂಗೆ. ಗಂಗೆಗೆ ಪ್ರಾಮಿನೆನ್ಸ್ ಯಾಕೆ ಅಂದ್ರೆ ಇದಕ್ಕಾಗೇನೆ. ಆ ಗಂಗೆ ನೀರನ್ನು ತಂದಿಡಿ ಎಷ್ಟು ವರ್ಷ ಇದ್ರೂ ಕೊಳೆಯೋದಿಲ್ಲ. ಇನ್ ಬೇರೆ ಯಾವುದೇ ನೀರು ತಂದಿಡಿ ಕೆಟ್ಟ ವಾಸನೆ ಬರುತ್ತೆ, ಆಮೇಲೆ ಕೊಳ್ತೋಗುತ್ತೆ ವಾಟರ್. ಗಂಗಾ ನೀರಿಗೆ ಶುದ್ಧಿ ಏನು ಬಹಳಷ್ಟೆಲ್ಲ ಸೈಂಟಿಫಿಕ್ ರಿಸರ್ಚ್ ಎಲ್ಲ ಮಾಡಿದ್ರು. ಗಂಗೋತ್ರಿಯಿಂದ ಶುರು ಮಾಡಿ ಸಮುದ್ರಕ್ಕೆ ಹೋಗೋ ತನಕನೂ ಸ್ಯಾಂಪಲ್ಸ್ ಎಲ್ಲ ತಗೊಂಡು, ಇದ್ರಲ್ಲಿ ಮಾತ್ರ ಆಗೋಲ್ಲ. ಇನ್ನು ಎಷ್ಟು ಗೊತ್ತಾ, ಈ ಉಭಯ ವೇದಾದ ಒಂದು ಪತ್ರಿಕೆ ಬರ್ತಾ ಇತ್ತು, ಅದರಲ್ಲಿ ಒಂದು 4 ಸಂಚಿಕೆನಲ್ಲಿ ಈ ಗಂಗೆ ಹಿರಿಮೆಯನ್ನೇ ಹೇಳ್ತಾ ಬಂದ್ರು. ಏನೇನ್ ರಿಸರ್ಚಸ್ ಎಲ್ಲ ಮಾಡಿದ್ದಾರೆ, ಅಲ್ಲೆಲ್ಲ ಯಾವ ಯಾವ್ದು ಹರ್ಬಲ್ಸು ಅದು ಇದು ಇದೆಲ್ಲ ಸೇರಿದೆ, ಮೂಲಿಕೆಗಳು ಇದೆಲ್ಲ ಧಾತುಗಳು, ಅದರಿಂದ ಅದು ಇದಾಗುದಿಲ್ಲ ಅಂತ. ಆದ್ರೆ ಪಾವಿತ್ರ್ಯತೆ ಇರೋದು ಭಗವಂತನ ಪಾದದಿಂದ ಬಂದವಳು, ದೇವಲೋಕದಲ್ಲಿ ಮಾತ್ರ ಇದ್ದು ಮಳ್ಳವಳು. ಅವಳನ್ನ ಭೂಲೋಕಕ್ಕೆ ತರೋದಕ್ಕೆ ತ್ರಿಪಥ ಘಾ ಅಂತಂದ್ರೆ 3 ಲೋಕಗಳಲ್ಲೂ ಸಂಚರಿಸದೆ ಮಾಡಿದ್ದು ಇವನು ಭಗೀರಥ. ಪ್ರಯತ್ನ ಸಗರನ ಚದ್ನಿ ಇದೆಲ್ಲ ರಾಮಾಯಣದಲ್ಲಿ ಬರುತ್ತೆ, ಬಾಲ್ಕಾಂಡದಲ್ಲಿ ಕಥೆ ಎಲ್ಲ. ಗಂಗಾವತರಣ ಅದರದ್ದು ಎಲ್ಲ ಹೇಳ್ಬೇಕಾದ ಆ ಗಂಗೆ ಹಿರಿಮೆ ಅಷ್ಟು. ಇನ್ನು ಆ ರಿಸರ್ಚ್ ಇದ್ರಲ್ಲಿ ಹೇಳಿದ್ನಲ್ಲ, ಈ ಕಾಶಿ ಇದ್ರ ಹತ್ರ ಎಲ್ಲ ಬರಕ್ಕೆ ಗಂಗೆ ಇದು ಬರುತ್ತಲ್ಲ, ಈ ಕಾಲರ ಅದು ಇದು ಕಂಟ್ಯಾಮಿನೇಷನ್ ಇದೆಲ್ಲ ಆಗುತ್ತಲ್ಲ, ಸಾಂಕ್ರಾಮಿಕ ರೋಗಗಳು. ಅವ್ರು ಸತ್ತಾದಾಗ ತೆಗೆದು ಮಾಡಿ ಹಂಗೆ ಎಸಿತಾ ಇದ್ರು. ಈಗೇನೋ ಕ್ಲಿಯರೆನ್ಸ್ ಇದೆಲ್ಲ ಆಗಿದೆ. ಏನ್ ವಿಶೇಷ ಅವ್ರು ನೋಡಿದ್ರೆ ಬ್ಯಾಕ್ಟೀರಿಯಾಸ್ ಇದೆಲ್ಲ ಆ ಬಾಡಿ ಸುತ್ತಲೂ ಯಾವ್ದು ಇದಾಗಿತ್ತೋ ಎಲ್ಲ ದೇವರ್ ಡೆಡ್ ವೆನ್ ಇಟ್ ವಾಸ್ ಪುಟ್ ಇನ್ ಗಂಗೆನಲ್ಲಿ. ಯಾವುದೇ ರೋಗಾಣುಗಳು ಯಾವುದು ಬದುಕೋಲ್ಲ ಅಲ್ಲಿ. ಹಾಗೆ ಈ ಪಂಚಗವ್ಯ ಇದಲ್ಲ, ಅದ್ರ ಹಿರಿಮೆನೂ ಅಷ್ಟೇನೆ. ಹಸುವಿನ 5 ಪ್ರಾಡಕ್ಟ್ಗಳು, ಚರಕ, ಸುಶ್ರುತ ಹೇಳ್ತಾರೆ, ಪಂಚಗವ್ಯ, ಹಾಲು, ಮೊಸರು, ತುಪ್ಪ, ಗಂಜಲ, ಸಗಣಿ, ಇವುಗಳನ್ನ ಪ್ರಪೋರ್ಷನ್ಸ್ ಇದೆ. ಮಂತ್ರಭೂತವಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಯತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಂ ಪಂಚಗವ್ಯಸ್ಯ ದಹತ್ಯಗ್ನಿ ರಿವೇಂಧನಂ. ಹತ್ತಿ ಬೆಂಕಿನೆಲ್ಲ ಕದ ಸುಟ್ಟೋಗುತ್ತೋ ಆ ರೀತಿನಲ್ಲಿ ನಮ್ಮ ಅಸ್ಥಿಗತವಾದಂತಹ ಪಾಪಗಳು ಅದನ್ನೆಲ್ಲ ಪರಿಹಾರ ಮಾಡೋದು. ಹಾಗೆ ಗಂಗೆಗೂ ಕೂಡ ಹಿರಿಮೆ ಇದೆ. ಇನ್ನೆನ್ನೆ ಹೇಳ್ತಾ ಇದ್ದೆ ನಾನು, ಈ ಮಹಾಕುಂಭಕ್ಕೆ ಹೋಗ್ಬೇಕಂತ ಖಂಡಿತ ಬೇಕಿಲ್ಲ. ನಮ್ಮಲ್ಲಿ
ಆ ಗಂಗೆಗೆ ಪ್ರಾಶಸ್ತ್ಯ ಇಲ್ಲ ಅಂತ ಹೇಳಲ್ಲ, ತ್ರಿವೇಣಿ ಸಂಗಮ ಸ್ನಾನ ಒಳ್ಳೇದು, ಆದ್ರೆ ಈ ರಶ್ನಲ್ಲಿ ಹೋಗ್ಬೇಕು ಮಾಡಬೇಕು ಅಂತ ಏನಿಲ್ಲ. ಇದಕ್ಕೇನೋ ಒಂದು ಕತೆ, ಅದೆಲ್ಲ ಬೇರೆ ಬೇರೆ ಪುರಾಣದ್ದು. ಗರುಡ ಇದು ಅಮೃತ ಕಳಶ ತಂದಂತೆ ತರಬೇಕಾದ್ರೆ ಒಂದ್ 4 ಡ್ರಾಪ್ಸ್ ಅಲ್ಲಿ ಬಿತ್ತು, ಅದಕ್ಕಾಗಿ ಕುಂಭಗಳು ಒಂದು ಶುರುವಾಗಿದ್ದು ಅಂತ ಇತ್ರೇವರಿಗೆ. ಅದ್ರದ್ದೆಲ್ಲ ನಮಗೆ ಮಹಾಕುಂಭಕ್ಕೆ ಹೋಗ್ಬೇಕು ಅಂತ ಏನಿಲ್ಲ. ನಾನು ಹೇಳಿದ್ರೆ ಹಿಂಗ್ ವಿಚಿತ್ರ ಕಾಣಿಸ್ಬೋದು ನಿಮ್ಗೆ, 42 ಕೋಟಿ ಜನ ಹೋಗಿ ಬಂದಿದ್ದಾರೆ ಅಂತ. ನಮ್ಮ ಸಂಪ್ರದಾಯದಲ್ಲಿ ಕುಂಭದಲ್ಲಿ ಸ್ನಾನ ಮಾಡಬೇಕು ಮಹಾಕುಂಭದಲ್ಲಿ ಅಂತ ಇಲ್ಲ, ಆದ್ರೆ ಸಂಗಮ ಸ್ನಾನ ಉಂಟು, ತ್ರಿವೇಣಿ ಸಂಗಮ. ಹಾಗೆ ಈ ಮೈಸೂರು ಹತ್ರ ನಂಜನಗೂಡು ತಿರುಮಕೂಡ್ಲು ಅಂತ ಅಂದ್ಬಿಟ್ಟು ಟಿ ನರಸೀಪುರ, ಅಲ್ಲಿ 3 ನದಿಗಳ ಸಂಗಮ ಇದೆ. ಈ ಸಂಗಮಗಳಲ್ಲಿ ನದಿಗಳ ಸ್ನಾನ ಮಾಡೋದು ಬಹಳ, ನದಿಗಳ ಸ್ನಾನವೇ ಶ್ರೇಷ್ಠ. ಅದರೊಳಗೆ ಕಾವೇರಿ, ಕಪಿಲ, ಇನ್ನೊಂದು ಸರಸ್ವತಿ, ಗುಪ್ತಗಾಮಿನಿ ಅನ್ಸುತ್ತೆ, 3 ಸೇರಿ ಅಲ್ಲಿ ಬರುವಂತಹದ್ದು. ದಕ್ಷಿಣ ಗಂಗೆ ಅಂತ ಹೆಸರು ಕಾವೇರಿಗೆ. ಅದಕ್ಕಿಂತ ಒಂದು ಹೆಚ್ಚು ಅಂತಾರೆ ನಮ್ಮ ದಿವ್ಯ ಪ್ರಬಂಧದಲ್ಲಿ, ಗಂಗೆಗಿಂತ ಮಿಗಿಲಾದದ್ದು ಗಂಗೆ ಎನ್ ಪುನಿದಮಾಹ ಏನೋ ಒಂದು ಪಾಶರ ಇದೆ. ಗಂಗೆಗಿಂತಲೂ ಪವಿತ್ರವಾದಂತಹ ಕಾವೇರಿ, ಪೊನ್ನಿ ಅಂತ ಹೆಸರು ಇದಕ್ಕೆ ತಮಿಳಿನಲ್ಲಿ ಆಳ್ವಾರುಗಳು ಹೇಳ್ಬೇಕಾದ್ರೆ. ರಂಗನಾಥನನ್ನ 3 ಕಡೆನಲ್ಲೂ, ಈ ಶ್ರೀರಂಗಪಟ್ಟಣದಲ್ಲಿ 2 ಕವಲಾಗಿ ಬರುತ್ತೆ, ಮತ್ತೆ ಕಸ್ತೂರಿ ರಂಗ ಅಲ್ಲೂ ಅಷ್ಟೇ, ಅದೊಂದು ದ್ವೀಪ, ಕಡೆಗೆ ಶ್ರೀರಂಗ, 3 ಕಡೆನಲ್ಲಿ 2 ಕಡೆಯಿಂದ ಇಟ್ ಬಿಕೇಸ್ ಐಲ್ಯಾಂಡ್, ಕಾವೇರಿಯ ಹಿರಿಮೆ ಅದು. ಸೊ ಹೀಗೆ ಇದು ಇಲ್ಲಿ ಏನ್ ಹೇಳಿದ್ದು, ಗಂಗಾ ನದಿ ತೀರ್ಥದ ಸ್ನಾನ ಅದರಿಂದ ಮಾಡಿದ್ದು. ಇವೆಲ್ಲ ಯಾಕೆ ಹೇಳಿದೆ ಅಂದ್ರೆ, ಅವನು ತ್ರಿವಿಕ್ರಮತ್ವ ಚರಣಾಂಬುಜದ್ವಯಂ ಮದೀಯ ಮೂರ್ಧಾನಂ ಅಲಂಕರಿಷ್ಯತಿ, ಆ ಮೊದಲನೇ ಪದ ಕಡೆನಲ್ಲಿ ಹಾಕೋಬೇಕು, ಕದಾ ಅನ್ವಯ ಮಾಡ್ಬೇಕಾದ್ರೆ. 3 ಲೋಕವನ್ನು ಅಳದೆ ಬಲಿಯನ್ನ ನೀನು ಅನುಗ್ರಹಿಸಿದೆ, ಆ ದಿವ್ಯ ಪಾದ ನನ್ನ ತಲೆಯನ್ನು ಅಲಂಕರಿಸೋದು ಯಾವಾಗ ಅಂತ ಸ್ತೋತ್ರ ರತ್ನದಲ್ಲಿ ಆಳವಂದರ್ ಕೇಳ್ತಾರೆ. ಅದಕ್ಕಾಗಿ ಈ ಶ್ಲೋಕವನ್ನು ಸೇರಿಸಿದೆ. ಇನ್ನು ಮೊದಲ್ ತಿರುವಂದಾದಿಯಿಂದ ಒಂದು ಪಾಶುರ, ಶಂಡ್ರಾಲ್ ಕುಡಯಾಂ. ಶಂಡ್ರಾಲ್ ಅಂದ್ರೆ ಹೊರಟ್ರೆ ಕೊಡೆ ಆಗ್ತಾನ ಅವನು, ಯಾರು ಆದಿಶೇಷ. ಇರಂದಾಲ್ ಸಿಂಹಾಸನಮಾಂ, ಕೂತ್ಕೊಂಡ್ರೆ ಇರಂದಾಲ್ ಅಂದ್ರೆ ಸಿಂಹಾಸನ ಆಗ್ಬಿಡ್ತಾನೆ. ಯಾವ ಶೇಪ್ ತಗೊಂಡು ಏನೇನ್ ಮಾಡ್ತಾರೆ, ಭಗವಂತ ಹೊರಡ್ಬೇಕಾದ್ರೆ ಕಾಲಿಗೆ ಚಪ್ಪಲಿ ಹಾಕ್ತಾನೆ, ಛತ್ರಿ ಹಾಕ್ತಾನೆ, ಇನ್ನೇನು ಹೊರಕೊಳ್ಬೇಕಂದ್ರೆ ದಿಂಬ ಹಾಕ್ತಾನೆ, ಎಲ್ಲ ಸರ್ವೀಸು. ಇದನ್ನೇ ಎಲ್ರು ಮಾಡ್ತಾರೆ. ಯಾರು? ಅನಂತ, ಗರುಡ, ವಿಶ್ವಕ್ಸೇನ. ಅವ್ರು ಮಾಡೋ ಕೆಲಸ ನಾವು ಮಾಡ್ಬೋದು. when we go to the moksha, we will be equal to that ಅನಂತ, ಗರುಡ, ವಿಶ್ವಕ್ಸೇನ. ನಾವು ಮನಸ್ಸು ಮಾಡಿದ್ರೆ ಅನೇಕ ಶರೀರ ಪಡಿಬಹುದು, ಭಗವಂತನ ಕೈಂಕರ್ಯ ಮಾಡೋದೆ ಪ್ರತಿಯೊಬ್ಬರು ಅಷ್ಟೇ. ಇರಂದ ಸಿಂಹಾಸನ ನಿಂದಾಲ್ ಮರವಡಿಯಾಂ, ಮರವಿಯಾಂ ಇಲ್ಲ ಮರವಡಿಯಾಂ, ತಪ್ಪಾಯ್ತು ನಾ ಪ್ರಿಂಟಿಂಗ್ ಮಿಸ್ಟೇಕ್. ನಿಂದಾಲ್ ಮರವಡಿಯಾಂ ನೀಳ್ ಕಡಲ್ ನೀ ಲಕಾರ ಅಲ್ಲ, ಯಾರ ಲಾವ ಆ ಲಕಾರ ಅಲ್ಲ, ಮುಂದಕ್ಕಿದೆಯಲ್ಲ ಶಾಳ ಆ ಲಕಾರ. இப்போ இந்த தமிழ் உள்ள 3 லாய்க்குன்னா வாழை பழம் ಳ ಅಂತ ಹೇಳ್ಬೇಕಾದ್ರೆ ಆ ನಾಲಿಗೆ ಮೇಲಿನ ಪ್ಯಾಲೆಟ್ ತಗಲ್ಬಾರ್ದು. ವಾಳೈ ಪಳಂ, ವಾಳಿ, ವಾಳಿಯೇ ಅದೈತೆ. ಲಾ ಅಂತಂದ್ರೆ ಲಕ್ಷ್ಮಣ, ಇವೆಲ್ಲ ಅವಾಗ ಲಕ್ಷ್ಮಣ ಹೇಳ್ಬಾರ್ದು, ವಾಳಿ ಅನ್ಬೇಕಾದ್ರೆ. ಹಾಗೆ ನೀಳ್ ಕಡಲೋಳ್, ಇಲ್ಲಿ ಏದೋ ಸಹಳ, ನೀಳವಾದಂತ ದೀರ್ಘವಾದ ಆಳವಾದಂತ ಕಡಲು, ಅದರಲ್ಲಿ ನಿಂದಾಲ್ ಮರವಡಿಯ ನೀಳ್ ಕಡಲೊಳ್ ಎಂದು ಪುಣಯಾಂ ಮಣಿ ವಿಳಕಾಂ ಓಂ ಪಟ್ಟಾಂ புல்கும் அணையாம் திருமார்க்கு அரவு. ಅರವು ಅಂದ್ರೆ ಶೇಷ, ಅವನು ನೀಳವಾದ ಕಡಲು ಅಂದ್ರೆ ಕ್ಷೀರಾಬ್ದಿನಲ್ಲಿ ಇದ್ದಾನೆ. ಅದನ್ನ ಹೇಳಿದ್ರು. ಅವನು ಮಾಡೋ ಸರ್ವೀಸು, ಅವನು ಮಲಕೊತ್ತೀನಿ ಅಂದ್ರೆ ಹಾಸಿಗೆ ಹಾಕ್ತಾನೆ, ಕೂತ್ಕೊಂಡ್ರೆ ಸಿಂಹಾಸನ ಹಾಕ್ತಾನೆ, ನಡೆದ್ರೆ ಕಾಲಿಗೆ ಚಪ್ಪಲಿ ಹಾಕ್ತಾನೆ, ಕೊಡೆ ಹಾಕ್ತಾನೆ, ಎಲ್ಲ ಸರ್ವೀಸು. ಹೀಗೇನೆ ಇವರು ಕೂಡ ಅಷ್ಟೇ. ಈ ಮತ್ತೆ ಸ್ತೋತ್ರತ್ನಲ್ಲಿ ದಾಸಸ್ಸಕ ವಾಹನ ವಾಸನಂ ಧ್ವಜೋ ಯಸ್ತೆ ವಿತಾನಂ ವ್ಯಜನಂ ತ್ರಯೀಮಯ ಉಪಸ್ಥಿತಂ ತೇನ ಪುರೋಗರತ್ಮತ ತ್ವದಂಗ್ರಿ ಸಂಮರ್ಧ ಕಿಣೋಂಕ ಶೋಭಿನ. ವೈನತೆಯ ಮಾಡೋ ಸರ್ವಿಸ್ ಅನ್ನು ಅವ್ರು ಹೇಳ್ತಾರೆ. ದಾಸ ಸಖ
ವಿತಾನ ಅಂದ್ರೆ ಈಸಣಿಗೆ, ಚಪ್ಪಲಿ ಎಲ್ಲವೂ ಮಾಡುವಂತದ್ದು. ಇದೆಲ್ಲ ನಿತ್ಯ ಸೂರಿಗಳು ಭಗವಂತನಿಗೆ ಮಾಡೋ ಕೈಂಕರ್ಯ. ಮುಂದಕ್ಕೆ ಶ್ರೀಭಾಷ್ಯ ರಾಮಾನುಜ ಬರೆದಂತಹದ್ದು, ಅದರ ಮೊದಲನೇ ಶ್ಲೋಕ ಇದು. ಅಖಿಲ ಭುವನ ಜನ್ಮ ಸ್ಥೇಮ ಭಂಗಾದಿ ಲೀಲೆ ವಿನತ ವಿವಿಧ ಭೂತ. ಅದೇ ತಪ್ಪಾಯ್ಕೆ ನಂಗೆ. ವಿನತ ವಿವಿಧ ಭೂತ ವ್ರಾತ ರಕ್ಷೈಕ ದೀಕ್ಷೆ. ರಕ್ಷೈಕ ದೀಕ್ಷೆ ಶ್ರುತಿ ಶಿರಸಿ ವಿದೀಪ್ತೆ. ಬ್ರಹ್ಮಣಿ ಶ್ರೀನಿವಾಸೇ ಭವತು ಮಮ ಪರಸ್ಮಿನ್ ಕ್ಷೇಮುಷಿ ಭಕ್ತಿ ರೂಪ. ಶರಣಾಗತಿ ಗದ್ಯದಿಂದ ಒಂದು ಪ್ಯಾರಾಗ್ರಾಫ್. ಓಂ ಭಗವನ್ನಾರಾಯಣಾಭಿ ಭಗವನ್ನಾರಾಯಣ ನಾರಾಯಣ ಅಭಿಮತಾನುರೂಪ ಸ್ವರೂಪ ರೂಪ ಗುಣ ವಿಭವೈಶ್ವರ್ಯ ಶೀಲಾದಿ ಅನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣಾಂ ಪದ್ಮವನಾಲಯಾಂ ಭಗವತೀಂ ಶ್ರಿಯಂ ದೇವೀಂ ನಿತ್ಯಾನಪಾಯಿನೀಂ ನಿರವಧ್ಯಾಂ ದೇವದೇವ ದಿವ್ಯಮೈಷೀಂ ಅಖಿಲ ಜಗನ್ಮಾತರಂ ಅಸ್ಮನ್ಮಾತರಂ ಅಶರಣ್ಯ ಶರಣ್ಯಾಂ ಅನನ್ಯ ಶರಣಃ ಶರಣಮಹಂ ಪ್ರಪದ್ಯೆ. ಇದಿಷ್ಟು ಅದು ಮುಂದಿಂದು ಶರಣಾಗತಿ ಗದ್ಯದ ರಾಮಾನುಜರ ಗದ್ಯತ್ರಯ ಇದೆಯಲ್ಲ ಅದರಲ್ಲಿ ಮುಂದಿಂದು ಹಸ್ತಿಗಿರಿ ಮಹಾತ್ಮೆ. ಈಗ ಯದುಗಿರಿ ಮಹಾತ್ಮೆ ಹೇಳಿದ್ವಲ್ಲ ಮಾಯಾವಿ ಪರಮಾನಂದ, ಹಾಗೆ ಸ್ವಸ್ತಿ ಹಸ್ತಿಗಿರಿ ಮಸ್ತಶೇಖರ ಸ್ವಸ್ತಿ ಅಸ್ತಿಗಿರಿ ಮಸ್ತಶೇಖರಃ ಸ್ವಸ್ತಿ ಅಸ್ತಿಗಿರಿ ಮಸ್ತಶೇಖರಃ ಸಂತನೋತು ಮಯಿ ಸಂತತಂ ಹರಿಃ ಸಂತನೋತು ಮಯಿ ಸಂತತಂ ಹರಿಃ ಸಂತನೋತು ಮಯಿ ಸಂತತಂ ಹರಿಃ ನಿತ್ಯ ನಿಸ್ಸಮಾಭ್ಯಧಿಕಂ ನಿಸ್ಸಮಾಭ್ಯಧಿಕ ಅಂತಂದ್ರೆ ಸರಿಯಾದಲ್ಲಿ ನಿಸ್ಸಮಾಭ್ಯಧಿಕ ಪದ ಬಿಟ್ಟೋಗಿದೆ, ನಿಸ್ಸಮ್ಯಾಧಿಕ ಆಗ್ಬಿಟ್ಟಿದೆ. ನಿಸ್ಸಮಾಭ್ಯಧಿಕ ಅಂದ್ರೆ ಭಗವಂತನಿಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ, ಅವನು ನಾರಾಯಣ. ಹಾಗಾಗಿ ಏನಾಗುತ್ತೆ ಅಂದ್ರೆ ತ್ರಿಮೂರ್ತಿಗಳೆಲ್ಲ ಒಂದು ಅಂತಂದ್ರೆ ನೀವು ಅಪಚಾರ ಮಾಡಿದ್ರಿ ಭಗವಂತನಲ್ಲಿ. ಸಮರೂ ಇಲ್ಲ ಅಧಿಕರು ಇಲ್ಲವೇ ಇಲ್ಲ. ನ ತ್ವತ್ ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ ತಸ್ಮಾತ್ ಪ್ರಣಮ್ಯ ಪ್ರಣಿದಾಯಕ. 11ನೇ ಅಧ್ಯಾಯದಲ್ಲಿ ವಿಶ್ವರೂಪವನ್ನ ನೋಡಿ ಅರ್ಜುನ ಭಗವಂತನಿಗೆ ಹೇಳ್ತಾನೆ, ನೀವು ಸಮರೂ ಇಲ್ಲ ಅಧಿಕರೂ ಇಲ್ಲ. ನತ್ ತ್ವತ್ ಸಮಃ ಅಭ್ಯಧಿಕ ಕುತಃ ಅನ್ಯಃ. ನಿನ್ನಲ್ಲಿ ನಾನು ಶರಣಾಗ್ತೇನೆ, ನಿನ್ನಲ್ಲಿ ನಾನು ಎಲ್ಲ ಅಪಚಾರ ಮಾಡಿದ್ದೇನೆ, ಕ್ಷಮಿಸು ನನ್ನ. ಸಖ ಅಂತ ಹೇಳ್ಬಿಟ್ಟು ಡ್ರೈವರ್ ಅಂತ ಸೇನೆಯವರು ಬೇರೆ ಮಧ್ಯೆ ನಿಲ್ಸು ಅಂತೆಲ್ಲ ನಿನ್ನೆಲ್ಲ ಚಿಕ್ಕ ಮಾತುಗಳಿಂದ ಹೇಳಿದ್ದೆ, ನನ್ನನ್ನು ಕ್ಷಮಿಸು ಅಂತಾನೆ. ಭಗವಂತನಿಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ. ಇದನ್ನು ಹೇಳೋದಕ್ಕದು ನಿಸ್ಸಮಾಭ್ಯಧಿಕಂ ಅಭ್ಯದತ್ತಯಂ. ಸಮಾಭ್ಯಧಿಕ ನಿಸ್ಸಮಾಭ್ಯಧಿಕಂ
ಬುದ್ಧಾಧಿಕ ನಿಸ್ಸಮ ಅಭ್ಯಧಿಕ ಸಮಃ ನಿಸ್ಸಮ ಅಭ್ಯಧಿಕ ಹಾ ನಿಸ್ಸಮ ಅಭ್ಯಧಿಕ ಅಭ್ಯದತ್ತಯಂ 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 ದೇವಮೌಪನಿಷದಿ ಸರಸ್ವತಿ ದೇವಮೋಪನಿಷದಿ ಸರಸ್ವತಿ ದೇವಮೋಪನಿಷದಿ ಸರಸ್ವತಿ. ಇದು ಹಸ್ತಿಗಿರಿ ಮಹಾತ್ಮೆ. ಇದು ಗೊತ್ತೈತೆ, ಸ್ವಸ್ತಿ ಹಸ್ತಿಗಿರಿ. ಇದನ್ನ ಈ ಕೂರತಾಳ್ವನ್ ಕೂಡ ಹೇಳಿದ್ದಾರೆ. ಈ ಶ್ಲೋಕವನ್ನ ಇದರಲ್ಲಿ ಕೂರೇಶ್ವರ ಸ್ತವದಲ್ಲಿ ನೋಡ್ಬೋದು. ವರದರಾಜ ಸ್ತವದಲ್ಲೂ ಆರಂಭದ ಶ್ಲೋಕ ಬರುತ್ತದು. ಇನ್ನು ಮುಂದಕ್ಕೆ ರಹಸ್ಯ ತ್ರೈಸಾರದಿಂದ ಮಣಿವರ ಇವ ಶೌರೇ ಮಣಿವರ ಇವ ಶೌರೈ ಮಣಿವರ ಇವ ಶೌರೈ ನಿತ್ಯ ಹೃದ್ಯೋಪಿ ಜೀವಃ ನಿತ್ಯೋಪಿ ಜೀವಃ ನಿತ್ಯ ವೃದ್ಧೋಪಿ ಜೀವಃ ಕಲುಷಮತಿರವಂದನ್ ಕಲುಷಮತಿರವಿಂದನ್ ಕಿಂಕರತ್ವಾದಿರಾಜ್ಯಂ ವಿಧಿ ಪರಿಣಿತಿ ಭೇದಾತ್ ದೀಕ್ಷಿತಸ್ತೇನ ಕಾಲೇ ಗುರು ಪರಿಷದುಪಜ್ಞಂ ಪ್ರಾಪ್ಯ ಗೋಪಾಯತಿ ಸ್ವಂ ಈ 4 ಲೈನು ರಹಸ್ಯ ತ್ರೈಸಾರದ್ದು. ಗೊತ್ತಾಯ್ತಾ? ಮುಂದಿಂದು ಶ್ರೀ ಸ್ತುತಿಯಿಂದ ಕಲ್ಯಾಣಾನಾಂ ಅವಿಕಲ ನಿಧಿ ಕಲ್ಯಾಣಾನಾಂ ಅವಿಕಲ ನಿಧಿ ಅವಿಕಲ ನಿಧಿ ಅವಿಕಲ ನಿಧಿ. ವಿಕಲ ಅಂತಂದ್ರೆ ಯಾವ್ದು ದೋಷಗಳಿಲ್ಲದಂತಹ ನಿಧಿ ಅವನು. ಕಾಪಿ ಕಾರುಣ್ಯ ಸೀಮಾ ನಿತ್ಯಾಮೋದ ನಿಗಮ ವಚಸಾಂ ಮೌಳಿ ಮಂದಾರಮಾಲಾ ಸಂಪದ್ದಿವ್ಯಾ ಮಧುವಿಜಯಿನಃ ಸನ್ನಿಧತ್ತಾ ಸದಾ ಮೇ ಸೈಷಾ ದೇವಿ ಸಕಲ ಭುವನ ಪ್ರಾರ್ಥನಾ ಕಾಮಧೇನು ಎಲ್ಲ ಪೂರ್ವಾಚಾರ್ಯ ಕೃತಿಗಳಿಂದ ಎಲ್ಲ ಕೊಟ್ಟಿರುವಂತಹದ್ದು. ಇದ್ರ ಜೊತೆಗೆ ರಾಮಾನುಜರನ್ನ ಒಂದು ಯತಿರಾಜ ವಿಂಶತಿಯಿಂದ ಒಂದು ಯತಿರಾಜ ಸಪ್ತತಿಯಿಂದ ಏನು ತೆಂಗಲೇನವರು ಒಂದು ಬರೆದಿದ್ದಾರೆ ಇಲ್ಲಿ ಯತಿರಾಜ ವಿಂಶತಿ. ಮಗಡನ್ನೇ ನಾವು ಹೇಳ್ಬಾರ್ದು ಅಂತಿಲ್ಲ. ಹಾಗೆ ಮೇಲೆ ಹೇಳಿದ್ದೆಲ್ಲದನ್ನು ಕೂಡ ತೆಂಗಲೇನವ್ರು ಹೇಳ್ಬಾರ್ದು ಅಂತಲ್ಲ. ಭಗವಂತನ ಅರ್ಚನೆಗೆ ಯಾವ ಕೃತಿಯಿಂದ ಏನೇನು ಸೇರಿಸ್ಕೊಳ್ತೀವೋ ಇದೆಲ್ಲ ಆ ರೀತಿಯಲ್ಲಿ ಮಾಡುವಂತಹದ್ದು. ಗೊತ್ತಾಯ್ತಾ? ಇದೆಲ್ಲ ಆದ್ಮೇಲೆ ಓಂ ಕೇಶವಾಯ ನಮಃ, ಓಂ ನಾರಾಯಣ ನಮಃ, ದ್ವಾದಶ ನಾಮಗಳು ಬರುತ್ತೆ. ಆಮೇಲೆ ದಶಾವತಾರದ್ದು ಮತ್ಸ್ಯಾಯ ನಮಃ, ಕೂರ್ಮಾಯ ನಮಃ, ವರಾಹಾಯ ನಮಃ, ರಾಮಾಯ ನಮಃ, ಶ್ರೀರಾಮಾಯ ನಮಃ, ಬಲರಾಮಾಯ ನಮಃ, ಕೃಷ್ಣಾಯ ನಮಃ, ಕಲ್ಕಿನಾಯ ನಮಃ, ವಾಸುದೇವಾಯ ನಮಃ, ಸಂಕರ್ಷಣಾಯ ನಮಃ, ಪ್ರದ್ಯುಮ್ನಾಯ ನಮಃ, ವ್ಯೂಹ ಚತುಷ್ಟಯಗಳು ಅಂತ ಇದು. ಆಮೇಲೆ ಮಹಾಲಕ್ಷ್ಮಿದು ಪುಷ್ಪಗಳು, ಪುಷ್ಪ ಅರ್ಚನೆ ಎಲ್ಲದಕ್ಕೂ ಅಷ್ಟೇ. ಈ ಸ್ತೋತ್ರಗಳು ಎಲ್ಲ ಏನೇನಿದ್ವೋ ಒಂದೊಂದಕ್ಕೆ ಒಂದೊಂದು ಪುಷ್ಪ ಸೇರಿಸ್ಬೋದು. ಋಗ್ವೇದ ಯಜುರ್ವೇದದಿಂದ ಶುರು ಮಾಡಿ ಎಲ್ಲದಕ್ಕೂ ಕೂಡ. ಆಮೇಲೆ ನಾಮಾವಳಿ, ಆಮೇಲೆ ಶ್ರೀ 12 ನಾಮಗಳು. ಶ್ರೀ ನಮಃ, ಅಮೃತೋದ್ಭವಾಯ ನಮಃ, ಕಮಲಾಯ ನಮಃ, ಚಂದ್ರಶೋಭಿನ್ಯ ನಮಃ, ಇವುಗಳು. ಇದ್ರ ಜೊತೆಗೆ ನಿಮ್ಮ ಮನದೇವರುಗಳು ನರಸಿಂಹನೋ, ಕೇಶವನೋ, ರಂಗನಾಥನೋ, ವೆಂಕಟೇಶ ಯಾರಿದಾರೋ ಅವಂದು ಅಷ್ಟೋತ್ರ ಇಲ್ಲಿ ಸೇರಿಸ್ಬೋದು. ಮಹಾಲಕ್ಷ್ಮಿಯ ಅಷ್ಟೋತ್ರನ ಹೇಳ್ಬೋದು. ಆಮೇಲೆ ಭೋಜ್ಯಾಸನ. ಭೋಜ್ಯಾಸನದಲ್ಲಿ ಮೃಷ್ಟಮೇಧ್ಯಸ್ಥಿರನ್ನಾನಿ ಭಕ್ಷ್ಯ ಭೋಜ್ಯಾನ್ಯನೇಕಶಃ ಸಂಪನ್ನಾನಿ ಜಗನ್ನಾಥ ಭೋಜ್ಯಾಸನಮುಪಾಶ್ರಯೇ ಅಸತ್ಯಮಶುಚಿಂ ನೀಚಂ ಅಪರಾಧೈಕ ಭಾಜನಂ
अपराधैक भाजनम् अल्पशक्तिमचैतन्यम् अल्पशक्तिमचैतन्यम् अनर्हं त्वत्क्रियास्वपि अनहरं तत्त्वक्रियावस्वपि अनर्हं त्वत्क्रियास्वपि अनर्हं तत्त्वक्रियावस्वपि ನೀನೇ ಹಿಂಗ್ ಕೇಳಿಸ್ಕೊ, ಅದೇ ಅಭ್ಯಾಸ ನಾನು ತಿರುಗಿ ಪುಸ್ತಕದ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಹೋಚಿ ಇಲ್ಲಿ ಕೇಳಿಸ್ಕೊ, ಅಲ್ಲ ಆಮೇಲೆ ಕರೆಕ್ಷನ್ ಹಾಕೋ. ಅನರ್ಹಂ ತ್ವತ್ಕ್ರಿಯಾಸ್ವಪಿ अनर्हं तत्त्वक्रियावस्वपि ಏನ್ ಹೇಳಿದ್ ಗೊತ್ತಾ? ಅಸತ್ಯಂ ಅಶುಚಿಂ ನೀಚಂ, ಇದೆಲ್ಲ ನೈಚ್ಯಾನುಸಂಧಾನ ಅಂತ ಭಗವಂತನ ಮುಂದೆ. ನಾನು ಅನರ್ಹ ನಿನ್ನ ಯೋಜನೆ ಇದ್ ಮಾಡೋಕೆ. ಏನಿದೆ ನನಗೆ? ಏನೋ ಪೂರ್ವಾಚಾರ್ಯರು ಕೊಟ್ಟ ಶಕ್ತಿಯಿಂದ ಶುರು ಮಾಡಿದ್ದೇನೆ, ಗೊತ್ತೈತೆ. ಅಲ್ಪಶಕ್ತಿ ಅಚೈತನ್ಯಂ ಅನರ್ಹಂ ತ್ವತ್ಕ್ರಿಯಾ, ನಿನ್ನ ಕೈಂಕರ್ಯ ಈ ಆರಾಧನೆ ಮಾಡೋಕೆ ನನಗೆ ಯಾವ ಯೋಗ್ಯತೆನೂ ಇಲ್ಲ. ಏನೋ ನಡೆಸ್ತಾ ಇದ್ದೀನಿ, ಒಂದು ಬಯಕೆ, ನನ್ನಿಂದ ಯಥಾಶಕ್ತಿ ಯಥಾಮತಿ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ನೀನು ದಯವಿಟ್ಟು ಕ್ಷಮಿಸು. ನನ್ನಲ್ಲಿ ತಪ್ಪು ಬಂದ್ರೆ, ತಪ್ಪಾಗಿದ್ರೆ ನಡೆಸುವಂತ ಕ್ರಿಯೆನಲ್ಲಿ ಆ ವಿನೀತ ಭಾವ, ಅದಕ್ಕಾಗಿ ಇದೆಲ್ಲ ಹೇಳು. ಮಾಂ ಅನಾದೃತ್ಯ ದುರ್ಬುದ್ಧಿಂ ದುರ್ಬುದ್ಧಿಂ ದುರ್ಬುದ್ಧಿ ಸ್ವಯೈವ ಕೃಪಯಾ ವಿಭೋ ಅತಿ ಪ್ರಬೋಧಂ ಅತ್ಯಂತ ಭಕ್ತಿ ಸ್ನೇಹೋಪಪಾದಿತಂ ಶುದ್ಧಂ ಸರ್ವಗುಣೋಪೇತಂ शुद्धं सर्वगुणोपेतं सर्वदोष विवर्जितं स्वानुरूपं विशेषेण स्वदेव्यो सदृशं गुणैः त्वमेवेदं हविकृत्वा स्वीकुरुष्व सुरेश्वर पायसान्नं गुडान्नं च मुद्गान्नं शुद्धमोदनं दधि क्षीराज्य सम्मिश्रम् नानापूपफलान्वितम् यतीन्द्रेयामुने याद्यैः यामुने याद्यैः पराङ्कुशमुखैरपि निवेद्यमानं नैवेद्यं स्वीकुरुष्व श्रियः पते ಪಾಯಸಾನ್ನ ಅಂದ್ರೆ ಪಾಯಸಾನ್ನ, ಕ್ಷೀರಾನ್ನ, ಗುಡಾನ್ನ ಅಂದ್ರೆ ಬೆಲ್ಲದನ್ನ, ಗೊತ್ತಾಯ್ತೆ. ಸಕ್ಕರೆ ಪೊಂಗಲ್ಲು ಹೆಸರು ಬೇಳೆ ಮಾತ್ರ ಹಾಕಿರೋಲ್ಲ, ಗುಡಾನ್ನ. ಆಮೇಲೆ ಮುದ್ಗಾನ್ನ ಅಂದ್ರೆ ಪೊಂಗಲ್ಲು. ಶುದ್ಧ ಮೋದನಂ, ಮೋದನಂ ಅಂತಂದ್ರೆ ಅನ್ನ, ಬರೀ ಅನ್ನ, ಶುದ್ಧವಾದ ಅನ್ನ. ದಧಿ ಕ್ಷೀರ ಆಜ್ಯ ಸಮ್ಮಿಶ್ರಂ, ಮೊಸರು, ಹಾಲು, ತುಪ್ಪ ಇವೆಲ್ಲ ಸೇರಿರುವಂತಹದ್ದು. ನಾನಾ ಭೂಪ ಫಲಾನ್ವಿತ, ಅದಕ್ಕೆ ಇನ್ನೇನು ಎಲ್ಲ ಹಾಕ್ಬೋದು. ಗೋಡಂಬಿ, ದ್ರಾಕ್ಷಿ ಎಲ್ಲದನ್ನು ಸೇರಿಸಿ ಬಹಳ ಮಧುರವಾಗಿ ಮಾಡಿದೆ, ಶುದ್ಧವಾಗಿ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದ್ದೀನಿ. ನಿನ್ನನ್ನ ಸೇವೆ ಮಾಡೋಷ್ಟು ಯೋಗ್ಯತೆ ನನಗಿಲ್ಲ, ಆದ್ರೂ ಎಲ್ಲ ಇದು ಸರ್ವ ದೋಷ ವಿವರ್ಜಿತವಾಗಿದೆ. ಅತ್ಯಂತ ಪ್ರೀತಿಕೃತ, ಪ್ರೀತಿಯಿಂದ ನಾನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ, ಇದನ್ನ ನೀನು ಸ್ವೀಕರಿಸು ಅಂತ ಪ್ರೀತಿಯಿಂದ ಮಾಡಿದ ಇದಕ್ಕೆ ಶೋಷಣ ದಹನ ಪ್ಲಾವನವನ್ನು ಮಾಡಿ ಭಗವಂತನಿಗೆ ನಿವೇದನ ಮಾಡೋದು. ನಾವೇನ್ ಮಾಡ್ತೀವಿ ಅದೇ ರೀತಿ. ಸತ್ಯಂ ತರ್ತೇನ ಪರಿಶಿಂಚಾಮಿ ಓಂ ನಮೋ ನಾರಾಯಣಾಯ ಅಮೃತೋಪಸ್ತರಣಮಸಿ, ಒಂದು ಉದ್ದಮೆ ಭಗವಂತನಿಗೆ ಅಮೃತೋಪಸ್ತರಣಮಸಿ, ಪ್ರಾಣಾಯ ಸ್ವಹ ಎಲ್ಲ. ನಾವು ಓಂ ನಮೋ ನಾರಾಯಣ, ಒಂದೊಂದಕ್ಕೂ ನಾರಾಯಣಾಯ, ಪ್ರಾಣಾಯ ಸ್ವಹ, ಅಪಾನಾಯ ಸ್ವ, ವ್ಯಾನಾಯ ಸ್ವ, ಉದಾನಾಯ ಸ್ವ, ಸಮಾನಾಯ ಸ್ವ, ಒಂದಕ್ಕೂ ನಮ ನಮ ಮ ನಮ ಮ. ಇದು ಶ್ರೀಮನ್ನಾರಾಯಣನಿಗೆ.
ಅಂತ ಪರಿಶೇಚನೆ, ಆಪೋಷಣ ಇವುಗಳನ್ನು ಮಾಡಿಸಿ, ಆಮೇಲೆ ಈ ಕೂಡಾರೆಂಬೆಲ್ಲುಂಶಿ ಇವೆಲ್ಲ ಮಿಕ್ಕಿದ್ದು ಇದುಗಳೆಲ್ಲ ಹೇಳ್ಬೋದು ಇಲ್ಲಿ. ಇದೆ ಕರವ ಹೇಳ್ಪಿಂಚನ್ರಿ ನಾರರಂ ಪೊಳಿಲ್ಸು, ಇದು ನಾಚ್ಯಾರ್ ತಿರುಮಳಿನಲ್ಲಿ ಬರುವಂತಹದ್ದು. ಗೋದಾದೇವಿ ಒಂದು ಹರಕೆ ಮಾಡ್ಕೊಂಡಿದ್ದಂತೆ. ಹರಕೆ ನಮ್ಮಲ್ಲಿ ಇಲ್ಲ ಸಾಮಾನ್ಯ ಯಾವುದುವೆ. ಅವಳಿಗೆ ರಂಗನಾಥನ ನೀನೇನಾದ್ರು ಮದುವೆ ಮಾಡಿಸಿದ್ರೆ ಆ ತಿರುಮಾಲಿರುಂ ಶೋಲೆ ಅಂತ ಒಂದು ಚಿಕ್ಕ ಬೆಟ್ಟ ಇದೆ ಮದುವೆ ಪಕ್ಕದಲ್ಲಿ, ಮಾಲಿರುಂ ಶೋಲೆ ಮಲೆಯೇ ಅಂತ, ಅಲ್ಲಿರೋವನಿಗೆ ಹೆಸರೇ ಸುಂದರ ಬಾಹು ಅಂತ. ಅವನ ತೋಳುಗಳು ಸುಂದರವಾಗಿದೆ ಅಂತ. ಈ ಕಂಬರು ತೋಳು ಕಂಡಾರ ತೋಳೇ ಕಂಡಾರ ಅಂತ ರಾಮಾಯಣದಲ್ಲಿ. ರಾಮನ ತೋಳು ಅಷ್ಟು ಚೆನ್ನಾಗಿತ್ತು, ಆಜಾನುಬಾಹುಂ ಅಂತ. ಅವನ ಕೈ ಹಿಂಗ್ ಪಕ್ಕದಲ್ಲಿ ಇಟ್ಕೊಂಡ್ರೆ ಮಂಡಿ ತನಕ ಬರೋದಂತೆ. ನೀಳವಾಗಿದ್ದ ತೋಳು ಅದು ಸೌಂದರ್ಯದ ದ್ಯೋತಕ ಪುರುಷನಿಗೆ. ಹಾಗೆ ಅವನಿಗೆ ಸುಂದರ ಬಾಹು ಅಂತಾನೆ ಹೆಸರು. ಅವಳೊಂದು ಅರ್ಕೆ ಮಾಡ್ಕೊಂಡಿದ್ದ, ನನಗೇನಾದ್ರೂ ನೀ ರಂಗನಾಥ ಹಳಹಿಯ ಮಣವಾಳನ್ ಅಂತ ಉತ್ಸವ ಮೂರ್ತಿಗೆ ರಂಗನಾಥನ್ಗೆ ಅವನ ಜೊತೆ ನೀ ಮದುವೆ ಮಾಡಿಸಿದ್ರೆ ನಿನಗೆ 100 ಕೊಳಗದಲ್ಲಿ ಕ್ಷೀರಾನವನ್ನ ಅಕ್ಕಾರವಡಿಸಿಲ್ಲಂತ. 1 ಕೊಡ ಇದು 100 ಇದರಲ್ಲಿ ಬೆಣ್ಣೆ ಸಮರ್ಪಣೆ ಮಾಡ್ತೀನಿ ಅಂತ ಮಾಡ್ಕೊಂಡಿದ್ದು. ರಾಮಾನುಜರು ಈ ತಿರುಪಾವಿಯ ನಾಚ್ಯಾರ್ ತಿರುಮಳಿ ಅದ್ರ ಕಾಲಕ್ಷೇಪ ಹೇಳ್ತಾ ಇದ್ರು. ಈ ಕೆಲಸ ಬಿಟ್ಟೋಗಿದೆ, ನಡೀರಿ ಹೋಗೋಣ ಅಂತ ಹೇಳಿ ರಾಮಾನುಜರು ಶ್ರೀರಂಗದಿಂದ ಸೀದಾ ಶ್ರೀವಿಲ್ಲಿಪುತ್ತೂರು ಹೋದ್ರು, ಅಲ್ಲ ತಿರುಮಾಲಿರುಂ ಶೋಲೆಗೆ ಹೋಗಿ ಆ ಸುಂದರ ಬಾವಿಗೆ 100 ಕೊಳಗ ತಪ್ಪಲೆಗಳಲ್ಲಿ ಅಕ್ಕಾರ ಬಡಿಸಲು ಅಂದ್ರೆ ಕ್ಷೀರಾನ್ನ ಮತ್ತೆ ಬೆಣ್ಣೆ ಅದನ್ನ ಅವ್ರಿಗೆ ಸಮರ್ಪಣೆ ಮಾಡಿದ್ರು. ಇವೆಲ್ಲ ಮಾಡಿಬಿಟ್ಟು ಆಮೇಲೆ ಎಲ್ಲ ಶಿಷ್ಯರ ಜೊತೆಗೆ ಇದಕ್ಕೆ ಹೋದ್ರು, ಶ್ರೀವಿಲ್ಲಿಪುತ್ತೂರಿಗೆ. ಅಲ್ಲಿಂದ ಬಹಳ ಹತ್ರ ಅದು, ಮಧುರೆಯಿಂದ 90 ಕಿಲೋಮೀಟರ್ಸ್ ಏನೋದೆ. ಈ ಕಡೆಗೆ 12 ಕಿಲೋಮೀಟರ್ ಇದು ಬರುತ್ತೆ ತಿರುಮಾಲಿರುಂ ಶೋಲೆ. ಈ ಪುಲ್ಲಾಣಿ ಅಲಹಾಣ ಪುಲ್ಲಾಣಿ ಹೋಗ್ಬೇಕಾದ್ರೆ ಆನ್ವೆ ಅಲ್ಲಿ ಸಿಗುತ್ತೆ ಅದು ಮಧುರೆಯಿಂದ. ಅವರು ಶ್ರೀವಿಲ್ಲಿಪುತ್ತೂರ್ಗೆ ಬಂದ್ರೆ ನನ್ನ ಅಣ್ಣ ಬಂದಿರೋ ಅಂತ ಕರೆದಂತವಳು ಗೋದಾದೇವಿ. ಯಾಕೆಂದ್ರೆ ತಂಗಿಯ ಬಯಕೆಗಳನ್ನೆಲ್ಲ ಅಣ್ಣನಾದವನು ಪೂರೈಸ್ತಾನೆ. ಹಾಗೆ ತಂಗಿಯ ಬಯಕೆ ಹರಕೆ ಇತ್ತು, ಅದನ್ನ ಅಣ್ಣ ಪೂರೈಸಿದ ಅಂತ ಅಂದ್ಬಿಟ್ಟು ಅವನನ್ನ ನನ್ನಣ್ಣ ಗೋದಾಗ್ರಜ ಅಂತ ರಾಮಾನುಜರು ಹೇಳು ಹೆಸರು. ಗೋದೆ ಕಾಲ ಯಾವಾಗ ರಾಮಾನುಜರಾಗಿದ್ದ ಆಮೇಲೆ ಇದ್ದವರು ರಾಮಾನುಜರು ಅವ್ರಿಗೆ ಅಣ್ಣನಾದ್ರು. ಯಾಕೆಂದ್ರೆ ಅವಳೇ ಸಂಬೋಧನೆ ಮಾಡಿದ್ಲು. ಕೋಯಿಲ್ ಅಣ್ಣನ್ ಅಂತ ಅವ್ರಿಗೆ ಹೆಸರು. ಪೆರಂಬದೂರು ಮಾಮನಿಕ್ಕು ಪಿನ್ನಾನಾಳ್ವಾಳಿಯೇ. ಗೋದಾದೇವಿಗೆ ಪೆರಂಬದೂರು ಮಾಮ ಯಾರು? ಪೆರಂಬದೂರು ಮಾಮ ಅಂದ್ರೆ ರಾಮಾನುಜರು. ಅವ್ರು ಹುಟ್ಟಿದ್ದು ಪೆರಂಬದೂರಿನಲ್ಲಿ, ಶ್ರೀ ಪೆರಂಬದೂರು. ಪೆರಂಬದೂರು ಮಾಮನಿಕ್ಕೆ ಪಿನ್ನಾನಾಳ್ವಾಳಿ ಅವಳು ತಂಗಿಯಾಗಿ ಕನ್ಸಿಡರ್ ಮಾಡ್ಕೊಂಡಿಲ್ಲ ಅವಳೇನೆ ಗೋದಾದೇವಿನೇ. ನಾನು ರಾಮಾನುಜರಿಗೆ ತಂಗಿ, ಅವನು ನನ್ನ ಅಣ್ಣನಾಗಿ ನನ್ನ ಹರಕೆ ಪೂರೈಸಿದ್ದಾನೆ. ಅದಕ್ಕಾಗಿ ಪೆರಂಬದೂರು ಮಾಮನಿಕ್ಕು ಪಿನ್ನಾನಾಳ್ವಾಳಿಯೇ ಗೋದಾದೇವಿಯ ವಾಳಿ ತಿರುನಾಮ ಹೇಳ್ಬೇಕಾದ್ರೆ ಇವೆಲ್ಲ ಇರುವೆ. ಅದಕ್ಕೆಲ್ಲ ಕಾರಣವಾಗಿ ದೀಪಾಶ್ರ. ಅದಕ್ಕೆ ಈ ಕಥೆ ಒಂದೊಂದು ಕಥೆ ಹೇಳ್ತಾ ಹೋದ್ರೆ ಬಹಳ ದೊಡ್ಡದಾಗತ್ತೆ. ಆದ್ರೂ ಹೇಳ್ತೀನಿ, ಇವೆರಡು ಪಾಶರಗಳು ನಾಚ್ಯಾರ್ ತಿರುಮಳಿದು ಗೊತ್ತಾಯ್ತಾ. ಇದೆಲ್ಲ ಹೇಳ್ತಾ ಭಗವಂತನಿಗೆ ಭಕ್ಷ್ಯ ಭೋಜ್ಯ ನಾವ್ ಏನ್ ಮಾಡ್ಕೊಂಡಿದೀವೋ ಅದು ಎಲ್ಲ ಪ್ರತಿ ದಿವ್ಸನೂ ಎಲ್ಲ ವಿರುದ್ಧ ಸಾಪಾಡೆ ಹೋಗ್ರೆ ಕಣ್ಣುಮ್ದು ಪಣಿಯಾರ ಅಲ್ಲ. ನೀವು ಅನ್ನ ಸಾರು ಎಲ್ಲ ಏನೇ ಇಡಿ ಮಾನಸಿಕವಾಗಿ ಇದನ್ನೆಲ್ಲ ಭಾವಿಸಿ ಪ್ರತಿಯೊಂದನ್ನು ಅವ್ರಿಗೆ ನಿವೇದನ ಮಾಡಿದ್ರು ಗೊತ್ತಾಯ್ತು. ಮೃಗಮುದ್ರೆಯಲ್ಲಿ ಭಗವಂತನಿಗೆ ಸೇರಿಸಿ ಆಮೇಲೆ ಅಮೃತ ಪಿದಾನಮಸಿ ಅರ್ಘ್ಯಪಾದ್ಯ ಆಚಮನೀಯ ಕೊಟ್ಟು ಮಂಗಳಾರತಿ ಆಮೇಲೆ ಶಾಕ್ತಮರೆ ಇವುಗಳನ್ನ ನಡೆಸುವಂಥದ್ದು. 7:35 ಆಯ್ತು. ಏನಾದ್ರು ಸಂದೇಹಗಳಿದ್ಯಾ ಆರಾಧನೆ ಬಗ್ಗೆ? ಯಾರ್ಯಾರಿಗೆ ಏನೇನು ಡೌಟ್ಸ್ ಇದ್ರು ಕೇಳ್ಬೋದು. ನಾಳಿಕೆ ಕನ್ಕ್ಲೂಡಿಂಗ್ ಲಾಸ್ಟ್. ಹಾ ಶುದ್ಧೋದಕ. ಹಾ ಎಲ್ಲ ಪ್ರತಿಯೊಂದು ಅಷ್ಟೇ. ಅರ್ಘ್ಯವನ್ನ ಅರ್ಘ್ಯಂ ಸಮರ್ಪಯಾಮಿ ಅಂದ್ಬಿಟ್ಟು ಅದನ್ನ ತೆಗೆದು ರಿಸೀವಿಂಗ್ ಎಂಡ್ ಒಂದು ಅದನ್ನೇ ಪ್ರತಿಗ್ರಹ ಪಾತ್ರೆ ಅಂದ್ರು. ದೊಡ್ಡ ಬಟ್ಲು ಅದ್ರೊಳಗಡೆ ಸೇರಿಸುವಂತದ್ದು. ಸ್ನಾನೀಯ ஆமா ಅದಕ್ಕೆ ಹಂಗೆ ಸರಸ ಶೀರ್ಷ ಪುರುಪಣ ಯಜ್ಞ ಅಂತ ದೇವಾಹ ಅಲ್ಲಿ ತನಕ ಆಗುತ್ತಲ್ಲ, ಅಲ್ಲಿ ತನಕ ಭಗವಂತನಿಗೆ ಅಭಿಷೇಕ ಮಾಡಿ ಅಲ್ಲಿಗೆ ತೀರ್ಥದ ಬಾಟ್ಲು ಇದು ಖಾಲಿ ಆಗುತ್ತೆ, ಸ್ನಾನದ ಪಾತ್ರೆ. ಆಮೇಲೆ ಗಂಟನಾದ ನಿಲ್ಲಿಸ್ಬಿಡಿ, ವಸ್ತ್ರ ತಗೊಳ್ಳಿ ಒಂದು ಸಪರೇಟ್ ಆಗಿ, ಅದರಲ್ಲಿ ಸಾಲಿಗ್ರಾಮನೋ ವಿಗ್ರಹವನ್ನ ಒರೆಸ್ಬಿಟ್ಟು ಸಂಪುಟದ ಒಳಗಡೆ ಇಡಿ.
ಆವಾಗ ಅಭ್ಯ ಸಂಭೂತ ಪೃಥವ್ಯೈ ರಸ ಅಲ್ಲಿಂದ ಶುರು ಮಾಡಿ ಕಡೆಗೆ ಇಷ್ಟ ಮನಿಷಾಣ ಮುಮ್ಮನಿಷಾಣ ಪುರುಸೂಕ್ತ ಪೂರ್ಣ ಮುಗಿಯುತ್ತೆ. ಪೂರ್ಣವಾಗಿ ಪುರುಸೂಕ್ತ ಹೇಳುವಂಥದ್ದು. ಅದು ಲಾಸ್ಟ್ 3 ಇದು ಏನಾಯ್ತಲ್ಲ ತೋರ್ಸುತ್ತಲ್ಲ ಇಷ್ಟ ಮನುಷ್ಯನ ಅರ್ಥಕ್ಕೆ ಮೊದಲೇ ಹಂಗಿ ತನಕ ಅಪ್ಪು ಅವಾಗ್ಲೇ ಅವಾಗ ಏನ್ ಮಾಡೋದು ಇದು ಹೇಳ್ತಾ ಇದ್ದಾಗ ಅಂದ್ರೆ ವಸ್ತ್ರವನ್ನೆಲ್ಲ ತಗೊಂಡು ಎಲ್ಲ ಮಾಡಿಸಿ ಇದು ಮಾಡಿ ಒಳಗಡೆ ಇಟ್ಟು ಗೊತ್ತೈತೆ ಆ ಸಂಪುಟದ ಒಳಗಡೆ ಇಟ್ಬಿಟ್ಟು ಎಲ್ಲ ಇದ್ ಮಾಡೋದು. ಆಮೇಲೆ ಈ ಗಂಧ ಇದಕ್ಕೆಲ್ಲ ಸಪರೇಟ್ ಆಗಿ ಒಂದೊಂದು ಮಂತ್ರಗಳಿದೆ. ಎಲ್ಲ ನಿನ್ನೆ ಆಯ್ತಲ್ಲ ಎಲ್ಲ ಸೌಧಾಮಿನಿ ಸೂಕ್ಷ್ಮದಂತಂ ಇವುಗಳನ್ನ ಹೇಳ್ಬಿಟ್ಟು ವಸ್ತ್ರ ಉದ್ಭಪುಂಡ್ರ ಗೊತ್ತಾಯ್ತು ಹರಿದ್ರ ಚೂರ್ಣ ಎಲ್ಲದನ್ನು ಸಮರ್ಪಣೆ ಅವನಿಗೆ ಮಾಡೋದು. ಆವಾಗ್ಲೇನೆ ಯಜ್ಞೋಪವೀತ ಉಂಟು. ಎಲ್ಲ ಯಜ್ಞೋಪವೀತಂ ಪರಮ ಮೂಲ ಮಂತ್ರಾಭಿಮಂತ್ರಿತಂ. ನಮಗೆ ಯಜ್ಞೋಪವೀತಂ ಪರಮಂ ಪವಿತ್ರಂ ಅದು ಮಂತ್ರ ಹೇಳ್ತೀವಿ. ಭಗವಂತನಿಗೆ ಮೂಲ ಮಂತ್ರದಿಂದ ಅಭಿಮಂತ್ರಿಸಿದೆ ಅದನ್ನ. ಸ್ವೀಕುರುಸ್ ಜಗನ್ನಾಥ ಮಮ ಅನುಗ್ರಹ ಕಾಮ್ಯಯ ಮದನುಗ್ರಹ ಕಾಮ್ಯ, ನನ್ನನ್ನು ಅನುಗ್ರಹಿಸುವುದಕ್ಕೆ ಯಜ್ಞೋಪವೀತವನ್ನು ಸ್ವೀಕಾರ ಮಾಡುವಂತ ಶ್ಲೋಕಗಳು. ಸೊ ಹೇಳಿ ಇದನ್ನೆಲ್ಲ ಮಾಡಿ ಅವನನ್ನ ಈ ಅಲಂಕಾರಾಸನಕ್ಕೆ ಸ್ನಾನಾಸನದಿಂದ ಅಲಂಕಾರ ಆಸನದಲ್ಲಿ ಕೂರಿಸಿ ಎಲ್ಲ ಅಲಂಕಾರ ಮಾಡೋದು. ಮಾಡಿದ ಮೇಲೆ ಸ್ತೋತ್ರಗಳೆಲ್ಲ ಹೇಳೋದು ಇದೆಲ್ಲ. ಆಮೇಲೆ ಅವನನ್ನ ಭೋಜ್ಯಾಸನಕ್ಕೆ ಕರೆಯೋದು. ಒಂದೊಂದು ಆಸನಕ್ಕೆ ಬಂದಾಗಲೂ ಈ 4 ಉಪಚಾರಗಳು ಅರ್ಘ್ಯಪಾದ್ಯ ಆಚಮನೀಯ ಶುದ್ಧೋದಕ ಅದೈತೆ. ಆಮೇಲೆ ಭೋಜ್ಯಾಸನದಲ್ಲಿ ಇದನ್ನ ಮೃಗಮುದ್ರೆಯಿಂದ ತಲೆ ಬಗ್ಗಿಸ್ಕೊಂಡು ಘಂಟಾನಾದ ಮಾಡ್ತಾ ಭಗವಂತನಿಗೆ ನಿವೇದನ ಮಾಡೋದು. ಆದ್ಮೇಲೆ ಮತ್ತೆ ಅವನನ್ನ ಪರ್ಯಂಕಾಸನಕ್ಕೆ ಉಯ್ಯಾಲೆ ಉಂಜಲ್ ಅದರಲ್ಲಿ ಕೂರಿಸ್ಬಿಟ್ಟು ಮಂಗಳಾರತಿ ಮಾಡಿ ಶಾತುಮರೆ ಹೇಳಿ ಆಮೇಲೆ ಎಲ್ಲ ತೀರ್ಥಗಳನ್ನೆಲ್ಲ ಸೇರಿಸಿ ಎಲ್ರಿಗೂ ಕೊಟ್ಬಿಟ್ಟು ಸ್ವೀಕಾರ ಮಾಡೋದು. ಈ ಕಡೆಯಲ್ಲಿ ತೀರ್ಥವನ್ನು ಕೊಡಬೇಕಾದ್ರೆ ಸರ್ವ ದೇಶ ದಶಾಕಾಲೆ ಅಲ್ಲಿಂದ ಹೇಳಿ ಮುಂದಕ್ಕೆ ದೇಶಿಕ ವಾಳಿ ತಿರುನಾಮಮ್ಮ ಮತ್ತೆ ಮಣವಾಳ ಮಾವನಿಗಳದು ಎರಡನ್ನೂ ವಾಳಿ ತಿರುನಾಮ ಎರಡನ್ನೂ ಅಭ್ಯಾಸ ಮಾಡಿ. ಇವರು ಅವರು ಅಂತೇನಿಲ್ಲ, ಇಬ್ರು ನಮಗೆ ಪೂಜನೀಯರು, ಎರಡೂ ಆಚಾರ್ಯರು ಕೂಡ. அது சமாஷேன பஞ்சம் தனியன் ஃபர்ஸ்ட் ஆயிட்டிருக்குது திருப்பி ஒண்ணும் இல்லைங்க. வாழி திருநாமம் ஒன்று சொல்லலாம். ஒத்தொத்தருக்கு வாழி திருநாமம் இருக்கிறதா வச்சிருக்கா ஒத்தொத்தாள் இருக்கிறதா? எஸ். இப்போ இதுல ஒருத்தனேன் ஆண்டவன் பரம்பரையில இருக்கிறதா வேற வேற இருக்கிறது சொல்ல அதுகளெல்லாம் ಆಚಾರ್ಯರ ವಾಳಿ ತಿರುನಾಮ ಅಂದ್ರೆ ಜೈಕಾರ. ನಿನಗೆ ಜೈವಾಗಲಿ, ನಿನಗೆ ಮಂಗಳವಾಗಲಿ, ಜೈ ಜೈ ಅಂತ சொல்றோமோ இல்லையோ அந்த மாதிரி ಅದೇ ವಾಳಿ ತಿರುನಾಮ ಬಂದಾಗ ಸೊಲ್ಲಾಕಿ ತೀರ್ಥ ಎಲ್ಲರಿಗೂ ಕೊಟ್ಬಿಟ್ಟು ಆಮೇಲೆ ಮೊದಲು ನೀವು ತೀರ್ಥ ತಗೊಳ್ಳಿ, ಆಮೇಲೆ ಎಲ್ರಿಗೂ ಕೊಡಿ. అదే ఎం వాయువే నమః శున్నమే అప్ప ಎಲ್ಲದಕ್ಕೂ ಕಾಡ್ಚುಟ್ಟಾಗಾಚಿ ಒಂದೊಂದಕ್ಕೂ ಮುಚ್ಕೋಬೇಕು. ಸುರಭಿ ಮುದ್ರೆಗೆ ಮೊದಲು ಶೋಷಣ ದಾಹನ ಪ್ಲಾವನ ಇದೆಯಲ್ಲ ಅದನ್ನೇ ಎಲ್ಲದಕ್ಕೂ ಇಲ್ಲಿ 5 ಬಟ್ಲುಗಳು ಪ್ಲಸ್ ಅಲ್ಲಿ ಹಾಲು ತಂದಿಟ್ಕೊಂಡಿದ್ರೆ ಅದು ಎಲ್ಲದಕ್ಕೂ ಶುದ್ಧಿ ಮಾಡಿಬಿಟ್ಟು ಆಮೇಲೆ ಸುರಭಿ ಮುದ್ರಾಂ ಪ್ರದರ್ಶ್ಯ ದೆನ್ ಯು ಲೇಬಲ್ ದಿ ಒಂದೊಂದು ಕೂಡ ಅರ್ಘ್ಯಂ ಪರಿಕಲ್ಪಯಾಮಿ ಪಾದ್ಯಂ ಪರಿಕಲ್ಪಯಾಮಿ. ಅರ್ಘ್ಯ ಪಾತ್ರೆ ಆಗ್ನೇಯ ದಿಕ್ಕಿನಲ್ಲಿ ಇರ್ಬೇಕು, ಅಲ್ಲಿಂದ ಶುರು ಮಾಡಿ ಮಾಡುವಂಥದ್ದು. ನಾರ್ತ್ ಈಸ್ಟ್ ಕರೆಕ್ಟ್. ನಾರ್ತ್ ಈಸ್ಟ್ ಅಲ್ಲ, ಸೌತ್ ಈಸ್ಟ್. ಆಗ್ನೇಯ நன்னே நாம உட்கோர்து எப்படி உட்கறீங்க நீங்க? பெருಮಾ ಸರ್ವತೋಮುಖ ಅವನು ಸರ್ವತೋಮುಖ. ನೀವು ಫಾರ್ ಎಕ್ಸಾಂಪಲ್ ಇವಾಗ ಪೂರ್ವಾಭಿಮುಖವಾಗಿ ಕೂತಿದ್ರಿ, ಫೇಸಿಂಗ್ ಈಸ್ಟ್ ಆದ್ರೆ ಈಸ್ಟ್ ಆಗಿದ ತಕ್ಷಣ ನೆಕ್ಸ್ಟ್ ಬರೋದು ಈಗ ಇಂದ್ರ, ಅಗ್ನಿ, ಯಮ, ವರುಣ, ನೈಋತ್ಯ, ವಾಯುವ್ಯ, ಈಶಾನ್ಯ, ಕುಬೇರ, ಈಶಾನ್ಯ 8 ಅವಾಂತರ ದಿಕ್ಕುಗಳು. ಅದಕ್ಕೆ ಹೇಳಿದ್ ನಾನು ಆನೆ ವಾಯಿ ಅಂತ. ಈಸ್ಟು ಪೂರ್ವ, ಆಮೇಲೆ ದಕ್ಷಿಣ, ಆಮೇಲೆ ಪಶ್ಚಿಮ, ಆಮೇಲೆ ಉತ್ತರ. ದಿಸ್ ಆರ್ ದಿ 4. ಈಸ್ಟು, ಸೌತು, ವೆಸ್ಟು, ನಾರ್ತು. ಇದನ್ನೇ ನ್ಯೂಸು ಅದರಲ್ಲಿ ಪದಗಳಲ್ಲಿ ಮಾಡಿದ್ದು. ಅದ್ರ ಜೊತೆಗೆ ಅವಾಂತರ ದಿಶಾಹ ಅಂತ ಅಂದ್ಬಿಟ್ಟು ಅದು ಆನೆ ವಾಯಿ. ಆಗ್ನೇಯ ದಿಕ್ಕು ಅಂದ್ರೆ ಈಸ್ಟ್ಗೂ ಮತ್ತೆ ಸೌತ್ಗೂ ಮಧ್ಯದಲ್ಲಿ ಬರೋದು. ಸೊ ದಟ್ ಈಸ್ ಸೌತ್ ಈಸ್ಟ್ ಆಗ್ನೇಯ.
ವೆಸ್ಟ್ ಫೇಸಿಂಗ್. ಬಟ್ ನಾನು ನೇತು ಹಾಕೊಂಡಿದ್ದು ನಾನು ನಾರ್ತ್ ಫೇಸಿಂಗ್. நார்த் ஃபேசிங். அப்புறம் இது சாலிகிராமம் எடுத்து இது இந்த லெஃப்ட் சைடுல வச்சு நீங்க சொன்னீங்களே எப்போதும் ரைட்ல இப்போ பெருமாளுக்கு ரைட்டுக்கு காமிக்கணும். பெருமாளுக்கு ரைட். பெருமாளுக்கு ரைட். சோ நான் நார்த் ஃபேசிங் உட்கார்ந்து அப்புறம் இது சாலிகிராமம் வந்து சாலிகிராமம் வச்சு அப்போ God will be facing which direction? Facing east, right. Okay. இப்போ ನೀನು ಇದೆ ನಾರ್ತ್ ಫೇಸಿಂಗ್ ಮುಕ್ಕೊಂಡಿದ್ದೀಯ, ಈ ಕಡೆ ಕೀಳುಗಡೆ ದಟ್ ವಿಲ್ ಬಿ ದಿ ಆಗ್ನೇಯ. ಈಸ್ಟ್ ಅಂಡ್ ಸೌತ್. ಅರ್ಥ ಆಯ್ತಾ? ಅಲ್ಲೂ ಅಷ್ಟೇ, ನೀ ಮೈನ್ ಇಟ್ಕೊಂಡಿರೋದಲ್ಲಿ ಈ ಇದು ಸೌತ್, ಭಗವಂತ ಈಸ್ಟ್ ಫೇಸಿಂಗ್ ಇದೆ, ಅದಕ್ಕೆ ನೆಕ್ಸ್ಟ್ ಸೌತ್ ಇದೆ. ಈಸ್ಟ್ ಅಂಡ್ ಸೌತ್ ಇನ್ ಬಿಟ್ವೀನ್ ಈಸ್ ಆಗ್ನೇಯ. ಆ ಆಗ್ನೇಯ ದಿಕ್ಕಿನಲ್ಲಿ ಅರ್ಘ್ಯ ಪಾತ್ರೆ. ரைட் சைடு. இன்னொரு விஷயம் கிளியர் பண்றேன். இப்போ ನಾನು ಈಸ್ಟ್ ಫೇಸಿಂಗ್ ಮುಕ್ಕೊಂಡಾಲೆ ಈಗ 4 ಬಟ್ಲುಗಳು ಇಟ್ಕೊಂಡಿದ್ದೀನಿ, ಸೆಂಟರ್ ಅಲ್ಲಿ ಇದೆ. ಸೊ ದಿಸ್ ಈಸ್ ಆಗ್ನೇಯ, ರೈಟಾ? ಸೌತ್ ಈಸ್ಟ್ ಬರುತ್ತೆ. ನೀನ್ ಈ ಕಡೆಯಿಂದ ಉತ್ತರಕ್ಕೆ ಕುತ್ಕೊಂಡ್ರೆ ನೀನ್ ಕೆಳಗಡೆಗೆ ಬರುತ್ತೆ. ದಟ್ ಈಸ್ ನಾವು ಸಾಮಾನ್ಯವಾಗಿ ಪಾದ್ಯ ಪಾತ್ರೆ ಅಂತೀವಲ್ಲ, ಆ ಡೈರೆಕ್ಷನ್ ಬರುತ್ತೆ. ಕೊಂಡಾಗಿ ಬರ್ಸು ಪೇಪರ್ ಪೆನ್ ಕಟ್ತೀರ. ಹಿಂಗೆ ಅರ್ಘ್ಯ ಪಾತ್ರೆ ಇರುತ್ತೆ. ಇದು ನಾನು ಹಿಂಗೆ ಹೋಗ್ಕೊಂಡೇನ ಸಿಟ್ಟಿಂಗ್. ಯು ಆರ್ ಸಿಟ್ಟಿಂಗ್ ಹಿಯರ್. ದಿಸ್ ಈಸ್ ಇದೆ ಸೌತ್. ಅಯ್ಯೋ ನಾರ್ತ್. நார்த். that is north. ஆமா, இது நார்த். ஓகே, நார்த். அப்புறாச்சு இப்ப நம்மளுக்கு இங்க ஈஸ்ட் ஃபேசிங் உட்ಕೊಂಡಾಗ this will be the east. ಕರೆಕ್ಟ್, ಸೌತ್ ಈಸ್ಟ್. இப்ப ನೀನು ಉಟ್ಕೊಂಡಚ್ಚೆ ಹಿಂಗ ಅದು ಸೌತ್ ಈಸ್ಟ್ ಬಟ್ ಇಟ್ ವಿಲ್ ಬಿ ದಿ ಡೌನ್, ನಾಟ್ ಹಿಂಗ ಮೇಲೆ ಬರ್ದಿಲ್ಲ ಅವನಿಗೆ. ಇದು ಸ್ನಾನೀಯ ಪಾತ್ರೆ ಹಿಂಗೆ. ಅದು ಹಿಂಗೆ ಹಿಂಗೆ ಕೀழே வந்துருதா? கீழே ಈ ಕಡೆ ಅದು ಕೀழೇನ ಚೇಂಜ್ ಆರ್ದಿಲ್ಲ. ನೀನ್ ಉಕ್ಕೊಂಡಿಕ್ಕಿರದಾತ್ನೆ ಇಪ್ಪ ಹಿಂಗ್ ಉಕ್ಕೊಂಡಾಗ ದಿಸ್ ವಿಲ್ ಬಿ ಟಾಪ್ಲೆ. ಕರೆಕ್ಟ್. ಅಪ್ರು ಇದೆ ನೈಋತ್ಯ ಇದೆ, ಏನ ಅರ್ಘ್ಯ ಪಾದ್ಯ ಆಚಮನೀಯ ಸ್ನಾನೀಯ. ದಿಸ್ ಈಸ್ ಈಸ್ಟ್. ಅರ್ಘ್ಯ ಪಾದ್ಯ ಆಚಮನೀಯ ಸ್ನಾನೀಯ. ನೀನು ಉತ್ತರದಲ್ಲಿ ಕುತ್ಕೊಂಡ್ರೆ ಇದು ನಿನ್ ಕಡೆ ಕೆಳಗಡೆಗೆ ಬಂತು. ಸೊ ಈ ಡೈರೆಕ್ಷನ್ ಮೇಲೆ ಬಂದಾಗ ಇಲ್ಲಿ ಬರುತ್ತಲ್ಲ, ಆಗ ಅಲ್ಲಿಗೆ ಬರೋದಿಲ್ಲ. ಆಗ್ನೇಯ ಇಸ್ ಆಗ್ನೇಯ ಒನ್ಲಿ. ಅನಕ நீங்க சொல்றது இந்த அர்ঘ்ய பாத்திரம் எப்போ வந்துட்டு ஆல்வேஸ் சவுத் ஈஸ்ட். எக்ஸாக்ட்லி, தட் இஸ் தி திங். அவன் ஹர்ஷுரதிக்கு என்ன சொல்லுவானக்கா, இது சாலிகிராமம் இங்கிருந்து பிகாஸ் வி ஆர் ஃபேசிங் நார்த், அது சாலிகிராமத்துக்கு சவுத் ஈஸ்ட் இல்ல சாலிகிராமத்துக்கு மெயின் டைரக்ஷன்ஸ் வெச்சுக்கோங்க. எப்படியானாலும் கரண்ட் ಸೌತ್ ಈಸ್ಟ್ ವಿಲ್ ಬಿ ದಿ ಅರ್ಘ್ಯ ಪಾತ್ರೆ. ಇವಾಗ ನೀನು ಪಶ್ಚಿಮಕ್ಕೆ ಕುತ್ಕೊಂಡೆ, ಈಗ ಆಪೋಸಿಟ್, ಅವಾಗ ಏನಾದ್ರು ಲೆಫ್ಟ್ ಸೈಡ್ ಕಾರ್ನರ್ ಬರುತ್ತೆ ಆಗ್ನೇಯ. ಅದು ಡೈರೆಕ್ಷನ್ ವೋಂಟ್ ಚೇಂಜ್. Yes, it will not change. It will not change. ಸೊ ಅಪ್ಪಡಿ ನೀங்க ಎದೇ ಡೈರೆಕ್ಷನ್ ಉಟ್ಕೊಂಗೋ. ಆಗ್ನೇಯಾದಿಕ್ರಮೇಣ ಅರ್ಘ್ಯ ಪಾದ್ಯ ಆಚಮನೀಯ. ಸೊ ಆಗ್ನೇಯ ದಿಕ್ಕಿನಲ್ಲೇನೆ ಅರ್ಘ್ಯ ಪಾತ್ರೆ ಇರ್ಬೇಕು. ಅದು ಒಂದು ಮಾತ್ರ ಅಪ್ಪಡೆ ಎಲ್ಲಮೂ ಆಟೋಮೆಟಿಕಲಿ. ಆಗ್ನೇಯದಲ್ಲಿ ಅರ್ಘ್ಯ ಬಂದ್ರೆ ಪಾದ್ಯ ನೆಕ್ಸ್ಟ್ ಬರುತ್ತೆ ನೈಋತ್ಯದಲ್ಲಿ, ಆಮೇಲೆ ಆಚಮನೀಯ, ಅದು ವಾಯವ್ಯ, ಈಶಾನ್ಯದಲ್ಲಿ ಸ್ನಾನ ಪಾತ್ರೆ, ಸ್ನಾನೀಯ, ಹೀಗೆ. ಸೊ ಅದು ಡೈರೆಕ್ಷನ್. ಮತ್ತೆ ನೀವು ದಕ್ಷಿಣಕ್ಕೆ ಫೇಸ್ ಮಾಡಿ ಕುತ್ಕೊಳ್ಳೋದು ಬೇಡ. ಕೆಟ್ಟದ್ದು ಅಂತಲ್ಲ, ಅದು ಪಿತೃದೇವತೆಗಳಿಗೆ ಮಾಡೋದಕ್ಕೆ ಸರ್ವಿಸ್. ಅದು ದಕ್ಷಿಣ ಅಭಿಮುಖೆ ಸ್ಥಿತ್ವ ಪ್ರಾಚೀನ ಭೀತಿ ಅವ್ರು ಹೇಳ್ತಾರೆ. ಸೊ ಇಲ್ಲಿ ಪೂರ್ವಾಭಿಮುಖವಾಗಿ ಉಪವೀತಿನಲ್ಲಿ ಕೂತ್ಕೊಂಡು ನಡೆಸೋಂತಾರೆ. ಅಪ್ರ ಇನ್ನೇನಾಯ್ತಾನೆ ಹೋಟೆಲ್ಸ್. ಇದು ಸೋಮ ಪಾತ್ರೆ ಇರುತ್ತೆ. ಅದು ಕೊಂಚ ಎಲಿವೇಟೆಡ್ ಆಗುತ್ತೆ. కొంచెం కలెక్ట్ అది కొంచెం స్లోప్ ఇక్కడప్పటికి మరి చిన్న స్టోలు ఎన్మాన సంథింగ్ కొంచెం అయ్యేది పొద్దు వచ్చాక ಸಾಲಿಗ್ರಾಮದ ಮೇಲೆ ಹುಟ್ಟಿಂದ ಅಭಿಷೇಕ ಅತುಲೆ ಕಲೆಕ್ಟ್ ಪ್ರತಿಗ್ರಹ ಪಾತ್ರ. ಪ್ರತಿಗ್ರಹ ಪಾತ್ರಕ್ಕೆ ಹೋಗೋದು. ಈಗ ಸೋಮ ಪಾತ್ರೆನೇ ಇಲ್ಲ ಅಂದ್ರೆ ಚಿಕ್ಕ ಬೆಳ್ಳಿ ತಟ್ಟೆ ಇಟ್ಕೊಳ್ಳಿ, ಅದ್ರೊಳಗಡೆ ಮಾಡಿ ತಟ್ಟೆಯಿಂದ ತೆಗೆದು ಶಿಫ್ಟ್ ಮಾಡಿ. ಮಾರ್ಕೆಟ್ ಕಳಿಸ್ತಿಲ್ಲ. ಸಾಲಿಗ್ರಾಮ ಸಿಗ್ತಾ? ಸಾಲಿಗ್ರಾಮ ಕಟ್ಟಿಲ್ಲ, ಉಡುಪಿ ಸ್ಟೋರ್ಸ್ ಇಲ್ಲ. ಉಡುಪಿ ಸ್ಟೋರ್ಸ್ಲ ಹೋಗ್ ಮುಡಿಲ್ಲ. ಯಾರೋ ಇದು ಮನೆ ಅಂಗಡಿ ಕೊಟ್ಟು ಹಂಗೆ ಇದು ಸೋಮ ಪಾತ್ರ ಎಲ್ಲ ಕಟ್ಸ್ತೇವೆ. ಇದು ಛತ್ರ ಚಾಮರ ಅದೆಲ್ಲ ಇರ್ತದೆ. ಇದು ಪಂಚಪಾತ್ರ ಅப்புறம் ಇದು ಪ್ರತಿಗ್ರಹ ಆಚಾರ್ಯ ತಿರುವಡಿ. ಗುಡ್ ಗುಡ್. ಪ್ಲಸ್ ಇದು ಸೋಮ ಪಾತ್ರ. ವೆರಿ ಗುಡ್.
ನಿಧಾನಕ್ಕೆ ಮಾಡ್ಕೊಳ್ಳಿ, ಅರ್ಜೆಂಟ್ ಅಂತೇನಿಲ್ಲ ಅಂತ. ಒಟ್ನಲ್ಲಿ ಏನೇನೋ ಅನ್ನೋದು ಗೊತ್ತಾಗ್ಬಿಟ್ರೆ ದೆನ್ ಯು ಕ್ಯಾನ್ ಎಂಜಾಯ್ ಡೂಯಿಂಗ್ ಇಟ್. ಆರಾಧನೆ ಮಾಡ್ಬೇಕು. ಜರ್ಮನ್ ಸಿಲ್ವರ್ದು ಸರಿ, ಎದ್ದೋವನ್ನೇ ಹೂಡೆ ಸೌಕರ್ಯ ನಿಧಾನಕ್ಕೂ ಆಚೆ. ಹಿತ್ತಾಳೆದಾಗ್ಬೋದು, ತಾಮ್ರದಾಗ್ಬೋದು, ಅದು ಕೂಡ ಹಿಂಗ್ ಕಡಿಮೆ ಅಂತಲ್ಲ, ಮಾಡ್ಬೋದು. ಆದ್ರೆ ಏನು ಅಂದ್ರೆ ಪ್ರತಿದಿನ ಹುಳಿ ಹಾಕಿ ಚೆನ್ನಾಗಿ ಶುದ್ಧಿ ಮಾಡಿ ಮಾಡ್ಕೊಳ್ಬೇಕು. ಇದಾದ್ರೂ ಸುಲಭ. ಈಗ ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕೆ ಒಂದೊಂದಕ್ಕೂ ಒಂದೊಂದು. ಈಗ ಚಿನ್ನದ ಬರೀ ಇದ್ರಲ್ಲಿ ತೊಳೆದ್ರೆ ಸಾಕು, ನೀರಿನಲ್ಲಿ. ಬೆಳ್ಳಿ ಪಾತ್ರೆಗಳು ಇವಾಗ ಮಾಡ್ಕೊಂಡ್ ಬರ್ತೀವಿ ಅಂದ್ರೆ ಸುಣ್ಣದಿಂದ ತುಳಿಬೇಕು. ಹಿತ್ತಾಳೆ ಪಾತ್ರೆ ಇದುಗಳಿಗೆ, ತಾಮ್ರ ಹಿತ್ತಾಳೆ ಅಂದ್ರೆ ಹುಳಿಯಿಂದ ಆಗ್ಬೇಕು, ಟ್ಯಾಮರಿಂಗ್. ಆಮೇಲೆ ಕಬ್ಬಿಣದ ಪಾತ್ರೆಗಳು, ಸ್ಟೀಲ್ ಬಟ್ಲುಗಳನ್ನು ಇಟ್ಕೊಳ್ಳೋದಾದ್ರೆ ಅದನ್ನೆಲ್ಲ ಸಗಣಿಯಿಂದ ತೊಳಬೇಕು. ಶುದ್ಧಿ ಕೌಡಲ್ ಶುದ್ಧಿ ಒಂದೊಂದಕ್ಕೆ ಒಂದೊಂದು ಇದಿರುವಂತ ಪಣ್ಣಿ ಬೆಚ್ಕೋದು. ಸೊ ಯಾವ್ದು ಸೌಕರ್ಯವೋ ಇಟ್ಕೊಳ್ಳಿ, ಮಾಡೋದು ಮುಖ್ಯ. ಆಮೇಲೆ ನಿಮಗೆ ಯಾವ್ಯಾವ ಅವಕಾಶ ಆಗುತ್ತೋ ಸೇರ್ಸ್ಕೋಬಹುದು. ನಮಸ್ಕಾರ. ಈ ಮನೆಯಲ್ಲಿ ನಾವು ವಿಗ್ರಹಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಅವಾಗಲೇ ಶುದ್ಧಿ ಮಾಡ್ತಾನೆ ಇರ್ಬೇಕಾಗತ್ತೆ. ಅದಕ್ಕೇನು ಯಾವ ಸಮಯ, ಹೇಗೆ ಎತ್ತ, ನೀರಲ್ಲಿ ತೊಳಿಬೇಕೆಲ್ಲ ವಿಗ್ರಹಗಳನ್ನ ಒಂದ್ಸರಿ ಮನೆಯಲ್ಲಿ ಇಟ್ಟಿರೋ ದೇವ್ರ ಮನೆಯಲ್ಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಹೇಗೆ ಅಂತ ದೇವರ ಮನೆ ಇದಕ್ಕೆಲ್ಲ ಇದೆಯಲ್ಲ, ಅದನ್ನ ಯಾವ್ದಾದ್ರು ವಿಶೇಷ ದಿವಸಗಳು ಇದೆಲ್ಲ ಇದ್ದಾಗ ಈ ಅಭಿಷೇಕ ಮಾಡ್ತಿರಲ್ಲ, ಅವಾಗ್ಲೂ ಬೇಕಾದ್ರೆ ಜೊತೆನಲ್ಲಿ ಇಟ್ಕೋಬಹುದು. ಇಲ್ಲ ಮೊದಲೇನೆ ಒಂದ್ಸಲಿ ಅಲ್ಲ, ದೇವ್ರ ಮನೆಯನ್ನ ಶುದ್ಧಿ ಮಾಡೋದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಗೂಡಿದೆ ನಮ್ಮಲ್ಲಿ, ದೇವ್ರನ್ನೆಲ್ಲ ಇಟ್ಟಿದೀವಿ, ಅಲ್ಲೂ ವಿಗ್ರಹಗಳೆಲ್ಲ ಇದೆ, ಅದಕ್ಕೆಲ್ಲ ಅಭಿಷೇಕ ಎಲ್ಲ ಏನು ಮಾಡೋದಿಲ್ಲ ನಾವು, ಹಾಗೆ ಬರೀ ಪೂಜೆ ಮಾಡ್ತೀವಿ. ಬಟ್ ಈ ಹಿತ್ತಾಳೆ ಅಥವಾ ಇದರಲ್ಲಿ ಆಗಿದ್ರೆ ಅದೆಲ್ಲ ಕಪ್ಪು ಆಗ್ತಾ ಬರುತ್ತಲ್ಲ, ಅದನ್ನೆಲ್ಲ ತೊಳಿಬೇಕು. ಅದನ್ನ ಇವಾಗ ಹುಣಸೆ ಹಣ್ಣು ಹಾಕಿ ಇವಾಗ ಆ ತರನ ಕೇಳ್ತಾ ಇರೋದು. ಆಗ್ಬೋದು, ಖಂಡಿತ. ಅದಕ್ಕೇನಾದ್ರು ವಿಶೇಷ ಹುಳಿ ಉಪ್ಪು ಮಿಕ್ಸ್ ಮಾಡ್ಕೊಂಡು ಅದರಿಂದ ತೊಳೆದ್ರೆ ಒಳ್ಳೆ ಶೈನಿಂಗ್ ಬರುತ್ತೆ. ಅದ್ರ ಮೇಲೆ ಇರೋ ಕರೆ ಇದಗಳೆಲ್ಲ ಹೋಗುತ್ತೆ. ಚೆನ್ನಾಗಿ ಒರೆಸ್ಬಿಟ್ಟು ಇದ್ ಮಾಡೋದು. ಈಗ ಈ ಏನೋ ಸುಪೀರಿಯರ್ ಕ್ವಾಲಿಟಿ ಕಾಪರ್ ಅಥವಾ ಬ್ರಾಸ್ ಆದ್ರೆ ಅದಕ್ಕೊಂದು ದೇ ಗಿವ್ ಎ ಕೋಟಿಂಗ್ ಆಲ್ಸೋ, ಪಾಲಿಶ್ ತರ. ಸೊ ತಪ್ಪೆ ಆಗೋದಿಲ್ಲ ಅದು. ಇಲ್ದಿದ್ರೆ ಈಗೇನು ಇದು ಈವನ್ ಯು ಕ್ಯಾನ್ ಯೂಸ್ ದಿ ಪಾಲಿಶ್. ಅದು ಏನೋ ಒಂದು ಬರ್ತಾ ಇತ್ತು ಪುಡಿ, ತಾಮ್ರ ಹಿತ್ತಾಳೆ ಪಾತ್ರೆಗಳನ್ನು ತೊಳೆಯೋಕೆ ಪುಡಿ ಇದೆ. ಹೌದು, ಅದರಿಂದನೂ ತೊಳೆದು ಶುದ್ಧಿ ಮಾಡಬಹುದು. ಎಲ್ಲ ಮಾಡಿ ಒರೆಸ್ಬಿಟ್ಟು ಆಮೇಲೆ ಇಟ್ಕೊಂಡು ಪೂಜೆ ಮಾಡಬಹುದು. ಯು ಕ್ಯಾನ್ ಡೂ ದಟ್. ಆಮೇಲೆ ಇನ್ನೇನಿದೆ, ವಾಟ್ ಎಲ್ಸ್? ಅದು ಪೀತಾಂಬರಿ ಪುಡಿ ಅಂತ ಹೇಳ್ತಾರೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ನೋಡಿ, ದಟ್ ಈಸ್ ದ ಒನ್, ಪೀತಾಂಬರಿ ಫಾರ್ ಕ್ಲೀನಿಂಗ್ ಕಾಪರ್ ಅಂಡ್ ಇದು ಬ್ರಾಸ್ ವೆಸಲ್ಸ್. ಪೀತಾಂಬರಿಯಿಂದ ತೊಳಿಬಹುದು. ಶುದ್ಧಿ ಮಾಡಿ ಒರೆಸಿ ಇಟ್ಕೊಳ್ಳಿ. ಏನು ಅದೆಲ್ಲ ಏನೇನೋ ಕೆಮಿಕಲ್ ಎಲ್ಲ ಹಾಕ್ಬಿಟ್ಟು ಭಗವಂತನಿಗೆ ಅಂತಂದ್ರೆ ನಾವು ನೀವು ಸೋಪ್ ಗೀಪ್ ಉಪಯೋಗಿಸಲ್ವೇ, ಆ ತರದಲ್ಲಿ ಭಗವಂತನ ಶುದ್ಧಿಗೆ ಮಾಡಿದ್ರೆ ತಪ್ಪೇನಿಲ್ಲ. ಹಿಂದೆ ಎಲ್ಲ ಸೋಪನ್ನೇ ಉಪಯೋಗಿಸ್ತಾ ಇರ್ಲಿಲ್ಲ. ಕಚೋರ, ಕಸ್ತೂರಿ ಅರಿಶಿನ, ಸೀಗೆ ಪುಡಿ, ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಅದ್ರದನ್ನ ಹಾಕ್ತಾ ಇದ್ದಿದ್ದು. ಸೋಪ್ ಅಲರ್ಜಿ ಇದ್ರೆ ಇದಕ್ಕೆ ದಿ ಬೆಸ್ಟ್ ಮೆಡಿಕೇಶನ್ ಇದು. ಮಕ್ಕಳಿಗೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಇದನ್ನೇ ನಾವೆಲ್ಲ ಮಾಡ್ತಾ ಇದ್ದೀವಿ. ಕಚೋರ ಅಂತ ಸಿಗುತ್ತೆ ಈ ಗ್ರಂಥಿಗೆ ಅಂಗಡಿನಲ್ಲಿ. ಕಸ್ತೂರಿ ಅರಿಶಿನ, ಕಡಲೆ ಹಿಟ್ಟು, 1 portion ಆಫ್ ಸೀಗೆ ಪುಡಿ, ಇವೆಲ್ಲದನ್ನು ಮಿಕ್ಸ್ ಮಾಡಿ ಮಾಡುವಂತದ್ದು. ಹಾಗೆ ಇನ್ನ ಸಂದೇಹ? ಸೌತ್ ಈಸ್ಟ್ ಅಡುಗೆ ಪಾತ್ರೆ ಇರ್ಕೊಂಡು ಆಲ್ವೇಸ್ ಸೌತ್ ಈಸ್ಟ್ ಅಡುಗೆ ಪಾತ್ರೆ ಅಲ್ಲೇ ಇರಬೇಕು. இது மந்த்ராசன் டைம்ல சொல்லுங்க. இது லாஸ்ட் டைம் இப்போ 2-3 days பேக் நீங்க ஒன்னு சொல்லுங்க. இது சேம் இதே இல்லையா? சேம் யஜ்ஞஸ்ய ஆத்மா ಯಜಮಾನ ಶ್ರದ್ಧಾ ಪತ್ನಿ ಅದೇ ಕರೆಕ್ಟ್. ಇಂಗಿತಂಗ. ಇದು ಜ್ಞಾನ ಯಜ್ಞ ಅಂತ ಬಹಳ ಸುಂದರವಾಗಿದೆ. ಅದರ ಅರ್ಥನೂ ಅಷ್ಟೇ. ತಸ್ಯ ಇವಂ ವಿದುಷೋ ಯಜ್ಞಸ್ಯ ಆತ್ಮ ಯಜಮಾನಃ. ಇಲ್ಲಿ ನನ್ನ ಬಾಳನ್ನೇ ಒಂದು ಆರಾಧನೆ ಇದು ಮಾಡ್ತಾ ಇದ್ದೀನಿ. ಈ ಒಂದು ಯಜ್ಞ ಇದು, ಅದರಲ್ಲಿ ಈ ಶರೀರದಲ್ಲಿರುವಂತ ಆತ್ಮ ಇದೆಯಲ್ಲ, ಅವನು ಯಜಮಾನ. ಅವನ ವೈಫ್ ಯಾರು ಅಂದ್ರೆ ಅವನ ಶ್ರದ್ಧೆ. ನಮ್ಮ ಮದುವೆ ಆಗಿರೋ ವೈಫ್ ಅಲ್ಲ, ಶ್ರದ್ಧಾ ಪತ್ನಿ. ಶರೀರಂ ಇದ್ಮಂ, ಈ ಶರೀರವೇ ಸೌದೆ, ಅಗ್ನಿಗೆ ಸಮರ್ಪಣೆ ಮಾಡ್ತೀವಲ್ಲ
ಮರಣ ಅನ್ನೋದು ಅವಭೃತ ಸ್ನಾನ, ಗೊತ್ತಾಯ್ತಾ? ಯದಶ್ನಾತಿ, ನಾನೇನ್ ಕುಡಿತೀನೋ, ಏನ್ ತಿಂತೀನೋ, ಏನ್ ಓಡಾಡ್ತೀನೋ ಅದೆಲ್ಲ ಸೋಮಪಾನ, ಪ್ರವರ್ಗ್ಯ, ಇದೆಲ್ಲ ಯಜ್ಞಗಳಲ್ಲಿ ಬರುವಂತ. ಯತ್ ಸಂಚರತಿ ಉಪವಿಶತಿ ಉತ್ತಿಷ್ಠತೆ ಚ ಸ ಪ್ರವರ್ಗ್ಯ ಯದಾಹವನೀಯೋ ತದಸ್ಯ ವಿಜ್ಞಾನಂ ತಜ್ಜುಹೋತಿ ಯತ್ ಸಾಯಂ ಪ್ರಾತಃ ಅತ್ತಿ. ನಾನು ಏನೇನ್ ತಿಂತೀನೋ ಅದೆಲ್ಲ ಸಮಿತ್ತು ಭಗವಂತನಿಗೆಲ್ಲ ಸೇರಿಸ್ಬೇಕಾದ್ರೆ. ನನ್ನಲ್ಲಿರುವ ಬಯಕೆಗಳು ಅನ್ನೋದೇ ತುಪ್ಪ ಇದಕ್ಕೆ. ನನ್ನಲ್ಲಿರುವ ಕೋಪ ಇಲ್ಲಿ ಬಲಿ ಪಶು, ಯಜ್ಞಕ್ಕೆ ಯಾಗ ಪಶು ಅಂತಿದೆಯಲ್ಲ ಅದು. ಬಲಿಯನ್ನು ಕೊಡುವಂತದ್ದು ಯಾವುದು ಅಂದ್ರೆ ಕೋಪವನ್ನ. ಹೀಗೆ ಮಾಡಿ ಸೇರಿಸೋದು ಅಂತ ಪೂರ್ಣ ಬಾಳೆ ಒಂದು ಜ್ಞಾನ ಯಜ್ಞ ಅಂತ ಇದೆ. ಅದಕ್ಕಾಗಿ ಅದು ಬಹಳ ಸುಂದರವಾಗಿರೋದು. ತೈತ್ತರೀಯ ಆರಣ್ಯಕದಲ್ಲಿ 2ನೇ ಇದರಲ್ಲಿ ಬರುತ್ತದು, ಗೊತ್ತಾಯ್ತೆ? ಅದನ್ನ ಮಂತ್ರ ಪುಷ್ಪದಲ್ಲಿ ಇದ್ರಲ್ಲೂ ಸೇರಿಸ್ಕೊಂಡಿಲ್ಲ. ಇದು ಇದ್ದಿಲ್ಲ ಅಂದ ತಕ್ಷಣ ಪುರುಷತ್ವ ಅಂತ ಪುರುಷತ್ವನ್ನೇ ಮಂಗಳಾರತಿ ಕಟ್ಸಿಲೆ ಅಪ್ಪೋ. ಇದು ಮಂಗಳಾರತಿ ಹಾ, ಲಾಸ್ಟ್ ಶಾತಮರೆ ಚಿತ್ತಂ ಶಿರಿಕಾಲೆಗೆ ಮೊದಲು ಸೊಣ್ಣು. ಹಾ, ಚಿತ್ತಂ ಶಿರಿಕಾಲೆಗೆ ಮೊದಲು ಇದನ್ನ ಹೇಳಿ. ಅದು ಬರ್ದಿದ್ದೆ ತದ್ವಿಷ್ಣು ಪರಮಂ ಪದಂ ಹೇಳಿ. ಇಲ್ಲೂ ಇದ್ರೆ ಯದ್ ಭದ್ರಂ ತನ್ಮ ಆಸುವ ಅಂತ ಒಂದೇ ಲೈನು ಶಾತ್ಮರೆಗೆ. ಇಂದ್ರ ಸೋಮಂ ಪಿಬತು ಕ್ಷೇಮೋಸ್ತುನಃ. ಇಂದ್ರ ಸೋಮಪಾನ ಮಾಡ್ಲಿ, ನಮಗೆ ಕ್ಷೇಮವನ್ನು ಉಂಟು ಮಾಡ್ಲಿ. ಇದು ಕೂಡ ಶಾತ್ಮರೆಗೆ ಚಿಕ್ಕದಾಗ್ಬೇಕು ಅಂತಂದ್ರೆ ಸಮಯ ಇದ್ರೆ ಪೂರ್ಣವಾಗಿ ಹೇಳ್ಬೋದು. ತಸ್ಯೈವಂ ವಿದುಷೋ ಯಜ್ಞಸ್ಯ ಆತ್ಮ. ಇದಾನ್ಪಿನ್ನೆ ಹಿಂದೆ ನಾಲ ಇರೋದೆಲ್ಲ ಪೆರಿಶಾತ್ಮರೆ ಏನ್ ಪಂಡ್ರ. ಆ ಪೆರಿಶಾತ್ಮರೆಯಲ್ಲಿ ಏನ ಅನ್ನಕ ಸಂಹಿತೆ, ಬ್ರಾಹ್ಮಣ, ಉಪನಿಷತ್ತು ಎಲ್ಲದ್ರಿಂದ ಸಮುದ್ರ ಮುದರಂ ಅಂತರಿಕ್ಷಂ ಅಂತ ಶುರುವಾಗುತ್ತೆ ಎಲ್ಲ. ಏಕಾದಶೆ ಪ್ರವೃಜ್ಯತೆ ಅಂತ ಬ್ರಾಹ್ಮಣದದ್ದು, ಉಪನಿಷತ್ತಿದ್ದಿದೆ ಓಮಿತ್ಯಗ್ರೆ, ನಾರಾಯಣ ಉಪನಿಷತ್ತು ಪೂರ್ಣವಾಗಿ. ಹೀಗೆ ಒಂದೊಂದಕ್ಕೂ ಎಲ್ಲ ಸೇರಿಸ್ಕೊಂಡು ಹೇಳೋದು. ಸಂಹಿತೆ, ಬ್ರಾಹ್ಮಣ, ಉಪನಿಷತ್ತು ಎಲ್ಲ ದೊಡ್ಡದು. ಅದರಲ್ಲೂ ಕೂಡ ತಸ್ಯೈವಂ ಇದೆ ಕಡೆಯಲ್ಲಿ ಹೇಳ್ಬೇಕಾದ್ರೆ. ಅನಧ್ಯಯನ ವೇದ ಶುಲ್ಕೊಡದೆ ಆನಕ್ ಶಾತುಮರೆಲ್ಲ ದಿನಾಗ್ಲೂ ಸೋಣ. ದಿಸ್ ಇಸ್ ಆಸ್ ಎ ಪಾರ್ಟ್ ಆಫ್ ಶಾತುಮರೆ. ಸಿಮಿಲರ್ಲಿ ದಿವ್ಯ ಪ್ರಬಂಧ ಅನಧ್ಯಯನದಲ್ಲಿ ಹೇಳಲ್ಲ, ಆದ್ರೆ ನಿತ್ಯಾನುಸಂಧಾನ ಎಲ್ಲ ಹೇಳಲೇಬೇಕಾದದ್ದೆ. ಮತ್ತೆ ಈ ಉಪನ್ಯಾಸ ಎಲ್ಲ ಮಾಡ್ತಾರೆ ಯಾವ್ದು ಅನಧ್ಯಯನ ಕಾಲದಲ್ಲಿ, ಧನುರ್ಮಾಸದಲ್ಲಿ. ಅವ್ರು ಕೋಟ್ ಮಾಡ್ತಾರಲ್ಲ ಆಳ್ವಾರ್ಗಳೆಲ್ಲ ಆಗ್ಬೋದಾ ಅನಧ್ಯಯನಲ್ಲ ಅಂತಂದ್ರೆ, ಅಲ್ಲಿ ವಿಷಯಕ್ಕೆ ಬೇಕು ಅಲ್ಲಿ ಹೇಳುವಂತದ್ದು. ಇನ್ನೂ ಏನು ವಿಶೇಷ ಅಂದ್ರೆ, ಇವಾಗ ಅನಧ್ಯಯನ ಪೀರಿಯಡ್ ಇದೆ, ಇವಾಗ ಯಾವ್ದೋ ರಥೋತ್ಸವ, ಅದಕ್ಕೆ ನೀವು ಅಲ್ಲಿ ವೇದ ಪಾರಾಯಣ ಮಾಡ್ತೀರಾ? ಮಾಡ್ಬೋದಾ? ವೇದ ಪಾರಾಯಣ ರಥೋತ್ಸವಕ್ಕೆ ಅಂಗವಾಗಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಅನಧ್ಯಯನದ ಆಸ್ಪೆಕ್ಟ್ ಬರೋಲ್ಲ. ಬಿಕಾಸ್ ಅನಧ್ಯಯನ ಈಸ್ ಲರ್ನಿಂಗ್ ಅಂಡ್ ಪ್ರಾಕ್ಟೀಸಿಂಗ್. ದಟ್ ಯು ಆರ್ ನಾಟ್ ಡೂಯಿಂಗ್. ಇಟ್ ಇಸ್ ಫಾರ್ ಅನ್ ಅಕೇಶನ್ ಯು ಆರ್ ಡೂಯಿಂಗ್. ಇಲ್ಲ ಯಾವತ್ತೋ ಒಂದು ಉದಕ್ಷಾಂತಿ ಇವತ್ತು ಇಟ್ಕೊಂಡಿದ್ದಾರೆ ಅನಧ್ಯಯನದಲ್ಲಿ. ಅನಧ್ಯಯನದಲ್ಲಿ ಆಗ್ಬೋದು, ಖಂಡಿತ ಆಗ್ಬೋದು. ಯಾಕೆಂದ್ರೆ ಇದ್ಯಾವ್ದು ಕರ್ಮ ಇದೆಯೋ ಅದಕ್ಕೆ ಅಂಗವಾಗಿ ಮಾಡುವಂತದ್ದು. ಜನಗ ರೀನಲ್ ಪ್ರಾಬ್ಲಮ್ಸ್ ಮತ್ತೆ ನೀನೇನ್ ಕಲ್ತಿದ್ಯೋ ಮರ್ತೋಗುತ್ತೆ. ಪ್ರತಿಭೆನಲ್ಲಿ ಪಾಠ ಕಲ್ತವ್ ನಂಗೆ ಅಂತ ಅಂದ್ಬಿಟ್ಟು ಅದಕ್ಕೆ ತಮಾಷೆ ಮಾಡ್ತಾರೆ, ಬೇಡಿಕೆ. ಕಲಿಯೋದು ಪ್ರಾಕ್ಟೀಸ್ ಎರಡೂ ಇರಬಾರ್ದು. ಆದ್ರೆ ಇದಕ್ಕೆ ಆರಾಧನೆಗೆ ಅಂಗವಾಗಿ ಹೇಳ್ತಂತೆ, ಯಾವ್ದಾದ್ರು ಫಂಕ್ಷನ್ಗೆ ಅಂಗವಾಗಿ ಹೇಳ್ಬೇಕಾದ್ರೆ ಮಂತ್ರ ಪಾಠನ ಉಂಟು. ಈಗ ವೇದ ಪಾರಾಯಣ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ, ಅನಧ್ಯಯನ. ಇವತ್ತು ನೋಡಿದ್ವಿ ಬಿಂಡಗ್ನಲ್ಲಿ ರಥೋತ್ಸವ, ಮತ್ತೆ ಇನ್ಯಾವ್ದೋ 2-3 ಪ್ಲೇಸ್, ಬೆಳ್ಳೂರಿನಲ್ಲಿ ಮಾವಿನಕೆರೆ, ಅಲ್ಲೆಲ್ಲ ವೇದ ಪಾರಾಯಣ ಬೇಡವೆ ಭಗವಂತನಿಗೆ. ಸೊ ಅದು ಬ್ರಹ್ಮ ರಥೋತ್ಸವಕ್ಕೆ ಅಂಗವಾಗಿ ಅಲ್ಲಿ ಏನ್ ಬೇಕಾದ್ರೂ ಪಾರಾಯಣ ಆಗ್ಬೋದು. ಇದು ಅದು ಅಂತಿಲ್ಲ. ಈಗ ಕುತ್ಕೊಂಡು ಅವ್ರು 4 ಬ್ರಾಹ್ಮಣ 2 ಸಂಹಿತೆ ಎಲ್ಲಾನು ಮಾಡ್ತೀವಿ ಅಂದ್ರೆ ಮಾಡಿ ಅಂತ. ಆದ್ರೆ ಸುಮ್ಮನೆ ಕುತ್ಕೊಂಡು ಮನೆಯಲ್ಲಿ ಮಾಡೋದು ಬೇಡ ಅನಧ್ಯಯನದಲ್ಲಿ. ದಿಸ್ ಇಸ್ ದ ಡಿಫರೆನ್ಸ್. ಸೊ ನಿತ್ಯಾನುಸಂಧಾನಕ್ಕೂ அப்படியே ದಿವ್ಯ ಪ್ರಬಂಧ ಅದು சொல்றச்சு அந்த டைம் உள்ளே வேண்டாம். ಅದಕ್ಕೆ என்ன பண்ணாங்க, இது ಏನು ರಾಮಾನುಷನೋತ್ತಂದಾದಿಗೆ ಬದಲು ಉಪದೇಶ ರತ್ತಿನ ಮಾಲೆ, ಇಲ್ಲ ಇವರು ಪಿಳ್ಳೆಯದ್ದಾದಿ, ಗೊತ್ತಾಯ್ತೆ. ದೇಶಿಕ ಪ್ರಬಂಧಗಳಿದೆ, ಅದನ್ನೆಲ್ಲ 4 ಬದಲು ಅದನ್ನ ಹೇಳ್ತಾರೆ. 4 ತನಿಯಗಳು ತಿನ್ನುವ ಇದು ಬರೀ ತನಿಯಗಳನ್ನು ಮಾತ್ರ ಹೇಳ್ಬಿಟ್ಟು, ಭಕ್ತಾಮೃತಂ ವಿಶ್ವಜನಾನುಮೋದನಂ ಗುರುಮುಖಮನದೀತ್ಯ ಮಣ್ಣಂಗುಡಿ ಅನ್ಬರ್ಮ ಮರಿಯ, ಬರೀ ಇದನ್ನ ಮಾತ್ರ ಪಾರಾಯಣ ಮಾಡೋದು. ಇದೆಲ್ಲ 4 ಇರಲ್ಲ. ಇದು ಆ ಆಳ್ವಾರಗಳ ಬಗ್ಗೆ ಆಚಾರ್ಯರು ಮಾಡಿದ ತನಿಯನ್ ಮುಕ್ತಕಗಳು, ಅದರ ಪಾರಾಯಣ ಮಾಡಿಬಿಟ್ಟು ಗೊತ್ತು ದೇಶಿಕ ಪ್ರಬಂಧ ಮತ್ತೆ ಪಿಳ್ಳೆಯಂದಾದಿ, ಅಲ್ಲಾದ್ರೆ ತಿರುವಾಯ್ಮೊಳಿ ನೂತ್ತಂದಾದಿ, ಉಪದೇಶ ರತ್ತಿನ ಮಾಲೈ,
ಅವುಗಳ ಪಾರಾಯಣ 4 ಬದಲು ಇದೆಲ್ಲ ಅವರು ರೆಕಾರ್ಡ್ ಮಾಡಿದ್ದಾರೆ. ನನ್ನ ದಿವ್ಯ ಪ್ರಬಂಧ ಅನುಸಂಧಾನ ಪುಸ್ತಕ ಓದ್ ನೋಡೋದ್ರಲ್ಲಿದೆ. ತೃತೀಯ ಬ್ರಹ್ಮತಂತ್ರ ಪರಕಾಲ ಸ್ವಾಮಿಗಳು ದಿವ್ಯ ಪ್ರಬಂಧ ಅನುಸಂಧಾನ ದೀಪಿಕೆ ಅಂತ ಮಾಡಿದ್ರು. ಮಣಿ ಪ್ರವಾಳ ಇದರಲ್ಲಿದೆ, ತಮಿಳು ಪ್ಲಸ್ ಸಂಸ್ಕೃತ್ ಇದ್ದ ಅದರದನ್ನ ಅನುವಾದ ಮಾಡಿರೋದು ಅದ್ರಲ್ಲಿ ಹಾಗೆ. ಬಟ್ ನಿತ್ಯಾನುಸಂಧಾನ ಅನ್ನೋದು ಪ್ರತಿನಿತ್ಯ ಅನುಸಂಧಾನ ಮಾಡಿ, ನೋ ಅನಧ್ಯಯನ ಇಟ್ ಆಲ್. ಹಾಗೆ ವೇದಕ್ಕೆ ಈ ಅನಧ್ಯಯನ ಇದೆಯಲ್ಲ, ಇಫ್ ಯು ಮೇಕ್ ಎ ಸಂಕಲ್ಪ ದಟ್ ಬ್ರಹ್ಮಯಜ್ಞೇನ ಯಕ್ಷೆ ಅಂತ ಬ್ರಹ್ಮಯಜ್ಞ ಮಾಡೋಕ್ ಶುರು ಮಾಡಿದ್ರೆ ನೋ ರಿಸ್ಟ್ರಿಕ್ಷನ್, ಎಲ್ಲ ದಿವ್ಸನೂ ವೇದ ಹೇಳ್ಬೋದು. ಡೈಲಿ ಅದೇ ಪಂಚಸೂಕ್ತ ಹಾ ಎಲ್ಲ ಡೈಲಿ ಯು ಶುಡ್ ನಾಟ್ ಡೂ. ಆ ದಿವಸಗಳಲ್ಲಿ ವೇದವನ್ನು ಹೇಳ್ಬೋದು, ಇಲ್ಲ ಸಂಕಲ್ಪ ಮಾಡ್ಬೇಕು. ಬ್ರಹ್ಮಯಜ್ಞೇನ ಯಕ್ಷೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಹೇಳಿ. ಇದು ಹೇಳ್ಬೇಕಾದ್ರೆ ಆರ್ಣಿಕರಲ್ಲಿ இப்போ வந்து ಬ್ರಹ್ಮಯಜ್ಞೇನ ಯಕ್ಷಮಾಣ ಅಥವಾ ಉಪದೇಶ ಹೊಂದ್ಕೋಣ ಬಂದು ಸಪರೇಟ್ ಆಗಿ ಅದೆಲ್ಲ ಪಣ್ಕೊಂತೀನಿ. ಅದು ಎನ್ನೆನ್ನ ಪಣ್ಣು ವೃತ್ತಿ ಸೋಲಿಕೆ ಪಂಚವಾ ಏತೆ ಮಹಾಯಜ್ಞ ದೇವಯಜ್ಞ ಮನುಷ್ಯಯಜ್ಞ ಪಿತೃಯಜ್ಞ ಬ್ರಹ್ಮಯಜ್ಞ ಭೂತಯಜ್ಞ ಇವೆಲ್ಲ ಪ್ರತಿದಿನ ನಾವು ನಡೆಸ್ಬೇಕಾದ. ಅದನ್ನೇ ವೈಶ್ವದೇವ ಅಂತ ಹೇಳ್ತಾರೆ. ಒಟ್ಟು 40 ಆವತಿಗಳು ಬರುತ್ತೆ. ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ಅನ್ನವನ್ನ ಸಿದ್ಧ ಮಾಡಿಕೊಂಡು ಒಂದು ಗಜಗದ ಸೈಜ್ಗೆ ಅದನ್ನ ಆಹುತಿಯನ್ನ ಕೊಡೋದಿದೆ ದೇವತೆಗಳಿಗೆ, ಪಿತೃಗಳಿಗೆ, ಇವರುಗಳಿಗೆಲ್ಲ. ಅದರಲ್ಲಿ ಬರುವಂತದ್ದು. ಅದರಲ್ಲಿ ಇದು ಒಂದು ಬ್ರಹ್ಮಯಜ್ಞ, ಒಂದು ಪ್ರಶ್ನೆ, ಒಂದು ಚಾಪ್ಟರ್ ವೇದವನ್ನು ಪಾರಾಯಣ ಮಾಡ್ಬೇಕು ದಿವಸ, ಅಟ್ಲೀಸ್ಟ್ ಒಂದು ಪ್ಯಾರಾಗ್ರಾಫ್. ಅದು ಬ್ರಹ್ಮಯಜ್ಞದಲ್ಲಿ ಬರುವಂತದ್ದು. ಆಚಾರ್ಯ ಅದು ಸ್ಟಾರ್ಟಿಂಗ್ இப்போ ಫಸ್ಟ್ ನಾರಾಯಣ ಸಮರ್ಪಣೆ ಮಾಡ್ತೀರಿ 4ರಲ್ಲಿ. ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನ ಸಮರ್ಪಯಾಮಿ, ಶುದ್ಧೋದಕ ಸಮರ್ಪಯಾಮಿ. ಇದಾಗಿದ ತಕ್ಷಣ ಶ್ರೀ ಭೂನೀಳ ಅನಂತ ಗರುಡ ವಿಶ್ವಕ್ಸೇನಾದಿ ಅಸ್ಮತ್ ಗುರು ಪರಂಪರಾಯೈ ನಮಃ. ಇದೊಂದು ಸೆಂಟೆನ್ಸ್. ಶ್ರೀ ಭೂನೀಳ ಅನಂತ ಗರುಡ ವಿಶ್ವಕ್ಸೇನ ಅಸ್ಮದ್ ಗುರು ಪರಂಪರಾಯೈ ನಮಃ. ಅವರೆಲ್ಲ ಸೇರಿದಂತೆ ಅಷ್ಟು ಜನಕ್ಕೆ ಸೇರಿಸಿದ್ದನ್ನು ಆ ತಿರುವಡಿ ತೀರ್ಥದಲ್ಲೇ ಸೇರಿಸ್ಬೇಕು. ರಿಪೀಟಿಂಗ್ ಶ್ರೀ ಭೂನೀಳ ಅನಂತ ಗರುಡ ವಿಶ್ವಕ್ಸೇನ ಆದಿ ಇವರೆಲ್ಲರೂ ಸೇರಿದಂತೆ ಇನ್ನು ಯಾರ್ಯಾರಿದ್ದಾರೋ ಎಲ್ಲರೂ ಅಸ್ಮತ್ ಗುರು ಪರಂಪರಾಯೈ ನಮಃ. ಅಲ್ಲಿಯ ತನಕ ದಟ್ ಇನ್ಕ್ಲೂಡ್ಸ್ ಯುವರ್ ಫಾದರ್ ಆಲ್ಸೋ. ಸಮಾಷಣ ಗಾಯತ್ರಿ ಇದ್ ಮಾಡಿದವನು ಪ್ರಥಮಾಚಾರ್ಯ. ಅಷ್ಟು ಜನರಿಗೆ ಅರ್ಘ್ಯ ಪಾದ್ಯ ಆಚಮನೀಯ ಶುದ್ಧೋದಕ ಭಗವಂತನಿಗೆ ಸೇರಿಸಿದ ತಕ್ಷಣ ಈ 6 ಆಸನಗಳಲ್ಲಿ ಯಾವಾಗ ಅರ್ಘ್ಯಂ ಪಾದ್ಯಂ ಆಚಮನೀಯಂ ಶುದ್ಧೋ ಹೇಳ್ತಿರೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ದಿಸ್. ಪ್ರತಿ ಒಂದ್ರಲ್ಲೂ ಕೂಡ ಸೇಮ್ ಅದೇ ತೀರ್ಥಗಳೇನೆ. ತಗೊಂಡಿದ್ದನ್ನ ಪ್ರಧಾನ ಪ್ರತಿಗ್ರಹ ಪಾತ್ರಕ್ಕೆ ನಾರಾಯಣನ್ ಸಮರ್ಪಣೆ ಮಾಡಿದ್ ಹಾಕ್ತೀರಿ. ಸೆಕೆಂಡ್ ಟೈಮ್ ವೆನ್ ಯು ಟೇಕ್ ಅಪ್ ಅಸ್ಮತ್ ಗುರು ಪರಂಪರಾಯೈ ನಮಃ ಇತ್ತುಳ್ಳೆ ಶ್ರೀ ಭೂನೀಳ ಅದನ್ನ ಆ ಆಚಾರ್ಯ ತಿರುವಡಿ ತೀರ್ಥಕ್ಕಿಲ್ಲ 10 ಕ್ಷೇಕಣ 2 വെച്ചുകൊണ്ടിരിക്കണ കപ്പ 1 ഉള്ള എല്ലാ തിപ്പോടും അർഘ്യം സമർപ്പയാമി ಪಾದ್ಯಂ ಸಮರ್ಪಯಾಮಿ ಆಚಮನ ಸಮರ್ಪಯಾಮಿ. ತಿರುಪಿ ರಿಪೀಟೆಡ್ ಅರ್ಘ್ಯಂ ಸಮರ್ಪಯಾಮಿ ಯಾರಿಗೆ? ಶ್ರೀ ಭೂನೀಳ ಅನಂತಗೌಡ ವಿಶ್ವಕ್ಸೇನಾದಲ್ಲಿ ಪರಿವಾರ ಎಲ್ಲರೂ ಕೂತಿದ್ದಾರೆ. ಅವ್ರಿಗೆ ತೋರಿಸ್ಬಿಟ್ಟು ನಾಟ್ ಇನ್ ದ ಮೈನ್ ಪ್ರತಿಗ್ರಹ ಪಾತ್ರೆ ಇನ್ನೊಂದಿದೆ ಅದಕ್ಕೆ ಸೇರಿಸ್ಬೇಕು. ದಟ್ ಈಸ್ ಆಚಾರ್ಯ ತಿರುವಡಿ ತೀರ್ಥ. ಎಲ್ಲ ಆತಗೆ ಸೇರಿಸೋದು. ಈಗ ಈ ಮೈನ್ ಇದಕ್ಕೆ ಹೇಗೆ ನೀವು 4 ಸೇರಿಸಿದ್ರು ಹಾಗೆ ಶ್ರೀ ಭೂನೀಳಗೂ ಸಮರ್ಪಣೆ ಮಾಡಿ ಕಲೆಕ್ಟ್ ಇಟ್ ಇನ್ ದಿ ಅದರ್ ಕಂಟೈನರ್, ಸ್ಮಾಲ್ ಕಂಟೈನರ್. ಕೊನೆಯಲ್ಲಿ ತೀರ್ಥ ಕೊಡ್ಬೇಕಾದ್ರೆ ಯಾವ್ದಾದ್ರು ತೀರ್ಥ ಕೊಡ್ಬೇಕಾಗುತ್ತೆ? ಕೊನೆಯಲ್ಲಿ ತೀರ್ಥ ಕೊಡ್ಬೇಕಾದ್ರೆ ಹಾಲು ಒಂದ್ ಸ್ವಲ್ಪ ಇರುತ್ತೆ, ಒಂದ್ ಸಪರೇಟ್ ಆಗಿ ನೀವು ಅಭಿಷೇಕ ಮಾಡಿದ್ದು. ಆಮೇಲೆ ಈ ಪ್ರಧಾನ ತೀರ್ಥ ಇದೆಯಲ್ಲ, ಆಮೇಲೆ ಏನ್ ಮಾಡ್ಬೇಕು? ಇದೆಲ್ಲ ಇದೆಯಲ್ಲ ಈ 4ರಲ್ಲಿ ಮಿಕ್ಕಿದ್ದೆಲ್ಲ ರಿಮೈನ್ಸ್ ಅದನ್ನೆಲ್ಲ ಪ್ರಧಾನಕ್ಕೆ ಹಾಕಿದ್ರು ಆಯ್ತು, ಇಲ್ಲ ಅದಕ್ಕಾರು ಸೇರಿಸಿ ಡಿಪೆಂಡಿಂಗ್ ಯಾವ್ದು ಇದಾಗತ್ತೆ ಅಂತ. ಪ್ರಧಾನ ತೀರ್ಥ ಬಟ್ಲಿದೆಯಲ್ಲ ದೊಡ್ಡದು, ಅದು ದೇವ್ರ ತೀರ್ಥ ನಾರಾಯಣಂದು. ಆ ಇನ್ನೊಂದು ಚಿಕ್ಕದಿದೆಯಲ್ಲ ಅದು ಆಚಾರ್ಯ ತಿರುವಡಿ ತೀರ್ಥ, ವಿಚ್ ಕಂಪ್ರೈಸಸ್ ಆಫ್ ಶ್ರೀದೇವಿ, ಭೂದೇವಿ, ನೀಳಾದೇವಿ, ಅನಂತ ಗೌಡ ವಿಶ್ವಕ್ಸೇನ ಆದಿ ಪರಂಪರೆ.
ಅವರ ಸೇರಿದ್ದು ದಟ್ ಈಸ್ ತಿರುವಡಿ ತೀರ್ಥ. ಸೊ ಇದು ಪ್ರಧಾನ ತೀರ್ಥ 3 times ತಗೊಂಡು 4ನೇದ ತಲೆಗೆ. ಪ್ರಥಮಂ ಕಾಯ ಶುದ್ಧಿ, ಶರೀರ ಶುದ್ಧಿಗೆ ಮೊದಲನೇ ತೀರ್ಥ. ದ್ವಿತೀಯಂ ಧರ್ಮ ಸಾಧನ, ಒಳ್ಳೆ ಧರ್ಮ ಏನು ಅಂತಂದ್ರೆ ನಮ್ಮ ಏನಿದೆ ನಮ್ಮ ಬ್ರಾಹ್ಮಣ ಧರ್ಮ, ಗೃಹಸ್ಥ ಧರ್ಮ, ಬ್ರಹ್ಮಚರ್ಯ ಧರ್ಮ, ಅದನ್ನ ನಾಡೋದಕ್ಕೆ ಸಾಧನೆ. ಅದು ಮನಸ್ಸು ಕೊಡ್ಲಿ, 3 ಹೊತ್ತು ಸಂಧ್ಯಾವನ್ನೇ ಮಾಡಬೇಕು. ಧರ್ಮ ಸಾಧನಕ್ಕಾಗಿ 2ನೇ ತೀರ್ಥ. ತೃತೀಯಂ ಮೋಕ್ಷಾರ್ಥಂ. ಚತುರ್ಥಂ ಶಿರಸಿ ಧಾರಯತೆ. ಆಚಾರ್ಯ ತಿರುವಡಿನಲ್ಲಿ ಪ್ರಥಮಂ ಶಿರಸಿ ಧಾರಯತೆ, 2ನೇದನ್ನು ಸ್ವೀಕಾರ ಮಾಡಿ. ಈ ತೀರ್ಥ ಎಲ್ರಿಗೂ ಕೊಡಬೇಕಾದ್ರೆ ವಾಳಿ ತೀರ್ಥನಾಮ ಹೇಳಿ, ಸರ್ವದೇಶ ದಶಾಕಾಲೆ. ಅದರಿಂದ ಇದು ಇನ್ನೊಂದೇನು, ಎಲ್ರು 2 ಆಚಾರ್ಯರದನ್ನು ಕಲ್ತ್ಕೊಳ್ಳಿ. ಅದು ತೆಂಗ್ಲೈತೆ ವಾಂಡಾನ್ರದೆ ಮಡಗ್ಲೈತೆವ ತೆಂಗ್ಲೈತೆವ ಅದೇ ನಮ್ಳಕ್ಕೆ ಬರು ಇಪ್ಪೋರು ನಮ್ಳದೆ, ಇದು ಬೇಡ. ಇಬ್ರು ನಮಗೆ ಪೂಜನೀಯರು. ಸೊ ಅದರಿಂದ 2 ಗಂಠಾನಾದ ಅಥವಾ ಚಪ್ಪಾಳೆ ಇರೋದು 2 ಸಂಪುಟದ ಬಾಗಲ್ ತೆಗಿಬೇಕಾದ್ರೆ ಲೆಫ್ಟ್ ಇಂದ ರೈಟ್, ರೈಟ್ ಇಂದ ಲೆಫ್ಟ್, ಪುನಃ ಲೆಫ್ಟ್. ತಾಳತ್ರಯಂ ಅಂತ 3 ಸಲ ಹೀಗೆ ಶಬ್ದ ಮಾಡಿ ಆಮೇಲೆ ಸಂಪುಟದ ಬಾಗಲ್ ತೆಗೆಯೋದು. ಅದಕ್ಕೆ ಮೊದಲು ಗಂಟನಾದ ಮಾಡಿರ್ತೀವಿ. ಅಪಸರ್ಪಂತು ತೇ ಭೂತಾಹ ಯೇ ಭೂತಾ ಭುವಿ ಸಂಸ್ಥಿತಾಹ ಯೇ ಭೂತಾ ವಿಘ್ನಕರ್ತಾರಃ ತೇ ಗಚ್ಚಂತು ಆಗ್ನೇಯ ಹರೇಹೇ. ಅಪ್ರು ಕೌಸಲ್ಯ ಸುಪ್ರಜಾರಾಮ ಎಲ್ಲ ಚುಲ್ಕೊಂಡು ಸಂಪುಟ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು. ಆಮೇಲೆ ಆ ಸಂಪುಟದಿಂದ ಭಗವಂತನ ತೆಗೆದು ನಿಮ್ಮ ಸ್ನಾನದ ಪಾತ್ರೆ ಇದೆಯಲ್ಲ ಅದಕ್ಕೂ ಆ ಜಾಗದಲ್ಲೇ ಇಡ್ಬೋದು. ಅವಾಗಲೇ ಇದೆಲ್ಲ ನಾಯಕ ನಾಯನಿಂದ ನಂದಗೋಪನುಡಿಯ ಸ್ನಾನಾಸನಕ್ಕೆಲ್ಲ ಸಿದ್ಧ ಮಾಡ್ಕೊಳ್ಳೋದು. ಅಲ್ಲಿಂದ ತೆಗೆದು ಯಾವಾಗ ಇಟ್ಟಿಟ್ಕೊಳ್ಬೇಕು ಸಂಪುಟದಿಂದ ಅಂತಂದ್ರೆ ತಟ್ಟೆನಲ್ಲೂ ಯಾವ್ದಕ್ಕೆ ಅಭಿಷೇಕಕ್ಕೆ ಇದು ಮಾಡ್ತೀರೋ ಅಲ್ಲಿಗೆ. ಈಗ ಸುಪ್ರಭಾತ ಆಗಿದ ತಕ್ಷಣ ನೆಕ್ಸ್ಟ್ ಏನೋ ಭಗವಂತನ ಸ್ನಾನ. ಸೊ ಅದಕ್ಕೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋದು. ಇಲ್ಲ ಅದಕ್ಕೂ ಸಪರೇಟ್ ಒಟ್ಲು വെച്ചിട്ട് ಇಲ್ಲ ಪ್ರತಿಗ್ರಹದಲ್ಲಿ വെച്ചുಕೊಂಡೆ ಅದು ಶಿಫ್ಟೆಡ್ ಬ್ಯಾಕ್ ಟು ದ ಮಿಲ್ಕ್. ಲೋಟದ വെച്ചുಕೊಂಡು ಹಿಂಗ್ಳು ಅದಕ್ಕೆ ಅಭಿಷೇಕ ಬೆಳ್ಳಿ ಲೋಟದಿಂದಾನೇ ಡೈರೆಕ್ಟ್ ಆಗಿ ಮಾಡೋದು, ಇಲ್ಲ ಉದ್ದರಣೆಯಿಂದ ಮಾಡಬಹುದು. ಹಾಲನ್ನ ಮಾಡಿದ್ದೆಲ್ಲ ಬರುತ್ತಲ್ಲ ಅದನ್ನ ಕಲೆಕ್ಟೆಡ್ ಸೆಂಡ್ ಇಟ್ ಬ್ಯಾಕ್ ಟು ದ ಒರಿಜಿನಲ್ ಮಿಲ್ಕ್ ಬಾಟ್ಲು. ಅದು ಹಂಗೆ ಇದು ಪಾತ್ರೆ ಇದು ಲೋಟಗೆ, ಹಾಲಿನ ಲೋಟಗೆ ಆ ಪ್ರತಿಗ್ ಪಾತ್ರೆ ಖಾಲಿ ಇರುತ್ತೆ. ಇದೇ ಸೇಮ್ ಕಡೆನಲ್ಲಿ ಎಲ್ಲ ಕಲೆಕ್ಟ್ ಮಾಡ್ತಿರಲ್ಲ ಅದನ್ನೇ ಸ್ನಾನದ ಇಟ್ಕೋದು. ಈಗ ಸ್ನಾನೀಯ ಪಾತ್ರೆಯಿಂದ ಅಭಿಷೇಕ ಮಾಡ್ತೀರಿ, ಇದನ್ನ ಬಲಸಿಮುರಿ ಶಂಖದಿಂದ ಯಾವ್ದನ್ನ ಮಾಡ್ತಿರೋ ಅಷ್ಟೇ. ನೀರ್ ಹಾಕಿದ ತಕ್ಷಣ ಅದು ಕೆಳಗಡೆ ಹೊಟ್ಟೋಗುತ್ತೆ. ಅದಕ್ಕೆ ಯು ಹ್ಯಾವ್ ಟು ಕೀಪ್ ಎ ಕಂಟೈನರ್ ರಿಸೀವರ್. ದಟ್ ಈಸ್ ಆಲ್ಸೋ ಎ ಪ್ರತಿಗ್ರಹ. ಅದನ್ನ ತೆಗೆದು ಇದಕ್ಕೆ ಸೇರಿಸ್ಕೋಬಹುದು. ಉಟ್ಕೊಲ್ಲ ಅಂದ್ ಪಾಲ್ ಪಾತ್ರೆಯಿಂದ ಅಭಿಷೇಕ ಪಣ್ಣಿದ ತಕ್ಷಣ ಯು ಶುಡ್ ಕಲೆಕ್ಟ್ ಇಟ್ ಇನ್ ಸಮ್ ಕಂಟೈನರ್. ಎಟ್ಲಾನಕ್ಕೆ ಅಪ್ರೀತಿಗೆ ಶಿಫ್ಟ್ ಮಾಡ್ಕೊ. ಸೊ ಫೈನಲಿ ತೀರ್ಥ ಕುಡುಕ್ರಚ್ಚೆ 3 ನಿಕ್ಕನ್ನ. ಒಂದೇ ಪಾಲ್ತೆ ಇದೆ, ಇನ್ನೊಂದು ಪ್ರಧಾನ ಇದೆ ತೀರ್ಥದ ಬಟ್ಲು, ಇನ್ನೊಂದು ಆಚಾರ್ಯ ತಿರುವಡಿ ತೀರ್ಥ. ಇದ್ರ ಫಸ್ಟ್ ಪಾಲ್ ಕುಡ್ದು ಅಪ್ರು ತೀರ್ಥ ಪೆರ್ಮಳ್ಳಿ ತೀರ್ಥ, ಅಪ್ರು ಆಚಾರ್ಯ ತಿರುವಡಿ ತೀರ್ಥ. ಇದು 3 வரி விஷயம் போறோம். இது தீர்த்தம் மாத்திரம் 3 விஷயம் கொடுக்கப்படுத்தாங்க. இதான் பின்ன ஷட்டாரி வச்சுಕೊಂಡಿದ್ದ ஷட்டாரி ಇದು பண்ணலாம், ಇಲ್ಲ ಮೊದಲು பண்ணலாம் ಒಂದ್ ಮಟಕ. ಅப்புறம் ತುಳಸಿ, ಆಮೇಲೆ ಗಂಧ ಇದೆಯಲ್ಲ ಅದನ್ನು ಎಲ್ರಿಗೂ ಕೊಡ್ಬೋದು. ನೀವು ಅರ್ಚನೆ ಮಾಡಿರ್ತಿರಲ್ಲ ಪುಷ್ಪಗಳು, ಇವಾಗ ಸುಮಂಗಲಿಯರು ಇರ್ತಾರೆ ಅವರುಗಳಿಗೆಲ್ಲ ಪುಷ್ಪ ಇದನ್ನ ಕೊಡೋದು. ತುಳಸಿನೂ ಕೊಡ್ಬೋದು. ஷட்டாரி ತೀರ್ಥ ಅನ್ಪಿ ஷட்டாரி ಕೊಡ್ತಕ್ಕ ವಾರನ எப்படி எனக்கும் ஆகலாம். இல்ல வரத்து பேர் ಮೊದಲು ஷட்டாரி கொடுத்துட்டு அப்புறம் பண்றா, இல்ல ಮೊದಲು ತೀರ್ಥ கொடுத்துட்டு அப்புறம் ஷட்டாரி. ನೋ ಡಿಫರೆನ್ಸ್ பண்ணலாம் எப்படி ಅನ್ಮಾಡ. ಗಂಧ ಅದನ್ನು ಕೂಡ ಎಲ್ರಿಗೂ ಭಗವದರ್ಪಿತವಾದದ್ದು. ತುಳಸಿ ಪುಷ್ಪಗಳು ಇವುಗಳನ್ನು, ಸ್ತ್ರೀಯರಿಗೆ ಪುಷ್ಪ, ಪುರುಷರಿಗೆ ತುಳಸಿ. ಸ್ತ್ರೀಯರಿಗೂ ತುಳಸಿ ಕೊಡಬಾರದು ಅಂತಿಲ್ಲ, ಅದರಲ್ಲಿ ವಿಶೇಷವಾಗಿ ಅಮಂಗಳ ಹೇಳೋದು ವಿಡೋ ಅಂತವರಿಗೆ ಬರೀ ತುಳಸಿ ಕೊಡೋದು, ಪುಷ್ಪವನ್ನ ಕೊಡೋಲ್ಲ. ಆರಾಧನೆ ಮಾಡಿದ್ದು ಇದ್ರಲ್ಲಿ ಇನ್ನೆಲ್ಲ ಕೊಡುವಂತ ಹಾಗೆ. பெருமாள் கிட்ட ஒரு கண்ணம்தோன் வச்சு துளசி எடுத்துட்டு எல்லாத்துக்கும் அங்க போயிட்டு வேற ஃபுட் ஐட்டம்ஸ் எல்லாம் அங்க ப்ரொடக்ஷன்
அப்படி பண்ணலாமா இல்ல எல்லா இடத்துலயும் ಎಲ್ಲத்தையும் ವೆಚ್ಕೊಂಡು ಹೊರಡು ಆಕ್ಚುಲಿ. ಹ್ಮ್ ಇವಾಗ ಏನೋ ಲವಂಗ ಕರ್ಪೂರ ಜಾತಿ ಹೋಗುತ್ತ. ನನ್ನ ತಮ್ಮ ಇದ್ದಾನೆ ಜಗದೀಶ, ಒಂದ್ ಸ್ವಲ್ಪ ಈ ತಮಾಷೆ ಎಲ್ಲ ಮಾಡೋದು. ಇಲ್ಲೊಂದು ಫ್ರೂಟ್ ಸ್ಟಾಲ್ ಇದೆ, ಇಲ್ಲಿ ಆರಾಧನೆ ಮಾಡ್ಬಿಟ್ಟು ಆ ಫ್ರೂಟ್ ಸ್ಟಾಲ್ ನಲ್ಲಿ ಇರೋ ಹಣ್ಣೆಲ್ಲ ನಿನಗೆ ಸಮರ್ಪಣೆ ಅಂತ ಇಲ್ಲಿ ಬಾಯ್ನಲ್ಲಿ ಹೇಳ್ಬಿಟ್ರೆ ನಾನಾ ವಿಧ ಫಲ ಅಂತ ಅಂದ್ಬಿಟ್ಟು ಆಗುತ್ತೋ. ಅದನ್ನ ತಂದು ಇದ್ ಮಾಡೋದು. ಇಲ್ಲಿ ನಿಮ್ಗೆ ಏನ್ ಮಾಡೋದು ಗೊತ್ತಾ, ಅದೆಲ್ಲ ಹತ್ನಾಡಿ ಭಕ್ಷಣಿಗೆ ಕೊಟ್ಟಿರ್ತಾರೆ, ಸಾಲಿಗ್ರಾಮನೆ ತಗೊಂಡು ಹೋಗ್ಬಿಡೋದು. ಮೊಹಮ್ಮದ್ ಶುಡ್ ಕಮ್ ಟು ದ ಮೌಂಟೇನ್, ಅಥವಾ ಮೌಂಟೇನೆ ಮೊಹಮ್ಮದ್ ಎತ್ತರಕ್ಕೆ ಅಂತ ಒಂದು ತಮಾಷೆಗೆ ಮಾತೆ ಬರುತ್ತಲ್ಲ, ಆ ತರದಲ್ಲಿ ಹಾಗಾಗ್ಬಾರ್ದು. ಮಾಡಿದ್ದನ್ನೆಲ್ಲ ಒಂದು ತಟ್ಟೆನಲ್ಲಿ ಬಾಳೆ ಎಲೆ ಇಟ್ಕೊಂಡು ಅನ್ನ ಏನೇನಿದೆಯೋ ಎಲ್ಲ ಚೂರು ಅಲ್ಲಿ ಸೇರಿಸ್ಕೊಂಡು ಅದಕ್ಕೊಂದ್ ಸ್ವಲ್ಪ ತುಪ್ಪ ಅಭಿಗಾರ ಮಾಡಿ ಭಗವಂತನ ಮುಂದೆ ಇಟ್ಟು ವಸ್ತ್ರತ್ಲ ಕವರ್ ಪಣ್ಕೊಂಡು ಬೇರೆ ವಾಯರು ಇದು ಪಂಡದು ಅನ್ವರ್ ಶಾಲು ತೋರ್ಸ್ಕೊಂಡು ಎಲ್ಲ ನಿವೇದನೆ ಎಲ್ಲ ಮಾಡಿ ಆಮೇಲೆ ಇದನ್ನೆಲ್ಲ ಅಲ್ಲಿ ಆಯಾ ಪೋರ್ಷನ್ ಏನೇನ್ ತಂದಿತ್ತು ಅದಕ್ಕೆ ಸೇರಿಸ್ಬೇಕು. ಇದು ಭಗವತ್ ಪ್ರಸಾದ ಆಗತ್ತೆ, ಅವಾಗ ಎಲ್ಲವೂ ಕೂಡ ಭಗವತ್ ಪ್ರಸಾದ ಆಯ್ತು ಅಂತ. ಇದೆಲ್ಲ ಇದು ಆರಾಧನೆ ಇದೆಲ್ಲ ಇದೆಲ್ಲ ಮಂಗಳಾರತಿ ಅದೆಲ್ಲ ಮುಗಿದ ಮೊದಲು ಎಲ್ಲ ವಾಪಸ್ ಚೇತು ಮಂಗಳಾರತಿ ಶಾತ್ ಮರೆ ಮಾಡ್ಬಿಡೋದು, ಮಾಡ್ಬಿಟ್ಟು ತೀರ್ಥನೂ ರೆಡಿ ಮಾಡಿ ಇಟ್ಕೊಳ್ಳೋದು. ಆಮೇಲೆ ಶ್ರಾದ್ದ ಎಲ್ಲ ಮುಗಿದ್ಮೇಲೆ ನೀವು ತೀರ್ಥ ಸ್ವೀಕಾರ ಮಾಡೋದು. ಆದ್ರೆ ನಿವೇದನೆ ಎಲ್ಲ ಆಗಿರ್ಬೇಕು, ಎಲ್ಲದನ್ನು ಮಾಡ್ಬೇಕು. ಬರೀ ಅನ್ನನೋ ಇಲ್ಲ ಬರೀ ವಾಳೆ ಕರಿಮದ ರಂಡೆ ಇಲ್ಲ, ಎಲ್ಲಾನು ಏನೇನು ಭಕ್ಷಣಗಳು ಮಾಡಿದ್ದೀರಿ ಪ್ರತಿ ಒಂದು ಇಟ್ ಶುಡ್ ಬಿ ಆಫರ್ ಟು ಗಾಡ್. ಭಗವಂತನಿಗೆ ಸಮರ್ಪಣೆ ಮಾಡದೆ ಏನನ್ನು ತಿಂದ್ರು ಕೂಡ ಕೇವಲ ಆಗ ಬರೀ ಪಾಪ ತಿಂದಂಗ ಆಗುತ್ತೆ. ಇಟ್ ಶುಡ್ ಬಿ ಆಫರ್ಡ್. ಒಂದ್ ವೇಳೆ ಎಲ್ಲ ಮಾಡ್ತಾ ಇರೋದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಮಾಡಿದ್ಮೇಲೆ ತಂದಿಡಿ. ನೀವು ಶಾತುಮರೆ ಇದ್ರದನ್ನ ಮಾಡಿ, ಯಾವ್ದಾಗಿರ್ಲಿಲ್ವೋ ಅದನ್ನ ತಂದು ಭಗವಂತನ ನಿವೇದನೆ ಮಾಡ್ಬಿಟ್ಟು ಸಲ್ಲಿಸ್ಬೇಕು. ಇನ್ನೂ ಏನು ಆ ಶ್ರಾದ್ದದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಹೀಗೆಲ್ಲದನ್ನು ತಂದಿರುತ್ತಲ್ಲ ಅವಾಗ್ಲೇನೆ 2 ದೊನ್ನೆ ಇಟ್ಕೊಂಡು ಭಗವಂತನಿಗೆ ನಿವೇದನೆ ಮಾಡಿದ ಅನ್ನ ಒಂದ್ರಲ್ಲಿ, ಇನ್ನೆಲ್ಲ ಪಲ್ಯ ಇದುಗಳೆಲ್ಲ ಇದನ್ನೆಲ್ಲ ಜೊತೆನಲ್ಲಿ ಅಲ್ಲಿ ಶ್ರಾದ್ದಕ್ಕೆ ಕೂತ್ಕೊಳ್ಳಿಲ್ಲ, ಪಾರ್ವಣ ಶ್ರಾದ್ದಕ್ಕೆ ಅವಾಗ 2 ದೊನ್ನೆನಲ್ಲಿ ಒಂದ್ರಲ್ಲಿ ಅನ್ನ ಇಟ್ಕೋಬೇಕು, ಇನ್ನೊಂದ್ರಲ್ಲಿ ಇದನ್ನೆಲ್ಲ ಹವಿಸ್ ಪಾತ್ರೆ ಅಂತ. ಹವ್ಯ ಅಂತಂದ್ರೆ ಎಲ್ಲ ಕೂಡ ಎಲ್ಲ ಕರಿಮ್ದು ಮತ್ತೊಂದು ಎಲ್ಲವೂ ಅದರಲ್ಲಿ ಇರ್ಬೇಕು. ಅದೆರಡನ್ನೂ ಕೂಡ ಇಲ್ಲಿ ಅಗ್ನಿಯಲ್ಲಿ ಸಮರ್ಪಣೆ ಮಾಡೋದಿದೆ. ಅದರ ಶೇಷವನ್ನ ಪಿತೃಸ್ಥಾನದಲ್ಲಿ ಇರುವವರಿಗೆ ಬಡಿಸ್ಬೇಕು. ಇವೆಲ್ಲ ಎಷ್ಟಿದೆ ಗೊತ್ತಾ, ಪ್ರತಿ ಒಂದನ್ನು ಕೂಡ ಸ್ವಧೇಯಂ ಅಂತ ಅದಕ್ಕೊಂಚೂರು ಎಣ್ಣೆ ಸೇರಿಸಿ ಪಿತೃಸ್ಥಾನದಲ್ಲಿ ಕೂತ್ಕೊಂಡಿರೋರಿಗೆ, ತಂದೆದಾಗ್ಲಿ ತಾಯಿಗಾಗಿ ಶ್ರಾದ್ದಕ್ಕೆ ಕರೆದಿದ್ದಾಗ ಆ ಸ್ಥಾನ ಅವರಿಗೆ ಅದನ್ನು ಸೇರಿಸ್ಬೇಕು. ಇಲ್ಲಿ ಅಗ್ನಿನಲ್ಲೂ ಆಗಿರುತ್ತೆ ಇವೆಲ್ಲ, ಅನ್ನದಿಂದಾನೇ ಇದು ಸಮರ್ಪಣೆ. ಸೊ ಈಗ ಪಿತೃಗಳಿಗೆ ಉಪಾಸನೆ ಮಾಡಿದ್ದು ಥ್ರೂ ಅಗ್ನಿ ಒಂದು, ಬ್ರಾಹ್ಮಣ ಮುಖದಿಂದ ಒಂದು, ಗೊತ್ತಾಯ್ತಾ? ಆಮೇಲೆ ಈ ಪಿಂಡಗಳ ಪ್ರದಾನ ಮಾಡ್ಬೇಕಾದ್ರೆ ಅಲ್ಲೊಂದು, ಹೀಗೆ 3 ವಿಧದಲ್ಲಿ ಉಪಾಸನೆ ಆಗುತ್ತೆ. ಪೃಥಿವೀತೆ ಪಾತ್ರಂ ದ್ಯೌರಪಿ ಧಾನಂ ಬ್ರಾಹ್ಮಣಸ್ತ್ವಾ ಮುಖೇ ಜುಹೋಮಿ ಪ್ರಾಣಾಪಾನಾಂತ್ವಾ ಜುಹೋಮಿ ಅಕ್ಷಿತಮಸಿ ಮಹಿಷ ಆಂಕ್ಷೇಷ್ಟ ಅಮುತ್ರ ಮುಷ್ಮಿನ್ ಲೋಕೆ ಇದಂ ವಿಷ್ಣು ಚಕ್ರಮೇ ತೇದಾನಿದೆ ಪದಂ ಸಮುಡಮಸ್ಯವಾಗುಸುರೇ. ಹವ್ಯ ಮೊದಲು ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕಾದ್ರೆ, ಆಮೇಲೆ ಇದು ಕವ್ಯವಾಗುತ್ತೆ ಪಿತೃಗಳಿಗೆ ಸಮರ್ಪಣೆ ಮಾಡ್ಬೇಕಾದ್ರೆ. ಕವ್ಯಂ ಸಮರ್ಪ, ಈಗ ವಿಶ್ವ ದೇವಸ್ಥಾನದಲ್ಲಿ ಅವರಿಗೆ ಹವ್ಯಂ ಅಂತ ಹೇಳೋದು, ಅಲ್ಲಿ ಅವರಿಗೆ ಕವ್ಯ ಅಂತ ಆಗುತ್ತೆ. ಅವನು ಕವ್ಯ ವಾಹನನಾಗಿ ಶ್ರಾದ್ದದಲ್ಲಿ ಕೊಟ್ಟಿದ್ದನ್ನು ಪಿತೃದೇವತೆಗಳಿಗೆ ತಲುಪಿಸ್ತಾನೆ. ಸೇಮ್ ಅಗ್ನಿ. ನಾವು ದೇವತೆಗಳಿಗೆ ಮಾಡಿದಾಗ ಅದು ಹವಿಸ್ಸು, ಪಿತೃಗಳಿಗೆ ಕೊಡಬೇಕಾದ್ರೆ ಅದು ಕವಿಸ್ ಆಗತ್ತೆ. ಅದನ್ನು ದಕ್ಷಿಣಾಭಿಮುಖವಾಗಿ ಅವನ ತಲುಪಿಸ್ತಾನೆ ಈ ತರದಲ್ಲಿ ಶ್ರಾದ್ದದಲ್ಲಿ. ಸೊ ನೆಕ್ಸ್ಟ್ ಡೇ ತೋಪ್ನಾರ್ ಕಡೆ ತಾಯಾರ್ ಕಡೆ ಓಕೆ. ಪರೆ ಹನಿ ತರ್ಪಣ ಅಂದ್ರೆ ಏನು? ಹನಿ ಅಂತಂದ್ರೆ ಜೇನುತುಪ್ಪ ಅಲ್ಲ, ಇಂಗ್ಲಿಷ್ ನಲ್ಲಿ ಹನಿ ಇದೆ, ದಿವಸ ಅಂತ ಅಷ್ಟೇ. ಪರೆ ಹನಿ ಮಾರನೇ ದಿವಸ ಮಾಡುವ ತರ್ಪಣ ಅಂತ ಅದಕ್ಕೆ ಅರ್ಥ. ಮಾರನೇ ದಿವಸ ತರ್ಪಣ ಅವತ್ತು ಹೆಂಗ್ ಮಾಡ್ತೀರಿ? ಈಗ ನಾಳೆ ಊಟ ಮಾಡೋಕೆ ನಂಗೆ ಟೈಮ್ ಇಲ್ಲ, ಸೊ ಇವತ್ತೇ ತಿಂದು ಬಿಡ್ತೀನಿ, ಆಗುತ್ತೋ? ಪರೇಹನಿ ತರ್ಪಣ ಶುಡ್ ಬಿ ಡನ್ ಆನ್ ಪರೇಹನಿ ಓನ್ಲಿ. ಆಮೇಲೆ ಈ ಅಮಾವಾಸ್ಯೆ ಇದುಗಳಲ್ಲಿ ವರ್ಗದ್ವಯ ಪಿತೃಗಳನ್ನ ಕರೀತೇವೆ. ಪಿತೃವರ್ಗ ಮಾತೃವರ್ಗ. ಪಿತೃ ಪಿತಾಮಹ ಪ್ರಪಿತಾಮಹ, ಮಾತೃ ಪಿತಾಮಹಿ ಪ್ರಪಿತಾಮಹಿ. ಅಲ್ಲಿ ಮಾತಾಮಹ, ಮಾತು ಪಿತಾಮಹ, ಮಾತು ಪ್ರಪಿತಾಮಹ. ಈಗ ಶ್ರಾದ್ದ ಮಾಡಿದ್ದು ತಂದೆಗೋ ಅಥವಾ ತಾಯಿಗೋ, ಇದು ಒಂದು ವರ್ಗಕ್ಕೆ ತಾನೆ. ಸೊ ಅದರಿಂದ ಶ್ರಾದ್ದ ಮಾಡಿದ ಮಾರನೇ ದಿವಸ ತಂದೆಯ ಗುರು ಇದಿಲ್ಲ, ಅವ್ರಿಗೆ ಮಾತ್ರ ಅಷ್ಟೇ. ಅವರುಗಳು ದೇ ಡೋಂಟ್ ಹ್ಯಾವ್ ಎನಿ ಬಿಸ್ನೆಸ್ ಹಿಯರ್. ತಾಯಿಯ ಕಡೆಯ ತಾಯಿಯ ತಾತ
ತಾಯಿಯ ತಂದೆ, ದಟ್ ಈಸ್ ಮಾತಾಮಹ. ಆ ವರ್ಗವನ್ನು ಇಲ್ಲಿ ಕರೆಯೋಲ್ಲ ಶ್ರಾದ್ದದಲ್ಲಿ, ಒಂದೇ ವರ್ಗಕ್ಕೇನೆ ಮಾಡೋದು. ತಾಯಾರು ಶ್ರಾದ್ದಪಣ್ಣ ಹಚ್ಚು, ತಾಯಾರು ಹಿಂಗ್ ವಿಗ್ರಹ. ಹಾ, ಅದ್ಕಾಗಿ ಹಿಂದೂ ಗ್ರೂಪ್ಗೆ ಸೇರೋಣ, ಹಂಗಿತ್ಕೋರ್ಲೆ. ಅನಕ ಅಮಾವಾಸ್ಯೆ, ಸಂಕ್ರಮಣ ಈ ಎಲ್ಲದರಲ್ಲೂ ಕೂಡ ವರ್ಗದ್ವಯ ಪಿತೃಗಳು. ಇಲ್ಲಿ ಮಾತ್ರ ಒಂದೇ ವರ್ಗ, ಪಿತೃವರ್ಗಕ್ಕೆ ಮಾತ್ರ ಬರೋದು. ಆಮೇಲೆ ತಾಯಿ ಶ್ರಾದ್ದವಾದ್ರೂ ಕೂಡ ಹವಿಸ್ ಕೊಡ್ಬೇಕಾದ್ರೆ ತಂದೆಗೇನೇನೆ, ಸಪತ್ನೀಕನಾಗಿ ಅವನೇ ಸ್ವೀಕಾರ ಮಾಡ್ತಾನೆ. ವಸುಪತ್ನಿ ರೂಪದಲ್ಲಿ ಅವರೇ ಸ್ವೀಕಾರ ಮಾಡ್ತಾರೆ. ವಸು, ರುದ್ರ, ಆದಿತ್ಯ 3 ಸ್ತರಗಳಲ್ಲಿ. ಸೊ ಅವರು ಸಪತ್ನೀಕ, ಇವರು ತಂದೆಗೆ ಹೇಳಿ ಮಾಡೋದು. ತಾಯಿಗೂ ತಲುಪತ್ತೆ. ಹೋಮದಲ್ಲಿ ತಾಯಿಗೆ ಸಪರೇಟ್ ಆಗಿಲ್ಲ, ಗೊತ್ತಾಯ್ತೆ. ಹಾಗೇನೆ ಹೋಮದಲ್ಲಿ ಸ್ತ್ರೀಯರು ಸಪರೇಟ್ ಆಗಿ ಹೋಮ ಮಾಡಬಾರ್ದು. ನ ಸ್ತ್ರೀ ಜುಹುಯಾತ್, ಸ್ತ್ರೀಯರು ಕುತ್ಕೊಂಡು ಹೋಮ ಮಾಡಂಗಿಲ್ಲ, ಅವ್ರ ಪಕ್ಕದಲ್ಲಿ ಇರ್ಬೇಕು. ಇಲ್ದಿದ್ರೆ ಇವ್ರಿಗೆ ಎಲಿಜಿಬಿಲಿಟಿ ಇಲ್ಲ. ಸೊ ಶಿ ಶುಡ್ ಬಿ ದೇರ್, ಬಟ್ ಹೋಮ ಇವನು ಮಾಡ್ಬೇಕು. ಅದಕ್ಕೆ ಅಸಿಸ್ಟ್ ಮಾಡಬೇಕು ಅವರು ಎಲ್ಲ. ಸ್ತ್ರೀಯರ ಧರ್ಮ ಇವುಗಳಲ್ಲಿ ಬರುವಂತಹದ್ದು. ಸರಿ, ಆರಾಧನೆ ಬಗ್ಗೆ ಇನ್ನೇನು, ಎನಿಥಿಂಗ್ ಎಲ್ಸ್? 8:10 ಹಾ, ಏನಾದ್ರು ಇದ್ರೆ ನಾಳೆ ದಿವಸ ಫೈನಲ್. ನಾಳೆ ದಿವಸ ಇದ್ ಮಾಡಿ, ಏನೇನ್ ಸಂದೇಹ ಬಂದ್ರು ಕೂಡ ಇದ್ ಮಾಡೋಣ. ನಾಳೆ ಕನ್ಕ್ಲೂಡ್ ಮಾಡಿ, ಸೇಮ್ ಟೈಮ್ 6:30 to 8. ನಾಳೆ ದಿವಸ ಆಗ್ಬಿಟ್ರೆ ಆಮೇಲೆ 4 ದಿವಸ ನಾನು ಸ್ವಲ್ಪ ಬಿಸಿ. ನಾನು ನಮ್ಮೂರ ರಥೋತ್ಸವ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಆಮೇಲೆ ರೆಸ್ಯೂಮ್ ದಿ ಕ್ಲಾಸಸ್. 16th ಮಾರ್ನಿಂಗ್ ಇಂದ ಅದಕ್ಕೆ ವೆಂಕಟೇಶ್ ಹೇಳಿದ್ದೆ, ಮೆಸೇಜ್ ಹಾಕಿದ್ದಾರೆ ಗ್ರೂಪ್ಗೆ. ಸೊ ಸರ್ವಂ ಶ್ರೀ ವಾಸುದೇವಾರ್ಪಣ ಮಸ್ತು. ಎಲ್ರು ಚೆನ್ನಾಗಿ ಮಾಡಿ ಆರಾಧನೆಯಿಂದ. ನಮಸ್ಕಾರ. ಏನ್ ಹೇಳಿದ್ರಿ? ನಮಸ್ಕಾರ. ಹಾ, ನಮಸ್ಕಾರ ನಮಸ್ಕಾರ. ಅಚ್ಯುತ ಪ್ರಿಯತಾ. ಬಹಳ ಥ್ಯಾಂಕ್ಸ್. ಭಗವಂತ ಬಹಳ ಕ್ಲಿಯರ್ ಆಯ್ತು, ಯಾವ್ಯಾವ ಡೌಟ್ಸ್ ಇರ್ತಾವೆಲ್ಲ. ಓ ಎಸ್, ಅಲ್ಲೂ ಆಗ್ಬೋದು, ಇಲ್ಲ ನಾಳೆ ದಿವಸನೂ ಸಮಯ ಇದೆ. ಎಲ್ಲ ಒಂದ್ಸಲಿ ಚೆಕ್ ಮಾಡಿ ನೋಡಿ. ಇದು ಬೇಕಿತ್ತು, ಆಗಲ್ಲ, ಹೇಳ್ತಾ ಇದ್ಮೇಲೆ ಬಂದ್ಬಿಡುತ್ತೆ. 2 ದಿವಸ ಹೇಳಿದ್ರೆ ಆಮೇಲೆ ಬರುತ್ತೆ. ಪುರುಷ ಸೂಕ್ತ ಒಂದು ಫಸ್ಟ್ ಡೇ ನೀವು 2 ಸಲ ಹೇಳಿದ್ರಿ, ಅಂದಿತ್ತು ಒಂದು ಫಾರ್ವರ್ಡ್ ಪಣ್ಣಿಯಚ್ಚ. ನಮ್ಮ ಇದರಲ್ಲಿ ನೀವು ಸಂಧ್ಯಾವನೆ ಗ್ರೂಪ್ ನಲ್ಲಿ ಇದ್ದೀರಲ್ವಾ? ನೀವ್ ಎಂಟ್ರಿ ಮಾಡಿದ್ರಿ? ಸಂಧ್ಯಾವನೆ ಗ್ರೂಪ್ ಅಲ್ಲಿ ಹಾಕಿಲ್ವಾ? ಇಲ್ಲ ಇಲ್ಲ ಇಲ್ಲ, ಈ ಗ್ರೂಪ್ ಇಲ್ಲ. ಇವಾರ ಇದೆ, ನಾನು ಕಳ್ಸ್ಕೊಡ್ತೀನಿ. ನಾನು ಉಭಯ ವೇದದಲ್ಲಿ ಇದ್ದೀನಿ, ಅದು ಉಭಯ ವೇದದಲ್ಲಿ ಇದ್ದೀನಿ. ಹೌದು, ಬ್ರಾಹ್ಮಿ ವೇದ ಪಾಠಶಾಲೆ, ಬ್ರಾಹ್ಮಿ ವೇದ ಪಾಠಶಾಲೆ ಇದೆ. ಅದು ನೀ ಇದೆಯಾ? ಹೇಳಿ, ಬ್ರಾಹ್ಮಿ ವೇದ ಪಾಠಶಾಲೆ ಇದೆ ಅಂತ ಹೇಳಿ. ಬ್ರಾಹ್ಮಿ ವೇದ ಪಾಠಶಾಲಾ ಅಂತ ಯಾವ್ದೋ ಒಂದು ಅದೆಲ್ಲ ಇರ್ಬೇಕಂತ ನೋಡಿ. ಇವ್ರು ಇನ್ನೊಂದ್ಸಲಿ ಕಳ್ಸಾರೆ, ಬ್ರಾಹ್ಮಿ ವೇದ ಪಾಠಶಾಲೆಗೆ ಬರುತ್ತೆ. ಆ ಒಂದು ಲಿಂಕ್ ಕಳಿಸ್ತಾರೆ ನೋಡಿ ಇನ್ನೊಂದ್ಸಲಿ. ಆಯ್ತು. ಒಂದು ಸಂಧ್ಯಾವನೆ ಇದೆ, ಪುರುಷೋಕ್ತ ತೇದಿಗೆ ನಾನೇ ಅದು ಚೂರು ಅನ್ಪತ್. ಓಕೆ, ಸೊ ನಾಳೆ ಬೆಳಗ್ಗೆ ನೋಡೋಣ. ಸರ್ವಂ ಶ್ರೀ ವಾಸುದೇವಾರ್ಪಣ ಮಸ್ತು.